ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಆಡಳಿತ ಸೇವೆ ಅಧಿಕಾರಿ ಸಂಘ ಬೆಂಗಳೂರು ವತಿಯಿಂದ ವಿಶೇಷ ಉಪನ್ಯಾಸ ಸರಮಾಲೆ 13 ಹೌ ಟು ಕ್ರಿಯೇಟ್ ವೆಲ್ತ್ ಔಟ್ ಆಫ್ ಸೇವಿಂಗ್ಸ್ ಲುಕಿಂಗ್ ಫಾರ್ ಬೆಟರ್ ಆಪರ್ಚುನಿಟೀಸ್ ಎಂಬ ವಿಷಯದ ಕುರಿತು ಒಂದು ವಿಶೇಷ ಉಪನ್ಯಾಸ ನೀಡಲು ನಮ್ಮದೇ ಫೆಟರ್ನಿಟಿಯ ಅಧಿಕಾರಿಯಾದಂತಹ ಶ್ರೀ ಸಿ ನಾಗರಾಜ್ ಸರ್ ಅವರು, ನಿರ್ದೇಶಕರು ಮಾನವ ಸಂಪನ್ಮೂಲ, ಕರ್ನಾಟಕ ವಿದ್ಯುತ್ ನಿಗಮ ನೇಮಿತ ಸರ್ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಈ ಒಂದು ಉಪನ್ಯಾಸವನ್ನು ನಡೆಸ್ಕೊಡ್ಬೇಕು ಅಂತ ಕೋರ್ತಾ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಮಾಡ್ತೀನಿ. ಸಾಹೇಬರು ನಮ್ಮದೇ ಫೆಟರ್ನಿಟಿಯವರಾಗಿರೋದ್ರಿಂದ ಮತ್ತು ಅತ್ಯಂತ ಒಂದು ಉಪಯುಕ್ತವಾದಂತಹ ವಿಶೇಷವಾದಂಥ ವಿಷಯವನ್ನು ಎತ್ಕೊಂಡು ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ. ಹೆಚ್ಚು ಹೇಳ್ದೇ ಈಗ ಸಾಹೇಬರಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ, ವಿಶೇಷ ಉಪನ್ಯಾಸವನ್ನು ಪ್ರಾರಂಭಿಸ್ಬೇಕು ಸರ್. ಯಾಕೆ ಇವತ್ತು ಕಡಿಮೆ ಇದೆಯಲ್ಲ ಸಂಖ್ಯೆ? ಎಲ್ರಿಗೂ ಸ್ವಾಗತ. ಈಗಾಗಲೇ ಸಾಕಷ್ಟು ಮೆಂಬರ್ಸು ಆನ್ಲೈನಲ್ಲಿ ಜಾಯ್ನ್ ಆಗಿದ್ದೀರಿ. ಫಿಸಿಕಲಿ ನಂಬರ್ಸ್ ತುಂಬ ಕಡಿಮೆ ಇದೆ. ಇದು ವಿಶೇಷ ಉಪನ್ಯಾಸ. ನಮ್ಮ ಸ್ನೇಹಿತರು ಶ್ರೀ ನಾಗರಾಜ್ ಸರ್ ಅವರು ಕೂಡ ಸಾಕಷ್ಟು ವಿಚಾರಗಳಲ್ಲಿ ಪರಿಣಿತರಿದ್ದಾರೆ. ಹೌ ಟು ಕ್ರಿಯೇಟ್ ವೆಲ್ತ್ ಔಟ್ ಆಫ್ ಸೇವಿಂಗ್ಸ್ ಲುಕಿಂಗ್ ಫಾರ್ ಬೆಟರ್ ಆಪರ್ಚುನಿಟೀಸ್, ಈ ವಿಚಾರದ ಬಗ್ಗೆ ಸಾಕಷ್ಟು ದೀರ್ಘವಾಗಿ ವಿಷಯಗಳನ್ನು ತಿಳಿದಂಥವರು, ಅರ್ಥವರು ನಮ್ಮ ನಾಗರಾಜ್ ಸರ್ ಅವರು ವಿಶೇಷ ಉಪನ್ಯಾಸವನ್ನು ಕೊಡ್ತಾರೆ. ಈ ಉಪನ್ಯಾಸದಿಂದ ಸಾಕಷ್ಟು ಅನುಕೂಲಗಳು ನಮಗೆಲ್ರಿಗೂ ಆಗುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸ್ಕೊಡಿ ಅಂತೇಳಿ ಆಶಯವನ್ನು ವ್ಯಕ್ತಪಡಿಸಿ ನಾನು ನಾಗರಾಜ್ ಸರ್ ಅವರು ಉಪನ್ಯಾಸ ಆರಂಭ ಮಾಡಬೇಕು ಅಂತ ಕೇಳ್ಕೊತೀನಿ. ದಯಮಾಡಿ ಎಲ್ಲರೂ ಶ್ರದ್ಧೆಯಿಂದ ಕೇಳಿ. ಏನಾದರೂ ಡೌಟ್ಸ್ ಇದ್ರೂ ಕೂಡ ಅವರು ಕ್ಲಾರಿಫೈ ಮಾಡ್ತಾರೆ. ಥ್ಯಾಂಕ್ ಯು. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ಆಡಳಿತ ಸೇವೆ ಅಧಿಕಾರಿಗಳ ಸಂಘದ ವತಿಯಿಂದ ವಿಶೇಷ ಮಾಲಿಕೆ ವತಿಯಲ್ಲಿ 13ನೇ ಈ ಒಂದು ವಿಶೇಷ ಸರಣಿಯಲ್ಲ, ವಿಶೇಷ ಉಪನ್ಯಾಸ ಸರಮಾಲೆ 13ನೇ ಸರಣಿಯಲ್ಲಿ ಈ ದಿನ ನಾನು ಹೌ ಟು ಕ್ರಿಯೇಟ್ ವೆಲ್ತ್ ಔಟ್ ಆಫ್ ಸೇವಿಂಗ್ಸ್ ಅಂದರೆ ತಮ್ಮಲ್ಲಿರುವಂತಹ ಉಳಿತಾಯದ ಹಣವನ್ನು ಹೇಗೆ ನಾವು ಆಸ್ತಿಯನ್ನಾಗಿ ಪರಿವರ್ತಿಸ್ಬೋದು, ಯಾವ ರೀತಿಯ ಅವಕಾಶಗಳು ನಮಗಿದೆ, ಇರುವಂಥ ಅವಕಾಶಗಳನ್ನು ಬಳಸ್ಕೊಂಡು ನಮ್ಮಲ್ಲಿರುವ ಅಲ್ಪ ಮೊತ್ತವನ್ನು ಹೇಗೆ ನಾವು ಸದ್ಬಳಕೆ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಈ ದಿನ ಮಾತಾಡಲಿಕ್ಕೆ ಬಂದಿದ್ದೀನಿ. ನಾನು ತಮ್ಮಲ್ಲಿ ಒಬ್ಬ ವಿಷಯದ ಅತ್ಯಂತ ಪರಿಣಿತ ಏನಲ್ಲ. ತಮ್ಮದು ಏನಾದರೂ ವಿಚಾರ ವಿನಿಮಯ ಅಂತ ತಿಳ್ಕೊಳ್ಳೋಣ, ಸರಣಿ ಅಂತ ತಿಳ್ಕೊಳ್ಳೋದು ಬೇಡ, ಅಂತ ಉಪನ್ಯಾಸ ಅಂತ ತಿಳ್ಕೊಳ್ಳೋದು ಬೇಡ. ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇದು. ಯಾರೇ ಒಬ್ಬ ವ್ಯಕ್ತಿ ತನ್ನ ಕಾಲೇಜು ದಿನಗಳನ್ನು ಮುಗಿಸಿ ಒಂದು ಸೇವೆಗೆ ಅಥವಾ ಒಂದು ಸರ್ವಿಸ್ಗೆ ಎಂಟ್ರಿ ಆದ ತಕ್ಷಣ ಫಸ್ಟ್ ತಿಂಗಳು ಅವನಿಗೊಂದು ಸ್ಯಾಲ್ರಿ ಬರ್ತದೆ, ವೇತನ ಅಂತ ತಗೊಳ್ತೀವಿ ನಾವು. ಆ ವೇತನವನ್ನು ಏನು ಮಾಡ್ತೀವಿ ನಾವು? ನಮ್ಮದೇ ಆದ ಪ್ರಿಯಾರಿಟೀಸ್ ಇರ್ತದೆ. ಆ ವೇತನವನ್ನು ಇದಕ್ಕೆ ಖರ್ಚು ಮಾಡಬೇಕು, ಅದಕ್ಕೆ ಖರ್ಚು ಮಾಡಬೇಕು ಅಂತ. ಆದರೆ ಉಳಿಸೋದು ಯಾವಾಗ? ನಾವು ಯಾಕೆ ಉಳಿಸ್ಬೇಕು? ಉಳಿಕೆ ಅಂದರೆ ಏನು? ನಮ್ಮ ಹಿಂದಿನ ತಲೆಮಾರುಗಳು, ಉದಾಹರಣೆಗೆ ಹೇಳೋದಾದರೆ, ಇವತ್ತು ಯಾವುದೇ ಊರಲ್ಲಿ ಹೋದರೂ 1 ಎಕರೆ ಹೊಲ 1 ಕೋಟಿ, 2 ಕೋಟಿ, 10 ಕೋಟಿ, 10 ಲಕ್ಷದಿಂದ 10 ಕೋಟಿವರೆಗೂ ಆಗಿದೆ. ನಮ್ಮಲ್ಲಿದೆ ಹೊಲ ಇವತ್ತು ಅಂದರೆ ನಮ್ಮ ಹಿಂದಿನ ತಲೆಮಾರು ನಮಗೋಸ್ಕರ ಉಳಿಸಿ ಹೋಗಿದ್ರಿಂದ ನಮಗಿದೆ. ಅವ್ರ ಕಾಲದಲ್ಲಿ ಅದನ್ನೇನಾದರೂ ಅವರು ಮಾರಾಟ ಮಾಡಿದಿದ್ರೆ ನಮಗೆ ಅದು ಉಳಿತಾಯ ಆಗ್ತಿರಲಿಲ್ಲ. ಹಾಗಾಗಿ ನಮ್ಮ ಜೀವನಕ್ಕೆ ನಾವು ಅರ್ನ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ, ನಾವು ದುಡಿತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಜೀವನದ ಅಗತ್ಯತೆಗಳನ್ನು ಪೂರ್ಣಗೊಳಿಸಿ ನಮಗೆ ಬೇಕಾದಂಥ ಜೀವನಕ್ಕೆ ಬೇಕಾದಂಥ ಎಸೆನ್ಷಿಯಲ್ಸ್ ಏನೇನಿದೆ ಅದೆಲ್ಲವನ್ನೂ ಪಡೆದುಕೊಂಡು ಮುಂದಿನ ನಮ್ಮ ಭವಿಷ್ಯ ಅಂದರೆ ನಮ್ಮ ಜೀವನವೂ ಆಗ್ಬೋದು, ನಮ್ಮ ಮಕ್ಕಳ ಜೀವನವೂ ಆಗ್ಬೋದು, ಸಮಾಜದ್ದು ಆಗ್ಬೋದು. ಎಷ್ಟೋ ಜನ ಶ್ರೀಮಂತರು ಸಾಮಾಜಿಕವಾಗಿ ಸಾಕಷ್ಟು ಹಣವನ್ನು ಉಳಿತಾಯ ಮಾಡಿ ಉಳಿಸಿ ಹೋಗಿದ್ರಿಂದ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಈಗ ಬೆಂಗಳೂರಿಗೆ ಬಂದರೆ ಎಲ್ಲರೂ ಒಂದು ಗಾದೆ ಮಾತು ಹೇಳ್ತಾರೆ, ಇದೇನು ತೋಟದಪ್ಪನ ಛತ್ರನ ಅಂತ. ತೋಟದಪ್ಪ ಅನ್ನೋರು ಒಂದು ಛತ್ರ ಕಟ್ಟಿಸಿದ್ರಿಂದ ಇವತ್ತದು ಲಕ್ಷಾಂತರ ಜನರಿಗೆ ವಿದ್ಯಾಭ್ಯಾಸದ ದಾರಿದೀಪವಾಗಿ ಮುಂದುವರೆದಿದೆ. ಅಂದರೆ ಅವರು ತಮ್ಮ ಗಳಿಕೆಯನ್ನು ಸಮಾಜಕ್ಕೋಸ್ಕರ ಉಳಿಸಿದ್ದು ಹೋಗಿದ್ದು, ಅದು ಒಂದು ಕತೆ. ಅದೇ ರೀತಿ ನಮಗೆ ಅವಕಾಶ ಇರುವಂತಹ ವೇತನದಲ್ಲಿ, ನಮಗೆ ಸಿಗ್ತಾ ಇರುವಂತಹ ಸಂಬಳದಲ್ಲಿ ನಾವು ದುಡಿತಾ ಇರುವಂತಹ ಹಣವನ್ನು ನಾವು ವೆಚ್ಚ ಮಾಡಿ ಉಳಿದಂತಹ ಮೊತ್ತವನ್ನು ನಾವೇನು ಸೇವಿಂಗ್ಸ್ ಅಂತ ಕರಿತೀವಿ, ಅದನ್ನು ಹೇಗೆ ಸದ್ಬಳಕೆ ಮಾಡಲಿಕ್ಕೆ ಅವಕಾಶಗಳಿದೆ ಅನ್ನೋದ್ರ ಬಗ್ಗೆ ಬರೀ ಬೆಳಕನ್ನು ಚೆಲ್ತಾ ಇದ್ದೀನಿ. ನನಗಿಂತ ಹೆಚ್ಚು ಬುದ್ಧಿವಂತರು ಈ ವಿಚಾರದಲ್ಲಿ ತಾವೆಲ್ಲರೂ ತಿಳ್ಕೊಂಡಿರ್ತೀರಿ. ಇದು ಒಂದು ವಿಚಾರ ವಿನಿಮಯದ ರೀತಿ ಇದು ಮಾಡ್ಕೊಂಡು ಹೋಗೋಣ ನಾವು. ಸೊ ಮುಂದಕ್ಕೆ ಕೊಡೋಣ.
ಏನು ಸೇವಿಂಗ್ಸ್ ಅಂದರೆ ಏನು, ಉಳಿತಾಯ ಅಂದರೆ ಏನು? ನಾವು ಪಡೆಯೋ ಮಾಸಿಕ ವೇತನ ಅಥವಾ ನಾವು ದುಡಿಯುವಂಥ ದುಡ್ಡು, ಆ ದುಡ್ಡನ್ನು ನಮ್ಮ ಕೈಯಲ್ಲಿ ಎಷ್ಟಿರುತ್ತೋ ಅದರಲ್ಲಿ ವೆಚ್ಚ ಮಾಡಿ ನಮ್ಮ ಕೈಯಲ್ಲಿ ಉಳಿದಿರೋದನ್ನು ನಾವು ಉಳಿತಾಯ ಅಂತ ಹೇಳ್ತೀವಿ. ಆದರೆ ಡಿಕ್ಷನರಿ ಮೀನಿಂಗ್ ಸೇವಿಂಗ್ಸ್ ಏನು ಹೇಳ್ತದೆ? ಸೇವಿಂಗ್ ಈಸ್ ಇನ್ಕಮ್ ನಾಟ್ ಸ್ಪೆಂಟ್ ಆರ್ ಡೆಫರ್ಡ್ ಕನ್ಸಂಪ್ಷನ್. ಆದಾಯ ಬಂದಿದೆ, ಆದಾಯವನ್ನು ನಾವು ಇದುವರೆಗೂ ವೆಚ್ಚ ಮಾಡಿಲ್ಲ, ನಾವು ಅದನ್ನು ಸೇವಿಂಗ್ಸ್ ಅಂತ ಹೇಳ್ಬೋದು. ಅಥವಾ ಡೆಫರ್ಡ್ ಕನ್ಸಂಪ್ಷನ್, ಮುಂದಿನ ದಿನಗಳಲ್ಲಿ ನಾವು ಅದನ್ನ ವೆಚ್ಚ ಮಾಡೋಣ ಅಂತ ಇವತ್ತು ಉಳಿಸಿ ಇಟ್ಕೊಂಡಿದ್ರೆ ಅದನ್ನು ಸೇವಿಂಗ್ಸ್ ಅಂತ ಕರಿತೀವಿ. ಎಕನಾಮಿಕ್ಸ್ ಅರ್ಥಶಾಸ್ತ್ರದಲ್ಲಿ ಏನು ಹೇಳ್ತವೆ ಅಂದರೆ, ಇನ್ಕಮ್ ನಾಟ್ ಯೂಸ್ಡ್ ಫಾರ್ ಇಮಿಡಿಯೇಟ್ ಕನ್ಸಂಪ್ಷನ್ ಈಸ್ ಕಾಲ್ಡ್ ಸೇವಿಂಗ್ಸ್. ಅಂದರೆ ಇನ್ಕಮ್ ನಮ್ಮ ಕೈಯಲ್ಲಿ ಇದೆ ಇವತ್ತು, ವಿ ಆರ್ ನಾಟ್ ಯುಟಿಲೈಸಿಂಗ್ ಇಟ್ ಫಾರ್ ಇಮಿಡಿಯೇಟ್ ಕನ್ಸಂಪ್ಷನ್. ಇವತ್ತೇ ನಾವು ಅದನ್ನು ಉಪಯೋಗ ಮಾಡ್ತಾ ಇಲ್ಲ, ಮುಂದೊಂದಿನ ಉಪಯೋಗ ಮಾಡ್ಕೊಳ್ಳೋಣ ಅಂತ ಹಿಡಿದಿಟ್ಕೊಳ್ತೀವಲ್ಲ, ಅದನ್ನು ನಾವು ಸೇವಿಂಗ್ಸ್ ಅಂತ ಕರಿತೀವಿ. ಇಟ್ ಆಲ್ಸೋ ಇನ್ವಾಲ್ವ್ಸ್ ರೆಡ್ಯೂಸಿಂಗ್ ಎಕ್ಸ್ಪೆಂಡಿಚರ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ನೇಹಿತರೆ, ತಾವು ಫೀಲ್ಡಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡಿರ್ಬೋದು, ಯಾವುದೇ ಜುಡಿಷಿಯಲ್ ಆಫೀಸರ್ಸ್ ಹತ್ರ ಹೋಗಿ ಅವರು ಪ್ರತಿ ವರ್ಷ ಒಂದಷ್ಟು ಅಮೌಂಟ್ನ ಫಿಕ್ಸೆಡ್ ಡೆಪಾಸಿಟಲ್ಲಿ ಇಡ್ತಾ ಇರ್ತಾರೆ. ಜುಡಿಷಿಯಲ್ ಆಫೀಸರ್ಸ್ ಯಾರದೇ ನೀವು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ನೋಡಿ, 80% ಆಫ್ ದಿರ್ ಸೇವಿಂಗ್ಸ್ ವಿಲ್ ಬಿ ಇನ್ ಫಿಕ್ಸೆಡ್ ಡೆಪಾಸಿಟ್ಸ್. ಪ್ರೀವಿಯಸ್ಲಿ ನಿಮಗೆ ಗೊತ್ತಿರ್ಬೋದು, ಡ್ಯೂರಿಂಗ್ 2010ಗೆ ಎಂಡ್ ಆಯಿತು ಅನಿಸುತ್ತೆ, 2012ಗೆ NSC ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಆ್ಯಂಡ್ ಇಂದಿರಾ ವಿಕಾಸ್ ಪತ್ರ ಅಂತಿತ್ತು. ಮಿನಿಮಮ್ ನೀವು 1,000 ರೂಪಾಯಿ ಹಾಕಿದ್ರೆ 5 ವರ್ಷಕ್ಕೆ ಡಬಲ್ ಕೊಟ್ಬಿಡ್ತಿದ್ರು ನಿಮಗೆ. ನಾನು ಅದರ ಬೆನಿಫಿಷಿಯರಿ. ನಾನು 96ಅಲ್ಲಿ ಡಿಗ್ರಿ ಕಾಲೇಜ್ ಲೆಕ್ಚರರ್ಗೆ ಸೇರಿದಾಗ UGC ಹೊಸ ಸ್ಕೇಲ್ ಬಂತು, ಓಲ್ಡ್ ಸ್ಕೇಲ್ ತಗೊಳ್ತಾ ಇದ್ವಿ. ಹೊಸ ಸ್ಕೇಲ್ಗೆ ಪ್ಯಾರಿಟಿ ಬಂದಾಗ ಸುಮಾರು 50,000 ರೂಪಾಯಿನೂ ನನಗೆ NSC ಕೊಟ್ಟರು, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸು. ಕರೆಕ್ಟಾಗಿ 2004ನೇ ಇಸ್ವಿಗೆ ನನಗೆ ಅದು 50,000 ರೂಪಾಯಿ 1 ಲಕ್ಷ ಸಿಕ್ತು. ವೆರಿ ಈಸಿ ಮೆಥಡ್ ಆಫ್ ಕನ್ವರ್ಟಿಂಗ್ ಯುವರ್ ಸೇವಿಂಗ್ಸ್ ಇಂಟು ಎನ್ ಅಸೆಟ್. 1 ಲಕ್ಷ ರೂಪಾಯಿ ಬಂತು. ಹಾಗೆ ಈ ಅಮೌಂಟ್ ಆಫ್ ಮನಿ ಲೆಫ್ಟ್ ಓವರ್ ಆಫ್ಟರ್ ಸ್ಪೆಂಡಿಂಗ್ ಆ್ಯಂಡ್ ಅದರ್ ಅಬ್ಲಿಗೇಷನ್ಸ್ ಆರ್ ಡಿಡಕ್ಟೆಡ್ ಫ್ರಮ್ ಅರ್ನಿಂಗ್ಸ್, ಅದನ್ನು ನಾವು ಸೇವಿಂಗ್ಸ್ ಅಂತ ಕರಿತೀವಿ. ಅಂದರೆ ಉಳಿತಾಯ ಅಂದರೆ ಏನು, ಎಷ್ಟೊಂದು ಜನಕ್ಕೆ ಗೊತ್ತಿರಲಿಲ್ಲ ಹೇಗೆ ಉಳಿತಾಯ, ಏನು ಉಳಿತಾಯ ಅಂದರೆ ವೆರಿ ಸಿಂಪಲ್. ನಿಮಗೆ ಬರ್ತಾ ಇರುವಂಥ ವರಮಾನದಲ್ಲಿ ನೀವೆಷ್ಟು ಎಕ್ಸ್ಪೆಂಡಿಚರ್ ಮಾಡಬೇಕು, ವೆಚ್ಚವನ್ನು ಕಳೆದು ಏನಾದರೂ ಉಳಿದ್ರೆ ಅದು ಸೇವಿಂಗ್ಸು. ಫಾರ್ಚುನೇಟ್ಲಿ ಬೇರೆ ಎಕಾನಮೀಸ್ನ ಥ್ರೂಔಟ್ ದ ವರ್ಲ್ಡ್, ಇಡೀ ಪ್ರಪಂಚದ ಎಲ್ಲ ಆರ್ಥಿಕ ದೇಶಗಳನ್ನು ನಾವು ಅಭ್ಯಾಸ ಮಾಡಿದಾಗ ನಮ್ಮ ಭಾರತೀಯರಲ್ಲಿ ಈ ಸೇವಿಂಗ್ಸ್ ಅನ್ನೋದು ರಕ್ತಗತವಾಗಿ ಬಂದಿದೆ. ಶತಶತಮಾನಗಳಿಂದ ನಮ್ಮ ಜನ ತಮಗೆ ಆದಾಯ ಎಷ್ಟಿರುತ್ತೋ ಅದಕ್ಕಿಂತ ಕಡಿಮೆ ವೆಚ್ಚ ಮಾಡ್ತಿರೋ ಹೊರತು ಅದಕ್ಕಿಂತ ಹೆಚ್ಚು ವೆಚ್ಚ ಮಾಡೋದಿಲ್ಲ. ಆದರೆ ಪಾಶ್ಚಾತ್ಯ ದೇಶಗಳಿಗೆ ಹೋದಾಗ, ಫಾರ್ ಎಕ್ಸಾಂಪಲ್ ನೀವು ಲೆಹ್ಮನ್ ಬ್ರದರ್ಸ್ ಅಂತ ಹಿಂದೆ ಒಂದು 2008ರಲ್ಲಿ ಒಂದು ವರ್ಲ್ಡ್ ಕ್ರೈಸಿಸ್ ಆಯಿತು, ಎಕನಾಮಿಕ್ ಕ್ರೈಸಿಸ್, ಕೇಳಿದಿರ ಅದು? ಏನದು? 2007-8 ಹೌಸಿಂಗ್ ಕ್ರೈಸಿಸ್. ಏನದು ಹೌಸಿಂಗ್ ಕ್ರೈಸಿಸ್ ಅಂದರೆ, 25-30 ವರ್ಷಗಳ ಹಿಂದೆ ಎಲ್ಲ ಬ್ಯಾಂಕರ್ಸು ಸೇರಿಕೊಂಡು ಅವ್ರ ಬ್ಯಾಂಕಿಂಗ್ ಪ್ರೋಗ್ರೆಸ್ ಮಾಡ್ಕೊಳ್ಳಿಕ್ಕೆ, ಅವ್ರ ಬ್ಯಾಂಕಿಂಗ್ ಪರ್ಫಾರ್ಮೆನ್ಸ್ ಪ್ರೋಗ್ರೆಸ್ ಮಾಡಲಿಕ್ಕೆ ದೇ ಸ್ಟಾರ್ಟೆಡ್ ಗಿವಿಂಗ್ ಲೋನ್ಸ್ ಬೈ ಮಾರ್ಟ್ಗೇಜಿಂಗ್ ದ ಹೌಸಸ್. ಅವ್ರಿಗೆ ಬೇಕೋ ಬೇಡವೋ ಬನ್ನಿ, ಸಿಂಪಲ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ, ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ನಿಮಗೆ ಇದನ್ನು ಲೋನನ್ನು ಕೊಡ್ತೀವಿ, 25 ವರ್ಷ ಪೀರಿಯಡಲ್ಲಿ ನೀವು ವಾಪಸ್ ಕೊಡಿ ನನಗೆ ಅಂದ್ಬಿಟ್ಟು ಕರೆದು ಮಾರ್ಟ್ಗೇಜ್ ಮಾಡಿ ಲೋನ್ ಕೊಡೋಕ್ಕೆ ಶುರು ಮಾಡಿದ್ರು. ಒಂದು 5 ಇಯರ್ಸು 6 ಇಯರ್ಸು 7 ಇಯರ್ಸು ಕಟ್ತಾ ಬಂದರು. ಆನಂತರ ಅವರು ಕಟ್ಟೋದನ್ನ ನಿಲ್ಲಿಸ್ಬಿಟ್ರು. ನಿಮಗೆ ಗೊತ್ತಿದೆ, ಲೋನ್ ತೊಗೊಂಡ್ಮೇಲೆ ರೀಪೇಮೆಂಟ್ ಮಾಡದೇ ಇದ್ರೆ ಏನಾಗ್ತದೆ, ಇಂಟ್ರೆಸ್ಟ್ ಚಕ್ರಬಡ್ಡಿಯಾಗಿ ಬೆಳೀತಾ ಹೋಗ್ತದೆ ಅದು. ಲೆಹ್ಮನ್ ಬ್ರದರ್ಸ್ 2007-8 ಏನಾಯಿತು, ಬ್ಯಾಂಕ್ರಪ್ಸಿಗೆ ಅಪ್ಲೈ ಮಾಡಿದ್ರು. ಅಂದರೆ ನಾವು ದಿವಾಳಿ ಆಗಿದ್ದೀವಿ ಅಂತ. ದಿವಾಳಿ ಆಗಿದ್ದೀವಿ ಅಂದಾಗ ಇಡೀ ಪ್ರಪಂಚದ ಎಲ್ಲ ಎಕಾನಮಿ ಒಂಥರ ಪಾತಾಳಕ್ಕೆ ಇಳಿತು. ಆವತ್ತೊಂದು ದಿವಸ ಏನಾದರೂ 2007-8ರಲ್ಲಿ ಎಕಾನಮಿ ಕೆಳಗೋದಾಗ ಯಾರಾದರೂ ಬುದ್ಧಿವಂತರು, ಇಂಡಿಯಾದಲ್ಲೂ 4-5 ಜನ ಬುದ್ಧಿವಂತರು ಇದ್ದಾರೆ, ಬಹುಶಃ ಅವ್ರ ಹೆಸರು ಹೇಳಿದ್ರೆ ನಿಮಗೆ ಗೊತ್ತಾಗ್ಬೋದು. ರಾಕೇಶ್ ಜುಂಜುನ್ವಾಲಾ, ರಾಮಕೃಷ್ಣ ಡಿಮಾರ್ಟ್ ಓನರ್ ಇದ್ದಾರಲ್ಲ, ರಾಧಾಕೃಷ್ಣ ದಮಾನಿ, ಆ ರೀತಿ ಒಂದು 5-6 ಜನ, ಆಶೀಶ್ ಕಚೋಲಿಯಾ ಅಂತ ಒಂದಷ್ಟು ಜನ ಇದ್ದಾರೆ. ಆ ಜನ ಏನು ಮಾಡಿದ್ರು, ತಮ್ಮಲ್ಲಿದ್ದು ಸೇವಿಂಗ್ಸ್ನ, ತಮ್ಮಲ್ಲಿದ್ದ ಹಣನ, ಬೇರೆಯಿಂದ ಹಣನ ತಗೊಬಂದು ಒಂದು ಕೆಲವು ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರು. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ನನ್ನ ಕಣ್ಣ ಮುಂದೆ ಈಗಲೂ ನನಗೆ ಆ ಫಿಗರ್ ನೆನಪಿದೆ. 2007-8ರಲ್ಲಿ ಟಿ ವಿ ಎಸ್ ಕಂಪ್ನಿ ಗೊತ್ತಲ್ಲ, 2 ವೀಲರ್, ಅದು ನಮ್ಮೂರಿಗೆ ಓಡಾಡೋ ದಾರಿನಲ್ಲೇ ಕಂಪ್ನಿ ನೋಡ್ತಾ ಇರ್ತೀನಿ, ದೊಡ್ಡ ಕಂಪ್ನಿ. ಸುಮಾರು 200 ರೂಪಾಯಿ ಇದ್ದಿದ್ದು ಶೇರಿನ ಬೆಲೆ 8 ರೂಪಾಯಿಗೋ 9 ರೂಪಾಯಿಗೋ ಬಂತು ಆ ವರ್ಷ, 2007-8ರಲ್ಲಿ. ಇವತ್ತು ಅದು 2,200 ರೂಪಾಯಿ ಇದೆ. ಆ ದಿನ ಯಾರಾದರೂ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಇವತ್ತು ಮನೇಲಿ ಕೂತ್ಕೊಂಡು ಅವನಿಗೆ ಸುಮಾರು 15 ಕೋಟಿ ರೂಪಾಯಿ ಇರ್ತದೆ. ಪೇಜ್ ಇಂಡಸ್ಟ್ರೀಸ್ 12 ರೂಪಾಯಿ ಇತ್ತು, 300 ರೂಪಾಯಿ ಇತ್ತು, 400 ರೂಪಾಯಿ ಇತ್ತು, ಇವತ್ತು 30,000 ರೂಪಾಯಿ ಇದೆ. ಯಾವ ಪ್ರಾಡಕ್ಟ್ ಗೊತ್ತಾ ಅದು?
ದಟ್ ಈಸ್ ದ ಲಾಜಿಕ್. ಜಾಕಿ ಅಪರಲ್ಸ್ದು ಕಂಪ್ನಿ ಅದು, ಪೇಜ್ ಇಂಡಸ್ಟ್ರೀಸ್ ಅಂತ. ಜಾಕಿ ಅಪರಲ್ಸ್ ನಾವು ಇನ್ನರ್ ವೇರ್ಸ್ ಉಪಯೋಗಿಸ್ತೀವಲ್ಲ, ಬನಿಯನ್ನು ಎಲ್ಲನೂ, ಆ ಇನ್ನರ್ ವೇರ್ ಕಂಪನಿದು 12-13 ರೂಪಾಯಿ ಇದ್ದಿದ್ದು ಶೇರು ಇವತ್ತು ಅಟ್ ಪ್ರೆಸೆಂಟ್ 30,000 ರೂಪಾಯಿ ಇದೆ. ಹೈಯೆಸ್ಟ್ ಶೇರ್ ಯಾವುದಿರ್ಬೋದು ಹೇಳಿ ಇವತ್ತು? MRF 1,50,000 ರೂಪಾಯಿ ಇದೆ ಇವತ್ತು ಒಂದು ಶೇರ್ ಬೆಲೆ. ಬಟ್ ಅದ್ರ ಫೇಸ್ ವ್ಯಾಲ್ಯೂ 100 ರೂಪೀಸ್. ಅದು ಲಿಸ್ಟ್ ಆಗಿದೆ ಸುಮಾರು 2,000 ರೂಪಾಯಿಗೆ. 2008ರಲ್ಲಿ ಅದ್ರ ಬೆಲೆ 4,000 ರೂಪಾಯಿ. 1,40,000 ಒಂದು ಶೇರಿನ ಬೆಲೆ. 2014ನಲ್ಲಿ 33,000 ಇತ್ತು. ಯು ಆರ್ ರೈಟ್. ಆಮೇಲೆ ಬರೋಣ, ಶೇರ್ಸ್ ಬಂದಾಗ ಆಮೇಲೆ ಬರೋಣ. ಸೊ ನಾನು ಏನು ಹೊರಟಿದ್ದೀನಿ, ಸೇವಿಂಗ್ಸ್ ಅನ್ನೋದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ವಾಟ್ ಈಸ್ ಸೇವಿಂಗ್ಸ್? ವೆರಿ ಸಿಂಪಲ್ ಮೀನಿಂಗ್. ನಾವು ಎಕನಾಮಿಕ್ಸ್ಗೆ ಹೋಗೋದು ಬೇಡ. ಸಿಂಪಲ್ ಮೀನಿಂಗ್ಸ್ ಹೇಳ್ಬೇಕಂದ್ರೆ ಟೋಟಲ್ ಇನ್ಕಮ್ ಮೈನಸ್ ಟೋಟಲ್ ಎಕ್ಸ್ಪೆಂಡಿಚರ್ ಈಸ್ ಸೇವಿಂಗ್ಸ್. ಇನ್ಕಮ್ ಯು ಡಸಂಟ್ ಹ್ಯಾವ್ ಎನಿ ಸೇ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಇನ್ಕಮ್ ಜಾಸ್ತಿ ಆಗೋದು ಕಮ್ಮಿ ಆಗೋದು, ಆ್ಯಸ್ ವಿ ಆರ್ ಆಲ್ ಎಂಪ್ಲಾಯೀಸ್, ಆ್ಯಸ್ ವಿ ಆರ್ ಆಲ್ ಆಫೀಸರ್ಸ್, ನಮಗೆ ಒಂದು ಸ್ಕೇಲ್ ಅಂತ ಇರುತ್ತೆ. ಆ ಸ್ಕೇಲ್ ಒಳಗಡೆನೇ ಇರುತ್ತೆ. ನಮ್ಮ ಇನ್ಕಮ್ ವೇರಿಯೇಷನ್ ಆಗಲಿಕ್ಕೆ ಚಾನ್ಸ್ ಇಲ್ಲ. ಬಟ್ ಎಕ್ಸ್ಪೆಂಡಿಚರ್ ವಿಲ್ ಬಿ ಅಂಡರ್ ಯುವರ್ ಕಂಟ್ರೋಲ್. ನಮಗೆ 1 ಲಕ್ಷ ರೂಪಾಯಿ ಆದಾಯ ಬಂದರೆ 1 ಲಕ್ಷದಲ್ಲಿ 50,000 ಆದರೂ ಖರ್ಚು ಮಾಡ್ಬೋದು ತಿಂಗಳ. ನಾವು 60,000 ಆದರೂ ಖರ್ಚು ಮಾಡ್ಬೋದು. ಅದು 1,20,000 ಬೇಕಾದರೂ ಖರ್ಚು ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ನಮ್ಮ ಇನ್ಕಮ್ನಲ್ಲಿ ಖರ್ಚು ಮಾಡೋದನ್ನು ಕಳೆದ್ರೆ ಉಳಿದಂಥದ್ದೇ ಉಳಿತಾಯ ಅಥವಾ ಸೇವಿಂಗ್ಸ್ ಅಂತ ಕರಿತೀವಿ. ಯಾಕೆ ಬೇಕು ನಮಗೆ ಉಳಿತಾಯ? ವೈ ವಿ ನೀಡ್ ಸೇವಿಂಗ್ಸ್? ಈ ಪ್ರಶ್ನೆ ನಾವು ಹಾಕ್ಕೋಬೇಕು. ವೈ? ದ ಫ್ಯೂಚರ್ ಈಸ್ ಅನ್ಪ್ರೆಡಿಕ್ಟಬಲ್. ಭವಿಷ್ಯತ್ತು ಹೇಗಿರುತ್ತೆ ಯಾರಿಗೂ ಗೊತ್ತಿಲ್ಲ. ಫ್ಯೂಚರ್ ವಿ ಡಸಂಟ್ ನೋ ವಾಟ್ ಈಸ್ ದೇರ್ ಫಾರ್ ಅಸ್ ಟುಮಾರೋ ಆರ್ ನೆಕ್ಸ್ಟ್ ಮಂತ್ ಆರ್ ನೆಕ್ಸ್ಟ್ ಇಯರ್. ಉದಾಹರಣೆಗೆ, ಇವತ್ತು ನಾನು ಯಾವುದೋ ಒಂದು ಪೋಸ್ಟಿಂಗಲ್ಲಿ ಇರ್ತೀನಿ, ಇದ್ದಕ್ಕಿದ್ದಂಗೆ ನಾಳೆ ಎಲೆಕ್ಷನ್ ವಿಚಾರವಾಗಿ ನನಗೆ ಟ್ರಾನ್ಸ್ಫರ್ ಆಯಿತು, 3 ತಿಂಗಳು ಪೋಸ್ಟಿಂಗ್ ಸಿಕ್ಕಿಲ್ಲ. 3 ಮಂತ್ಸ್ ಐ ವೋಂಟ್ ಬಿ ಗೆಟಿಂಗ್ ಎನಿ ರೆಗ್ಯುಲರ್ ಸ್ಯಾಲ್ರಿ ಬರ್ತದೆ ಯಾವಾಗ? 5-6 ತಿಂಗಳಾದಮೇಲೆ. ಈಗ 2023ದು ಮೇ ತಿಂಗಳದು ವೆಯ್ಟಿಂಗ್ ಪೀರಿಯಡ್ ಈಗ ಮೊನ್ನೆ ಇಲ್ಲೆಲ್ಲ ಹೇಳಿದ್ಮೇಲೆ ನನಗೆ ಈಗಲೇ ಆರ್ಡ್ರ್ ಬಂದಿದೆ. ಅದು ನನಗೆ ಸ್ಯಾಲ್ರಿ ಆಗಲಿಕ್ಕೆ ಇನ್ನೂ ಒಂದು 2 ತಿಂಗಳಾಗ್ತದೆ, ಏಜಿಸಿಂದ ಸ್ಲಿಪ್ ಬಂದಾಗಲಿಕ್ಕೆ. ಅಪಾರ್ಟ್ ಫ್ರಮ್ ದಟ್, ಇದು ಒಂಥರ ಆದರೆ ಫ್ಯೂಚರ್ ಇದ್ದಕ್ಕಿದ್ದಂಗೆ ನಮ್ಮ ಫ್ಯಾಮಿಲಿ ಡಿಪೆಂಡೆಂಟ್ಸ್ ಯಾರಾದರೂ ಒಬ್ರು ಹುಷಾರು ತಪ್ಬೋದು, ಅಥವಾ ನಾವೇ ಹುಷಾರು ತಪ್ಬೋದು. ವಿ ಡಸಂಟ್ ನೋ. ಅಥವಾ ಆಲ್ ಆಫ್ ಎ ಸಡನ್ ಏನೋ ಒಂದು ನಮಗೆ ಅಂದ್ಕೊಳ್ಳೋದಂಥ ಅನ್ಪ್ರೆಸಿಡೆಂಟೆಡ್ ಯಾವುದೋ ಒಂದು ವಿಚಾರ ಬರ್ಬೋದು. ಆಗ ಇದ್ದಕ್ಕಿದ್ದಾಗೆ ನಮಗೆ ಹಣದ ಅವಶ್ಯಕತೆ ತುಂಬ ಆಗ್ತದೆ. ಆ್ಯಂಡ್ ಫೈನಾನ್ಷಿಯಲ್ ಎಮರ್ಜೆನ್ಸೀಸ್ ಕ್ಯಾನ್ ಕ್ರಾಪ್ ಅಪ್ ಎನಿ ಟೈಮ್. ನಿಮ್ಗೆ ಅನಿಸಿರುತ್ತೆ, ಯಾವಾಗಾದರೂ ಪ್ರತಿಯೊಬ್ಬರಿಗೂ ಅನುಭವ ಆಗಿರ್ತದೆ. ನೀವೊಂದು ಎಲ್ಲಾದ್ರೂ ಆಚೆ ಹೋಗ್ಬೇಕಾದ್ರೆ ಒಂದು 50,000 ರೂಪಾಯಿ ಜೋಬಲ್ಲಿ ಇಟ್ಕೊಂಡು ಹೋಗಿರ್ತೀರಿ. ನನಗೇನಂತ ಎಮರ್ಜೆನ್ಸಿ ಬರಲ್ಲ ಅಂದ್ಕೊಂಡು ಹೋಗಿ ಖರ್ಚು ಮಾಡ್ಕೊಂಡು ಬರ್ತೀರಿ. ಮನೆಗೆ ಬಂದಾಗ 20,000 ಇರುತ್ತೆ. 20,000 ಇದೆಯಲ್ಲ, ಏನಾದರೂ ಮಾಡೋಣ ಅಂತ ನೀವು ಪ್ಲಾನ್ ಮಾಡೋಷ್ಟೊತ್ತಿಗೆ 40,000 ರೂಪಾಯಿ ನೆಕ್ಸ್ಟ್ ಡೇ ಏನಾದರೂ ಒಂದು ಎಮರ್ಜೆನ್ಸಿ ಬರ್ತದೆ. ಎಲ್ಲರಿಗೂ ಅನುಭವ ಆಗಿದೆ ಅಲ್ವಾ ಇದು? ಬಟ್ 40,000 ಎಮರ್ಜೆನ್ಸಿ ಬಂದಾಗ ನಿಮ್ಮ ಅಕೌಂಟಲ್ಲಿ ದುಡ್ಡಿದ್ರೆ ಇಟ್ ಈಸ್ ಕಂಫರ್ಟಬಲ್. ಇಲ್ಲಾಂದ್ರೆ ಏನಾಗ್ತದೆ? ಸ್ನೇಹಿತರು, ಬಂಧು ಬಳಗ, ಇನ್ನೊಬ್ಬರು ಮತ್ತೊಬ್ಬರು, ಲೋನು, ಪರ್ಸ್ನಲ್ ಲೋನು. ಹೌ ಮೆನಿ ಆಫ್ ಯು ಹ್ಯಾವ್ ಟೇಕನ್ ಪರ್ಸ್ನಲ್ ಲೋನ್ ಇನ್ ಯುವರ್ ಲೈಫ್? ಎಷ್ಟು ಜನ ತೊಗೊಂಡಿದ್ರಿ? ತಗೊಳ್ಳದೆ ಇರೋರು, ಹೋಮ್ ಲೋನ್ ಬಿಟ್ಟು ಪರ್ಸ್ನಲ್ ಲೋನು ವೆರಿ ಫ್ಯೂ. ಪರ್ಸ್ನಲ್ ಲೋನ್ ಅಂತ ಏನಂದರೆ, ಈಗ ನಮ್ಮ ಸ್ಯಾಲ್ರಿ ಅಕೌಂಟ್ ಇರುತ್ತಲ್ಲ ಯಾವುದೋ ಒಂದು ಅಕೌಂಟಲ್ಲಿ, ಅವರು ನಮ್ಮ ಸ್ಯಾಲ್ರಿ ಬೇಸಿಸ್ ಮೇಲೆ ಒಂದು ಸರ್ಟನ್ ಅಮೌಂಟ್ ಎಲಿಜಿಬಿಲಿಟಿ ಕೊಡ್ತಾರೆ ನಮಗೆ. ಎಮರ್ಜೆನ್ಸಿಗೆ ಬೇಕು ಅಂದರೆ ವಿತಿನ್ ಎ ಡೇ ನಿಮಗೆ ಸ್ಯಾಂಕ್ಷನ್ ಮಾಡ್ತಾರೆ. ಬ್ಯಾಂಕಲ್ಲಿ ತಗೊಳ್ಳೋದು ವಿತ್ ಹೈ ಇಂಟ್ರೆಸ್ಟ್ ರೇಟ್, ಆ್ಯಸ್ ಯು ರೈಟ್ಲಿ ಸೆಟ್, ಅರೌಂಡ್ 14 to 15% ಇಂಟ್ರೆಸ್ಟ್ ರೇಟ್ ಆಗ್ತದೆ. ವಿತೌಟ್ ಎನಿ ಡಾಕ್ಯುಮೆಂಟೇಷನ್ ದೇ ವಿಲ್ ಪ್ರೊವೈಡ್ ಯು ದ ಲೋನ್. ಏನು ಕೊಲಾಟ್ರಲ್ ಸೆಕ್ಯೂರಿಟಿ ಏನಿರೋದ, ನಿಮ್ಮ ಸ್ಯಾಲ್ರಿ ಬೇಸಿಸ್ ಏನು ಡೆಪಾಸಿಟ್ ಆಗ್ತಾ ಇರ್ತದೆ, ಆನ್ ದಟ್ ಬೇಸಿಸ್ ದೇ ವಿಲ್ ಪ್ರೊವೈಡ್ ಯು ಸಮ್ ಲೋನ್. ಮಂತ್ಲಿ ರಿಡಕ್ಷನ್ ಆಗ್ತದೆ. ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ ಇರ್ತದೆ ಪರ್ಸನಲ್ ಲೋನ್. ಅದು ಒಂದು ಅಡ್ವಾಂಟೇಜು. ಸೇವಿಂಗ್ಸ್ ರೆಗ್ಯುಲರಾಗಿ ನಮ್ಮದು, ನಾಟ್ ಸೇವಿಂಗ್ಸ್, ನಮ್ಮ ಸ್ಯಾಲ್ರಿ ರೆಗ್ಯುಲರಾಗಿ ಹೋಗ್ತಾ ಇದ್ರೆ ಅದೊಂದು ಅಡ್ವಾಂಟೇಜ್ ಅಷ್ಟೇ ನಮಗೆ. ಅದು ಬಿಟ್ಟರೆ ಇನ್ನೇನು ಇರೋದಿಲ್ಲ. ಬಟ್ ಇಫ್ ಯು ಗಾಟ್ ಸೇವಿಂಗ್ಸ್, it create a safety net for your future expenses and unplanned financial needs. ಈಗ ನಮ್ಮ ಮಕ್ಕಳು 8ನೇ ಕ್ಲಾಸು, 9ನೇ ಕ್ಲಾಸ್, 10ನೇ ಕ್ಲಾಸ್ ಬರೋವರೆಗೂ ನಮಗೇನು ಫೈನಾನ್ಷಿಯಲ್ ನೀಡ್ಸ್ ಬಗ್ಗೆ ಯೋಚನೆ ಬರೋದಿಲ್ಲ. ಅವ್ರನ್ನ PUCಗೆ ಸೇರಿಸ್ಬೇಕಂದ ತಕ್ಷಣ 10,000 20,000 ಇದ್ದಿದ್ದು ಫೀಸ್ ಏನಾಗುತ್ತೆ, ಇದ್ದಕ್ಕಿದ್ದಾಗೆ 2 ಲಕ್ಷ 3 ಲಕ್ಷ ಬರ್ತದೆ. PUC ಮುಗಿತಿದ್ದಂಗೆ ಪ್ರತಿಯೊಬ್ಬ ತಂದೆ ತಾಯಿಗೂ ಯೋಚನೆ ಶುರುವಾಗ್ತದೆ, ಮೆಡಿಕಲ್ ಕಳಿಸೋದ, ಎಂಜಿನಿಯರಿಂಗ್ ಕಳಿಸೋದ, ಮತ್ತು ಯಾವ ಕೋರ್ಸ್ಗೆ ನಾವು ಕಳಿಸೋದು, ಆ ಕೋರ್ಸ್ಗೆ ಎಷ್ಟು ಫೀಸ್ ಆಗ್ತದೆ ನಮಗೆ ಅಂತ. ಇದಕ್ಕಿದ್ದಾಗೆ ಅಷ್ಟು ಇನ್ಕಮ್ ನಮಗೆ ಜನರೇಟ್ ಆಗೋದಿಲ್ಲ. ಸೇ ಫಾರ್ ಎಕ್ಸಾಂಪಲ್, ನಾವು ಮಕ್ಕಳನ್ನ ಮೆಡಿಕಲ್ಗೆ ಸೇರಿಸಬೇಕು, 8 ಲಕ್ಷ ರೂಪಾಯಿ ಅವ್ರಿಗೆ ಆ್ಯನ್ಯುವಲ್ ಫೀಸ್ ಅಂದರೆ, ನಮ್ಮದು ಆ್ಯನ್ಯುವಲ್ ಸ್ಯಾಲ್ರಿ ನಮ್ಮದು 14 ಲಕ್ಷ ಇರುತ್ತೆ. ಡಿಡಕ್ಷನ್ಸ್ ಹೋಗಿ ನಮಗೆ 9-10 ಲಕ್ಷ ಬರ್ತಾ ಇರ್ತದೆ. ಟ್ಯಾಕ್ಸ್ ಸೇವಿಂಗ್ಸ್ ಮಾಡ್ಕೊಂಡಿರ್ತೀವಿ ನಾವು. ವೇರ್ ಟು? ಬರೀ ಅವ್ರಿಗೆ ಫೀಸ್ ಕಟ್ಬಿಟ್ರೆ ಹೌ ಟು ಮ್ಯಾನೇಜ್ ದ ರೆಗ್ಯುಲರ್ ಕೋರ್ಸ್?
ಅದಕ್ಕೋಸ್ಕರ ಸೇವಿಂಗ್ಸ್ ಮೊದಲಿಂದನೇ ಪ್ಲ್ಯಾನ್ ಮಾಡ್ಕೋಬೇಕು. ದ ಮೋರ್ ಯು ಸೇವ್, ದ ಮೋರ್ ಪೀಸ್ ಆಫ್ ಮೈಂಡ್ ಯು ಹ್ಯಾವ್. ಬಿಗಿನಿಂಗಲ್ಲಿ ಈಗ ಸರ್ವಿಸಿಗೆ ಸೇರಿದ ಬಿಗಿನಿಂಗಲ್ಲಿ ಎಕ್ಸ್ಪೆಂಡಿಚರ್ ಭಾಳ ಕಡಿಮೆ ಇರ್ತದೆ. ಯಾಕಂದರೆ ಫ್ಯಾಮಿಲಿ ಚಿಕ್ಕದಿರ್ತದೆ, ನಿಮ್ಗೆ ಯಾವುದು ಕಮಿಟ್ಮೆಂಟ್ಸ್ ಇರೋದಿಲ್ಲ. ಕಮಿಟ್ಮೆಂಟ್ಸ್ ಐ ಮೀನ್ ಟು ಸೇ ಮನೆ ತೊಗೋಬೇಕು ಅಥವಾ ಜಮೀನು ತೊಗೋಬೇಕು ಅಥವಾ ಇನ್ನೊಂದು ಮದುವೆ ಮಾಡಬೇಕು, ಆ ಥರ ಯಾವುದು ಕಮಿಟ್ಮೆಂಟ್ಸ್ ಇರೋದಿಲ್ಲ. ಯು ವಿಲ್ ಬಿ ಹ್ಯಾವಿಂಗ್ ಹ್ಯಾಂಡ್ಫುಲ್ ಆಫ್ ಇನ್ಕಮ್, ಲೆಸ್ ಎಕ್ಸ್ಪೆನ್ಸಸ್. ಆಗ ಹೆಚ್ಚು ನೀವು ಸೇವ್ ಮಾಡ್ಬೋದು. ಈಗ ಜಸ್ಟ್ ಗೋ ಬ್ಯಾಕ್ ಟು ಯುವರ್ ಇನಿಷಿಯಲ್ ಡೇಸ್. ಫಸ್ಟ್ ಸ್ಯಾಲ್ರಿ ಬಂದಾಗ ನಿಮಗೆ ಏನು ಖರ್ಚು ಮಾಡ್ತಿದ್ರಿ, ರೂಮ್ ರೆಂಟು, ಅದು ಒಂದು ಇದೊಂಚೂರು ಎಕ್ಸ್ಪೆಂಡಿಚರ್ ಬಿಟ್ಟರೆ ಹ್ಯಾಂಡ್ಫುಲ್ ಆಫ್ ಸೇವಿಂಗ್ಸ್ ವಿಲ್ ಬಿ ಹ್ಯಾವಿಂಗ್ ಮನಿ. ಬಟ್ ಇವತ್ತು ಆ ಥರ ಆಗ್ತದೆ. ಒಂದು ಸ್ವಲ್ಪ ದಿವಸ ಏನು ಮಾಡ್ತೀರಿ, ಯು ಮೇ ಬಿಕಮ್ ಎ ಚಿಟ್ ಫಂಡ್ ಮೆಂಬರ್ ಆಗ್ತೀವಿ. ಅಥವಾ ಏನೋ ಲೋನ್ ತೊಗೊಂಡಿರ್ತೀರಿ, EMI ಕಟ್ಟಕ್ಕೆ ಶುರು ಮಾಡ್ತೀರಿ, ಗೋಲ್ಡ್ ಲೋನ್ ತೊಗೊಳ್ತೀರಿ, ಗೋಲ್ಡ್ ತೊಗೋಬೇಕು ಅಂತ ಹೋಗ್ತೀರಿ. ಸಿ, ವೆನ್ ಎವರ್ ದೆರ್ ಈಸ್ ಎ ಹ್ಯಾಂಡ್ಫುಲ್ ಆಫ್ ಮನಿ ವಿತ್ ಯು, ನಿಮ್ಮ ಮನಸ್ಸು ಏನು ಯೋಚನೆ ಮಾಡ್ತದೆ, ಸೇಫ್ಟಿ ನೀಡ್ಸಿಂದ ನೆಕ್ಸ್ಟ್ ಸೆಕ್ಯೂರಿಟಿ ನೀಡ್ಸ್ಗೆ ಯೋಚನೆ ಮಾಡ್ತದೆ. ಅಂದರೆ ನಾವೊಂಚೂರು ಏನಾದರೂ ತಗೊಳ್ಳೋಣ, ಮುಂದಿನ ದಿವ್ಸಕ್ಕೆ ಬೇಕಾಗ್ತದೆ. ಆಗ ನಮ್ಮ ವಾಂಟ್ಸ್ ದೇ ವಿಲ್ ಡಿಸೈಡ್ ದ ಅಮೌಂಟ್ ಆಫ್ ಸೇವಿಂಗ್ಸ್ ಆ್ಯಂಡ್ ಮೂಮೆಂಟ್. ಹಾಗಾಗಿ ಇಫ್ ಯು ಗಾಟ್ ಸೇವಿಂಗ್ಸ್, you will having peace of mind, as you have better prepared for the unprecedented things that will happen. ನಿಮ್ಮಲ್ಲಿ ದುಡ್ಡಿತ್ತು ಅಂದರೆ, ಅಕಸ್ಮಾತ್ ದುಡ್ಡಿತ್ತು ಮನೆಯಲ್ಲಿ ಯಾರೋ ಒಬ್ರು ಹಾಸ್ಪಿಟ್ಲಿಗೆ ಸೇರಿದ್ರೆ ಸೇರಲಿ ಬಿಡು, ಟ್ರೀಟ್ಮೆಂಟ್ ಕೊಡ್ಸೋಣ ಅನಿಸ್ತೀವಿ. ದುಡ್ಡಿಲ್ಲ ಅಂದಾಗ ಏನಾಗ್ತದೆ, ಯೋಚನೆ ಮಾಡಬೇಕಾಗ್ತದೆ, ಈ ಹಾಸ್ಪಿಟ್ಲಿಗೆ ಹೋಗೋದಾ, ಆ ಹಾಸ್ಪಿಟ್ಲಿಗೆ ಹೋಗೋದಾ. ಜೀವನದಲ್ಲಿ ಎಲ್ಲರಿಗೂ ಇದು ಅನುಭವ ಆಗಿರ್ತದೆ, ಹೌದಲ್ಲ? ವಾಟ್ ಆರ್ ದ ರೀಸನ್ಸ್ ಟು ಸೇವ್ ಮನಿ? ಯಾವ ಕಾರಣಗಳಿಂದ ನಾವು ಸೇವ್ ಮಾಡಬೇಕು ಮನಿನ? ಹಾಗೆ ಹಿಂದೆ ಹೇಳಿದ್ದೇನೆ, ಹ್ಯಾವಿಂಗ್ ಎ ಸೇಫ್ಟಿ ನೆಟ್ ಡ್ಯೂರಿಂಗ್ ಹಾರ್ಡ್ಶಿಪ್ಸ್. ತುಂಬ ತೊಂದರೆ ಬಂದಾಗ ಆ ತೊಂದರೆಯಿಂದ ಕಾಪಾಡ್ತದೆ ಸೇವಿಂಗ್ಸ್ ಇದ್ದರೆ ನಮ್ಮಲ್ಲಿ. ಮೀಟಿಂಗ್ ದ ಲೈಫ್ ಗೋಲ್ಸ್, ಇದು ಭಾಳ ಇಂಪಾರ್ಟೆಂಟ್. ಈಗ ನಾನು ಹೇಳ್ತಾ ಬಂದೆ, ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕು, ಒಂದೊಳ್ಳೆ ಮನೆ ಕಟ್ಟಬೇಕು, ಅಥವಾ ನೀವು ನಾಳೆ ಒಂದು ಫಾರ್ಮ್ ಹೌಸ್ ತೊಗೋಬೇಕು, ಅಥವಾ ಯು ಹ್ಯಾವ್ ಟು ರಿಸೈಡ್ ಸಮ್ವೇರ್ ಎಲ್ಸ್. ಅದಕ್ಕೆ ಪ್ಲ್ಯಾನ್ ಮಾಡಬೇಕಲ್ವ ನೀವು. ದೆನ್ ವರ್ಕ್ ಫ್ಲೆಕ್ಸಿಬಿಲಿಟಿ, ಇದು ನಮಗೆ ಅನಿಸೋದಿಲ್ಲ, ಬಟ್ ನೀವು ಸಾಫ್ಟ್ವೇರ್ ಇಂಜಿನಿಯರ್ಸಿಗೆ ನೋಡಿರ್ಬೋದು, 2 ವರ್ಷ 3 ವರ್ಷ ಆಗ್ತಿದ್ದಂಗೆ ಅವ್ರಿಗೆ ವರ್ಕು ಚೇಂಜ್ ಆಗಿಬಿಡ್ತದೆ. 1 ವರ್ಷ 6 ತಿಂಗಳು ಅವರು ಕೆಲಸ ಎಲ್ಲೇ ಇರ್ತಾರೆ, ಬೇರೆ ಕಡೆಗೆ ಹೋಗ್ಬೇಕಾದ್ರೆ. ಆಗ ಹೌ ಟು ಸರ್ವೈವ್? ದೇ ಹ್ಯಾವ್ ಟು ಹ್ಯಾವ್ ದ ಫ್ಯಾಮಿಲಿ, ರೆಗ್ಯುಲರ್ ಎಕ್ಸ್ಪೆನ್ಸಸ್ ಇದ್ದೇ ಇರ್ತದೆ, ಇನ್ಕಮ್ ವಿಲ್ ಬಿ ನೋ ಇನ್ಕಮ್. ನಮ್ಗೆ ಆ ರೀತಿ ಸಮಸ್ಯೆ ಇರೋದಿಲ್ಲ, ಆದರೆ ನಮಗೂ ವೇಟಿಂಗ್ ಪೀರಿಯಡೆಲ್ಲ ಇದ್ದಾಗ ನೋ ಇನ್ಕಮ್ ಆಗಿರ್ತದೆ. ಆಗ ಸೇವಿಂಗ್ಸ್ ವಿಲ್ ಸೇಫ್ ಗಾರ್ಡಸ್. ದೆನ್ ರೆಡ್ಯೂಸ್ಡ್ ಟ್ಯಾಕ್ಸ್ ಲಯಬಿಲಿಟಿ, ಟ್ಯಾಕ್ಸ್ ಪ್ಲಾನಿಂಗ್. ಇದನ್ನು ಸಾಕಷ್ಟು ಜನ ನಾವೇನು ಮಾಡ್ತೀವಿ, ಇನಿಷಿಯಲ್ ಡೇಸಲ್ಲಿ ಟ್ಯಾಕ್ಸ್ ಪ್ಲಾನಿಂಗ್ ಯಾರೋ ಹೇಳಿದ ಮಾತಿಗೆ ಬಲಿಯಾಗ್ಬಿಟ್ಟು ನಾವು ಹೆಚ್ಚು ದುಡ್ಡನ್ನು ಯಾವುದೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀವಿ. ಮ್ಯಾಕ್ಸಿಮಮ್ ಲೈಫ್ ಇನ್ಶೂರೆನ್ಸಲ್ಲಿ ಹಾಕ್ಬಿಡ್ತೀವಿ. ದಟ್ ಇಸ್ ಅ ಬ್ಯಾಡ್ ಇನ್ವೆಸ್ಟ್ಮೆಂಟ್ ಟೂಲ್. ಫಾರ್ ಯುವರ್ ಇನ್ಫಾರ್ಮೇಷನ್ ಫ್ರೆಂಡ್ಸ್, ಲೈಫ್ ಇನ್ಶೂರೆನ್ಸ್ ಇಸ್ ಎ ಬ್ಯಾಡ್ ಇನ್ವೆಸ್ಟ್ಮೆಂಟ್ ಟೂಲ್. ನಾನು ಹೇಳ್ತಿರೋದು ಇನ್ವೆಸ್ಟ್ಮೆಂಟ್ ಟೂಲ್ ಬ್ಯಾಡ್, ಅದು ಸೇಫ್ಟಿ ಟೂಲ್ ಬೇರೆ. ಸೇಫ್ಟಿ ಟೂಲ್ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು. ಇಟ್ ಇಸ್ ಅ ಬ್ಯಾಡ್ ಇನ್ವೆಸ್ಟ್ಮೆಂಟ್ ಟೂಲ್. ದೆನ್ ಇಫ್ ಯು ಗಾಟ್ ಗುಡ್ ಸೇವಿಂಗ್ಸ್, ಯು ಗಾಟ್ ಮೋರ್ ಟ್ರಾವೆಲ್ ಆಪರ್ಚುನಿಟೀಸ್. ಹಿಂದೆ ಕೇಳಿರ್ಬೋದು ನೀವು, ಹಿಂದಿನವ್ರು ಮಾತಾಡ್ತಾಯಿದ್ರು, ಜೀವನದಲ್ಲಿ ಒಮ್ಮೆ ಕಾಶಿಗೆ ಹೋಗಿ ಬರಬೇಕು, ಮಕ್ಕಾ ಮದೀನಾಗೆ ಹೋಗಿ ಬರಬೇಕು, ಅಥವಾ ಒಂದು ವರ್ಲ್ಡ್ ಟೂರ್ ಮಾಡಬೇಕು ನಾವು. ಯಾವಾಗ ಅದೆಲ್ಲ ಸಾಧ್ಯ? ವೆನ್ ಯು ಗಾಟ್ ಆ್ಯಂಪಲ್ ಸೇವಿಂಗ್ಸ್. ಅದಿದ್ದಾಗ ಯು ಕ್ಯಾನ್ ಹ್ಯಾವ್. ದೆನ್ ಇಟ್ ವಿಲ್ ರಿಲೀವ್ ಫೈನಾನ್ಷಿಯಲ್ ಸ್ಟ್ರೆಸ್. ಫೈನಾನ್ಷಿಯಲ್ ಸ್ಟ್ರೆಸ್ ಇರೋದಿಲ್ಲ, ಒಂದಷ್ಟು ಸೇವ್ ಆಗ್ತಾ ಇದ್ರೆ, ಇರಲಿ ಬಿಡಪ್ಪ, ನನಗೆ ಈಗ ಮಗನಿಗೆ ಅಥವಾ ಮಗಳಿಗೆ ಓದಿಸ್ಬೇಕು, ಮನೆ ಕಟ್ಟಬೇಕು, ಮದುವೆ ಮಾಡಬೇಕು. ದಿಸ್ ಆರ್ ಆಲ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ಯಾವುದೋ ಒಂದು ಸರ್ಟನ್ ಸ್ಟೇಜಲ್ಲಿ ಪ್ರತಿಯೊಬ್ಬರು ಕ್ರಾಸ್ ಆಗಲೇಬೇಕು. ಅದಕ್ಕೆ ಪ್ರಿಪೇರ್ ಆಗೋದು ಹೇಗೆ? ಈ ಬೆಸ್ಟ್ ಪ್ಲ್ಯಾನರ್ಸ್ ಅಂದರೆ ನೀವು ಅಬ್ಸರ್ವ್ ಮಾಡಿ, ಟೀಚರ್ಸ್ ಭಾಳ ಚೆನ್ನಾಗಿ ಪ್ಲ್ಯಾನ್ ಮಾಡಿರ್ತಾರೆ. ಈಗಿನ ಟೀಚರ್ಸ್ ಮಾಡ್ತಾ ಇಲ್ಲ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ನಮ್ಮ ಟೀಚರ್ಸ್ ಇದ್ರಲ್ಲ, ಅವ್ರ ಲೈಫನ್ನ ಭಾಳ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಿರು. ಮಗಳ ಮದುವೆಗೆ ಅಂತ ಒಂದಷ್ಟು ಒಡವೆ, ಮಗನ ಎಜುಕೇಷನ್ಗೆ, ಮನೆಗೆ ಮತ್ತೊಂದು, ಹೀಗೆ ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೊಂಬರ್ತಾಯಿದ್ರು. ಇಟ್ಸ್ ಎ ಲೆಸನ್. ಬ್ಯಾಂಕಿಂಗ್, ಹಿಂದೆ ಬ್ಯಾಂಕಿಂಗಿಗೆ ಇಂಟ್ರೆಸ್ಟ್ ಫ್ರೀ ಲೋನ್ ಸಿಗ್ತಿತ್ತು, ಅವ್ರು ಸೇವ್ ಮಾಡ್ತಿದ್ರು. ಈಗ ಆ ಸಿಸ್ಟಮ್ ಇಲ್ಲ ಬ್ಯಾಂಕಿಂಗಲ್ಲೂ, ಅದು ಆಗಿದೆ. ಹೆಲ್ಪಿಂಗ್ ಅದರ್ಸ್, ಇದು ನಿಮಗೆ ಭಾಳ ತ್ರಾಸು ಕೊಡುವಂಥ ವಿಚಾರ, ಹೌದಲ್ಲ? ನಾವು ಆಫೀಸರ್ಸ್ ಇದ್ದೀವಿ ಅಂದ ತಕ್ಷಣ ಏನು ಮಾಡ್ತಾರೆ, ನಾಟ್ ಓನ್ಲಿ ನಮ್ಮ ಬಂಧು ಬಳಗ, ಊರೆಲ್ಲವೂ ಬಂಧು ಬಳಗನೇ ನಮಗೆ. ಎಲ್ಲರೂ ಬಂದು ಎವ್ರಿ ಒನ್ ವಿಲ್ ಕಮ್ ಟು ಅಸ್ ಸೀಕಿಂಗ್ ಹೆಲ್ಪ್. ದೆನ್ ನಮಗೇನಾಗ್ತದೆ, ಆ್ಯಸ್ ವಿ ಆರ್ ಲಿವಿಂಗ್ ಇನ್ ಎ ಸೊಸೈಟಿ, ಸಮಾಜದಲ್ಲಿ ಬದುಕಿರೋದ್ರಿಂದ ಎಲ್ಲರಿಗೂ ಇಲ್ಲ ಅನ್ನೋಕ್ಕಾಗಲ್ಲ. ಕೆಲವ್ರಿಗೆ ನಾವು ಇಲ್ಲ ಅಂತ ಹೇಳ್ಬೋದು, ಎಲ್ಲರಿಗೂ ಇಲ್ಲ ಅನ್ನೋಕ್ಕಾಗತ್ತಾ? ಸಮಥಿಂಗ್ ವಿ ಹ್ಯಾವ್ ಟು ಡೂ. ಔಟ್ ಆಫ್ ವಾಟ್ ಯು ಹ್ಯಾವ್ ಟು ಡೂ? ಔಟ್ ಆಫ್ ಸೇವಿಂಗ್ಸ್. ದೆನ್ ನಾವು ಸೇವಿಂಗ್ಸ್ ನಾವೇನು ಹೇಳಿದ್ವಿ ಡೆಫಿನಿಷನ್ನು? ಸೇವಿಂಗ್ಸ್ ಅಂದರೆ ನಾವೇನು ಇನ್ಕಮ್ ತೊಗೊಳ್ತೀವಿ ಅದರಲ್ಲಿ ಎಕ್ಸ್ಪೆಂಡಿಚರ್ ಮಾಡಿ ಉಳಿದಿರೋದನ್ನ ಸೇವಿಂಗ್ಸ್ ಅಂತ ಹೇಳಿದ್ವಿ. ವಾರನ್ ಬಫೆಟ್ ಹೆಸರು ಕೇಳಿದಿರಲ್ಲ? ಯಾರವರು? ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರು. ಅವರು ಶ್ರೀಮಂತರಾಗಿದ್ದು ಹೇಗೆ ಅಂದರೆ, ಅವರು ತಮ್ಮ ಹಣವನ್ನು ಹೂಡಿಕೆ ಮಾಡಿದ್ದು. ಎಲ್ಲಿ ಹೂಡಿಕೆ ಮಾಡಿದ್ರು? ಶೇರ್ಸಲ್ಲೇ ಹೂಡಿಕೆ ಮಾಡಿದ್ದವರು. ಶೇರಲ್ಲೇ ಹೂಡಿಕೆ ಮಾಡಿ ಪ್ರಪಂಚದ ಮೊಟ್ಟ ಮೊದಲ ವ್ಯಕ್ತಿ, ಅತಿ ಶ್ರೀಮಂತನಾಗಿದ್ದು ಅವರು ವಾರನ್ ಬಫೆಟ್. ನೋ, ಅಟ್ ದಿ ಏಜ್ ಆಫ್ 17 years he started. 17 years.
17 ಇಯರ್ಸಲ್ಲಿ ಸ್ಟಾರ್ಟ್ ಮಾಡಿದವರು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ. ಅವ್ರೇನು ಹೇಳ್ತಾರೆ ಸೇವಿಂಗ್ಸ್ ಬಗ್ಗೆ ಅಂದರೆ, ಡೋಂಟ್ ಸೇ ವಾಟ್ ಈಸ್ ಲೆಫ್ಟ್ ಆಫ್ಟರ್ ಸ್ಪೆಂಡಿಂಗ್, ಬಟ್ ಸ್ಪೆಂಡ್ ವಾಟ್ ಈಸ್ ಲೆಫ್ಟ್ ಆಫ್ಟರ್ ಸೇವಿಂಗ್ಸ್. ನಾವು ಇದುವರೆಗೂ ಏನು ಅಂದ್ಕೊಳ್ತಾ ಇದ್ದೀವಿ, ನಮ್ಮ ಉಳಿದಿದ್ದನ್ನು ಸೇವ್ ಮಾಡೋಣ ಅಂದ್ಕೊಳ್ತೀವಿ. ಬಟ್ ಆ ಜೀನಿಯಸ್ ಏನು ಹೇಳ್ತಾರೆ ನೋಡಿ, ಡೋಂಟ್ ಸೇ ವಾಟ್ ಈಸ್ ಲೆಫ್ಟ್ ಆಫ್ಟರ್ ಸ್ಪೆಂಡಿಂಗ್, ಬಟ್ ಸ್ಪೆಂಡ್ ವಾಟ್ ಈಸ್ ಲೆಫ್ಟ್ ಆಫ್ಟರ್ ಸೇವಿಂಗ್ಸ್. ಅಂದರೆ ಸೇವಿಂಗ್ಸ್ನ ಮೊದಲೇ ಫ್ರೀ ಡಿಫೈನ್ ಮಾಡ್ಕೊಂಬಿಡಿ. 1 ಲಕ್ಷ ರೂಪಾಯಿ ಬರ್ತದಂದರೆ 40,000 ರೂಪಾಯಿ ನಾನು ಸೇವಿಂಗ್ ಮಾಡ್ತೀನಿ. ಎಕ್ಸ್ಪೆಂಡಿಚರ್ ಎಷ್ಟು ಮಾಡ್ಬೋದು ನೀವು? ಅಪ್ ಟು 60. ಅಂದರೆ ಲಿಮಿಟ್ ಹಾಕ್ಕೊಂಬಿಟ್ರಿ ನೀವು, ನಾನು ಇಷ್ಟು ಸೇವ್ ಮಾಡೇ ಮಾಡ್ತೀನಿ, ರಿಮೈನಿಂಗ್ ನಂದು ಎಕ್ಸ್ಪೆಂಡಿಚರ್. ದಿಸ್ ಈಸ್ ಹೌ. ಅದನ್ನೇ ನಾನು ಇಲ್ಲಿ ಹೇಳಿದ್ದೀನಿ, ಟೋಟಲ್ ಇನ್ಕಮ್ ಮೈನಸ್ ಸೇವಿಂಗ್ಸ್ ಈಸ್ ಎಕ್ಸ್ಪೆಂಡಿಚರ್. ಎಕ್ಸ್ಪೆಂಡಿಚರ್ನ ಡಿಫೈನ್ ಮಾಡ್ಕೊಳ್ಳಿ ನೀವು ಅಂತ ಹೇಳ್ತಾರೆ ಅವರು. ಡೋಂಟ್ ಡಿಫೈನ್ ಸೇವಿಂಗ್ಸ್. ಸೇವಿಂಗ್ಸ್ನ ಫಸ್ಟು ಫಿಕ್ಸ್ ಮಾಡಿಬಿಡಿ, ಎಕ್ಸ್ಪೆಂಡಿಚರ್ ನಿಮ್ಗೆ ಇಷ್ಟ ಬಂದಂಗೆ ಆಮೇಲೆ ಮಾಡಿ, ಅದರಲ್ಲಿ ಮಾಡಿ. ಅದೇನು ತೋರಿಸುತ್ತೆ? ಇಟ್ ಶೋಸ್ ಸಮ್ ಡಿಸಿಪ್ಲಿನ್ ಇನ್ ಸ್ಪೆಂಡಿಂಗ್. ಬಟ್ ಇಟ್ ಈಸ್ ದೇರ್ ಇನ್ ಅವರ್ ಇಂಡಿಯನ್ ಕಲ್ಚರ್, ನಾಟ್ ಇನ್ ಯುರೋಪಿಯನ್ ಕಲ್ಚರ್. ಅದು ನೆಕ್ಸ್ಟ್ ತಿಳ್ಕೊಳ್ಳೋಣ. ದೆನ್ ಈಗ ಸೇವಿಂಗ್ಸ್ ಮಾಡಿದ್ವಿ, ನಾವು ಸ್ಯಾಲ್ರಿ ತೊಗೊಂಡ್ವಿ, ಒಂದಷ್ಟು ಎಕ್ಸ್ಪೆಂಡಿಚರ್ ಮಾಡಿದ್ವಿ. ನಿಮ್ಮ ಸೇವಿಂಗ್ಸ್ನ ಎಲ್ಲಿ ಇಟ್ಕೋಬೋದು ನಾವು? ವೇರ್ ಯು ಕ್ಯಾನ್ ಪಾರ್ಕ್ ಯುವರ್ ಸೇವಿಂಗ್ಸ್? ಎಲ್ಲಿ ಇಡ್ಬೋದು ನಿಮ್ಮ ಸೇವಿಂಗ್ಸ್ನ? ಎಲ್ಲಿಡ್ತೀವಿ ನಾವೆಲ್ಲರೂ? ಎಲ್ಲಿಡ್ತೀವಿ ನಮ್ಮ ಸೇವಿಂಗ್ಸ್ನ? ಫಸ್ಟು ಯಾವ ಬ್ಯಾಂಕ್ ಅಕೌಂಟಲ್ಲಿ ಇಡ್ತೀವಿ? ಸೇವಿಂಗ್ಸ್ ಬ್ಯಾಂಕು ಅಲ್ವಾ? ಎಲ್ಲರೂ ಸೇವಿಂಗ್ಸ್ ಬ್ಯಾಂಕು. ಎಷ್ಟು ರೇಟ್ ಆಫ್ ಇಂಟ್ರೆಸ್ಟು? ಇಲ್ಲ, ಈಗ ಮ್ಯಾಕ್ಸಿಮಮ್ 4%. ನಿಮ್ಮ ಇವ್ರು ಹೇಳ್ತಾರೆ, ಕೋಟಕ್ ಬ್ಯಾಂಕ್ನವ್ರು ಹೇಳ್ತಾರೆ, ವಿ ವಿಲ್ ಗಿವ್ ಅಪ್ ಟು 7% ಅಂತ ಹೇಳ್ತಾರೆ. ಹೌದಾ? ಕೋಟಕ್ ಬ್ಯಾಂಕವರು 7% ಅಂತ ಹೇಳ್ತಾರೆ, ಅಲ್ಲೊಂದು ಸ್ಟಾರ್ ಮಾರ್ಕ್ ಹಾಕಿರ್ತಾರೆ, ಕೊನೆಗೆ 3.5% ನಿಮಗೆ ಕೊಡೋದು ಅವರು. That's a different story. The very first mode that is available, and almost 90% of us are having our savings will be in savings bank account. Howda? Then second option, you can have fixed deposits. Every year ತಗೊಂಡು ಹೋಗ್ಬಿಟ್ಟು 1 ವರ್ಷಕ್ಕೆ 2 ವರ್ಷಕ್ಕೆ 3 ವರ್ಷಕ್ಕೆ ಎ ಲಿಟ್ಲ್ ಬಿಟ್ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್. ಈಗ ಆಲ್ಮೋಸ್ಟ್ ಅದು 5 to 6.5% ಪರ್ ಆ್ಯನಮ್ ಇದೆ. ದೆನ್ ರೆಕರಿಂಗ್ ಡೆಪಾಸಿಟ್, ಇದೊಂದು ಡೆಪಾಸಿಟ್ ಸ್ಕೀಮ್ ಗೊತ್ತಿರ್ಬೋದು ನಮಗೆ ಬ್ಯಾಂಕಲ್ಲಿ. ರೆಕರಿಂಗ್ ಡೆಪಾಸಿಟ್ ಅದು RD ಅಕೌಂಟ್ ಅಂತ ಕರೀತಾರೆ. ಹಿಂದೆ ಇದು ಭಾಳ ಫೆಮಿಲಿಯರ್ ಇತ್ತು. ಏನಂದರೆ ಒಂದು 30 ಮಂತ್ಸ್ಗೋ 40 ಮಂತ್ಸ್ಗೋ ಎವ್ರಿ ಮಂತ್ 2,000 3,000 ಅಂತ ಕಟ್ತಾ ಹೋಗೋದು. ಅಟ್ ದಿ ಎಂಡ್ ಆಫ್ 30 ಮಂತ್ಸ್ ಅಥವಾ 40 ಮಂತ್ಸ್ SB ಅಕೌಂಟ್ಗಿನ ಲಿಟ್ಲ್ ಬಿಟ್ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಹಾಕಿ ಕೊಡ್ತಾರೆ ಅವರು. ಒಟ್ಟಿಗೆ ಸಮ್ ಬರ್ತದೆ ನಮಗೆ. ಅದು RD, ರೆಕರಿಂಗ್ ಡೆಪಾಸಿಟ್ ಅಂತ ಕರಿತೀವಿ. ದೆನ್ ಯು ನೋ ವೆರಿ ವೆಲ್ GPF ಆ್ಯಂಡ್ PPF, ಜನರಲ್ ಪ್ರಾವಿಡೆಂಟ್ ಫಂಡ್. ಜನರಲ್ ಪ್ರಾವಿಡೆಂಟ್ ಫಂಡು ಎಂಪ್ಲಾಯೀಸಿಗೆ ಸಿಗುತ್ತೆ. ಎಂಪ್ಲಾಯೀಸ್ ಅಲ್ಲದೆ ಇರೋರಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ PPF ಅಂತ ತಂತು, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ವೇರ್ ಯು ಕ್ಯಾನ್ ಓಪನ್ ಎನ್ ಅಕೌಂಟ್ ಇನ್ ಎ ಬ್ಯಾಂಕ್. ಒಂದು ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ಬೋದು. ಇನ್ ಮಲ್ಟಿಪಲ್ಸ್ ಆಫ್ 1,000 rupees ಆ್ಯಂಡ್ 500 rupees ನೀವು ಮಂತ್ಲಿ ಒಂದಷ್ಟು ಅಮೌಂಟ್ನ ರೆಗ್ಯುಲರಾಗಿ ಕಟ್ತಾ ಹೋಗಬೇಕು. ಅದಕ್ಕೆ ಸೇಮ್ PPFಗೆ ಏನು ರೇಟ್ ಆಫ್ ರಿಟರ್ನ್ ಬರ್ತದೋ ಅದೇ ರಿಟರ್ನ್ನ ಬ್ಯಾಂಕ್ಸ್ ಕೊಡ್ತದೆ. PPF ರೇಟ್ ಆಫ್ ರಿಟರ್ನ್ಸ್ ಎಷ್ಟಿದೆ ಗೊತ್ತಾ ಈಗ? ಹರೀಶ್ ನಾಯ್ಕ, ಎಷ್ಟು? 7.5%. 7.5% ಮೋರ್ ದೆನ್ ಯುವರ್ ಫಿಕ್ಸೆಡ್ ಡೆಪಾಸಿಟ್. ಯಾರಾದರೂ ಮನೆಯಲ್ಲಿ ನಿಮ್ಮ ಸಂಬಂಧಿಕರು ಅಥವಾ ಅಣ್ಣ ತಮ್ಮ ಯಾರಾದ್ರೂ ಎಂಪ್ಲಾಯಿ ಅಲ್ಲದೆ ಇರೋರು ಸೇವ್ ಮಾಡಬೇಕು ಅಂದರೆ PPF ಈಸ್ ಎ ಗುಡ್ ಬೆಟ್. ಯಾಕೆ PPF ಗುಡ್ ಬೆಟ್ ಅಂತ ಹೇಳ್ತೀನಿ ಅಂದರೆ, 7.5% ಇಂಟ್ರೆಸ್ಟು ಸಿಗುತ್ತೆ ನಿಮಗೆ. ಯು ಕ್ಯಾನ್ ಹ್ಯಾವ್ ಎ ವಿಡ್ರಾವಲ್ ಫೆಸಿಲಿಟಿ ಆಫ್ಟರ್ ಸರ್ಟನ್ ಪೀರಿಯಡ್. ಲೋನ್ ಥರ ತಗೋಬೋದು ನೀವು, ಮತ್ತೆ ಅದನ್ನು ವಾಪಸ್ ಕಟ್ಟಲಿಕ್ಕಿದೆ. ನಾವು GPF ನೀವು PPF ಓಪನ್ ಮಾಡಿ, ಬ್ಯಾಂಕಲ್ಲಿ PPF ಓಪನ್ ಮಾಡಿ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡು. ಏನು GPF ಕಟ್ತೀರಾ ಅದು ಅಲ್ಲಿ ಕಟ್ಟಿ, ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ ಯು ವಿಲ್ ಗೆಟ್. ಏನು ರಿಸ್ಕ್ ಫ್ಯಾಕ್ಟರ್? ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ನಿಮ್ಮ ಅಕೌಂಟ್ಗೆ ಒಂದು PPF ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ, ಪಾಸ್ಬುಕ್ ಕೊಡ್ತಾರೆ, ಎವ್ರಿ ಇಯರ್ ಕ್ರೆಡಿಟ್ ಮಾಡ್ತಾ ಹೋಗ್ತಾರೆ ಅಕೌಂಟ್ ನಿಮಗೆ. 7.5%. ಹೌದು, per annum is right. Maximum investment will be 1.5 lakh per annum. ಅಂದರೆ ಎಲ್ಲರಿಗೂ ಈಕ್ವಲ್ ಆಗಿ ಸಿಗಬೇಕು ಬೆನಿಫಿಟ್ ಅಂತ ಇದು ಗೌರ್ಮೆಂಟ್ ಮಾಡಿದೆ. ಯಾಕೆಂದರೆ ಐ ಥಿಂಕ್ ಡ್ಯೂರಿಂಗ್ 2012 or 13 it has been introduced. There was a hue and cry at the central government. ಈ ಅನ್ಆರ್ಗನೈಸ್ಡ್ ಸೆಕ್ಟರ್ ಅವ್ರಿಗೆ ಏನು ಬೆನಿಫಿಟ್ ಕೊಡ್ತಾ ಇದ್ದೀರಿ ನೀವು ಅಂತ. ಎಸ್ಪೆಷಲಿ ದ ಸಾಫ್ಟ್ವೇರ್ ಪೀಪಲ್, ದೇ ಆರ್ ಆಪ್ಟಿಂಗ್ ಫಾರ್ PPF. ಅವ್ರಿಗೆಲ್ಲ ಈಗ ESOPs ಇದೆ, ಎಂಪ್ಲಾಯಿ ಸ್ಟಾಕ್ ಆಪ್ಷನ್ಸ್ ಇದೆ.
ಮೊದಲೆಲ್ಲ ಅಷ್ಟೊಂದು ಇರಲಿಲ್ಲ. ಈ ಪಿ ಪಿ ಎಫ್ ಬಂತು. ಪಿ ಪಿ ಎಫ್ ಈಸ್ ಅ ಗುಡ್ ಇನ್ವೆಸ್ಟ್ಮೆಂಟ್, ಒನ್ ಆಫ್ ದ ಗುಡ್ ಇನ್ವೆಸ್ಟ್ಮೆಂಟ್. ದೆನ್ ಯು ಆರ್ ಹ್ಯಾವಿಂಗ್ ಲೈಫ್ ಇನ್ಶೂರೆನ್ಸ್ ಪಾಲಿಸೀಸ್. ಸ್ನೇಹಿತರೆ, ಇನ್ಶೂರೆನ್ಸ್ ಬೇಕು, ಆದರೆ ಯಾವ ಪಾಲಿಸಿ ಬೇಕು ಅನ್ನೋದು ನೀವು ಡಿಸೈಡ್ ಮಾಡಬೇಕು. ಲೈಫ್ ಇನ್ಶೂರೆನ್ಸ್ ಪಾಲಿಸಿ, ಎಲ್ ಐ ಸಿ ಏನಾದರೂ ನೀವು ಎಂಡೋಮೆಂಟ್ ಪಾಲಿಸಿ, ಕ್ಯಾಶ್ಬ್ಯಾಕ್ ಪಾಲಿಸಿ ಏನಾದರೂ ತಗೊಳ್ಳಿಕ್ಕೆ ಹೋದರೆ ನಿಮ್ಗೆ 20 ವರ್ಷದ ನಂತರ ಅವರು ಕೊಡುವಂಥ ಪ್ರಾಮಿಸ್ ಮಾಡುವಂಥ ಅಮೌಂಟ್ ಏನಿರುತ್ತೆ ಅದರ 1.5 ಟೈಮ್ಸ್ ನೀವು ಕಟ್ಟಿರ್ತೀರಾ. ಐ ಆಮ್ ಅಗೇನ್ ರಿಪೀಟಿಂಗ್. 20 ಲಕ್ಷಕ್ಕೆ ನೀವು 20 ವರ್ಷಕ್ಕೆ ನೀವೇನಾದರೂ ಇನ್ಶೂರೆನ್ಸ್ ತಗೊಂಡ್ರೆ ಎವ್ರಿ ಇಯರು ಪ್ರೀಮಿಯಂ ರೂಪದಲ್ಲಿ ನೀವು 25 ಲಕ್ಷ ಕಟ್ಟಿರ್ತೀರಾ. ಅವರು 20 ಲಕ್ಷ ಪ್ಲಸ್ ಬೋನಸ್ ಅಂತ ಹಾಕಿ ಒಂದಷ್ಟು ಕೊಡ್ತಾರೆ ನಿಮ್ಗೆ ವಾಪಸ್ಸು. ಮೊದಲು ಯಾವುದೂ ಇನ್ವೆಸ್ಟ್ಮೆಂಟ್ ಆಪ್ಷನ್ ಇರಲಿಲ್ಲ 20 ವರ್ಷದ ಹಿಂದೆ. ದಟ್ ವಾಸ್ ಗುಡ್. ಇವತ್ತು ಸಾಕಷ್ಟು ಆಪ್ಷನ್ಸ್ ಇದೆ. ನಾವು ಗೌರ್ಮೆಂಟ್ ಎಂಪ್ಲಾಯೀಸ್, ನಮ್ಮಲ್ಲಿ ನಾನು ಹೇಳ್ತೀನಿ, ಅಪಾರ್ಟ್ ಫ್ರಮ್ ಕೆ ಜಿ ಐ ಡಿ ಎಷ್ಟಾದರೂ ಮಾಡಿ ನಮ್ಮದೇ ಅದು ರೆವೆನ್ಯೂ ನಮಗೆ ಶೇರ್ ಆಗ್ತದೆ. ಅಪಾರ್ಟ್ ಫ್ರಮ್ ಕೆ ಜಿ ಐ ಡಿ, ಎಲ್ ಐ ಸಿದು ಜಾಸ್ತಿ ಪಾಲಿಸೀಸ್ ಮಾಡೋಕ್ಕೆ ಹೋಗಬೇಡಿ, ಲಾಂಗ್ ಟರ್ಮ್ ಮಾಡೋಕ್ಕೆ ಹೋಗಬೇಡಿ. ಇನ್ಫ್ಲೇಷನ್ ರೇಟ್ ಕಂಪೇರ್ ಮಾಡಿದ್ರೆ ಇವತ್ತು ನೀವು ಕಟ್ಟೋ 1 ಲಕ್ಷ 20 ವರ್ಷದ ನಂತರ ಕೊಡುವಂತಹ 6 ಲಕ್ಷಕ್ಕೆ ಸಮ. ಆದರೆ ಅವ್ರು 6 ಲಕ್ಷ ಕೊಡಲ್ಲ, ಬರೀ 1 ಲಕ್ಷಕ್ಕೆ ಪ್ಲಸ್ ಬೋನಸ್ ಅಂತ ಕೊಡ್ತಾರೆ ಅವರು. ಇಟ್ ಈಸ್ ನಾಟ್ ಎ ಗುಡ್ ಐಡಿಯಾ. ಬಟ್ ಯು ನೀಡ್ ಇನ್ಶೂರೆನ್ಸ್. ಯು ನೀಡ್ ಇನ್ಶೂರೆನ್ಸ್ ಫಾರ್ ಹ್ಯಾವಿಂಗ್ ಅನ್ಸರ್ಟಿನಿಟಿ ಇನ್ ಲೈಫ್. ಅದಕ್ಕೆ ಟರ್ಮ್ ಇನ್ಶೂರೆನ್ಸ್ ಅಂತ ತಗೋಬೇಕು. ಆ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಏನಂತ ಹೇಳ್ತೀನಿ ನಾನು ನಿಮಗೆ. ಟರ್ಮ್ ಇನ್ಶೂರೆನ್ಸ್ ಅಂದರೆ ಏನಂದರೆ, ನಿಮಗೆ ಒಂದು ಇನ್ಶೂರೆನ್ಸ್ ಅಮೌಂಟನ್ನು ಫಿಕ್ಸ್ ಮಾಡ್ತಾರೆ. ಅಂದರೆ ನಿಮ್ಮ ದಟ್ ಈಸ್ ದ ಪಾಲಿಸಿ ಅಮೌಂಟ್. ಸೇ ಫಾರ್ ಎಕ್ಸಾಂಪಲ್ 1 crore rupees. 1 crore rupees ನೀವು ಎಲ್ ಐ ಸಿ ಪಾಲಿಸಿ ತಗೊಂಡ್ರೆ 40 ವರ್ಷ ಇರುವಂತಹ ವ್ಯಕ್ತಿ 60 ವರ್ಷದವರೆಗೂ ಪ್ರತಿ ವರ್ಷ 6 ಲಕ್ಷ ಏನೋ ಕಟ್ಟಬೇಕು. ಪ್ರತಿ ವರ್ಷ 6 ಲಕ್ಷ ಕಟ್ಟಬೇಕು. 60ನೇ ವರ್ಷಕ್ಕೆ ಅವನಿಗೆ 1 ಕೋಟಿ ಪ್ಲಸ್ ಒಂದು 20 ಲಕ್ಷ, 1 ಕೋಟಿ 20 ಲಕ್ಷ ವಾಪಸ್ ಕೊಡ್ತಾರೆ. ನೀವೆಷ್ಟು ಕಟ್ಟಿರ್ತೀರಾ ಅಂದರೆ 1.5 ಕೋಟಿ ಕಟ್ಟಿರ್ತೀರ. ಅವನು ಹೇಳ್ತಾನೆ, ಅಕಸ್ಮಾತ್ ನೀವು ನಾಳೆ ಸತ್ತೋಗ್ಬಿಟ್ರೆ ನಾವು 1 ಕೋಟಿ ಕೊಡಲ್ವ, ಅದಕ್ಕೆ ಕಟ್ಕೊಳ್ತೀವಿ ಅಂತ ಹೇಳ್ತಾನೆ. ಈಗ IRDA ಬಂದ ಮೇಲೆ ಏನಾಗಿದೆ, ಇನ್ಶೂರೆನ್ಸ್ ರೆಗ್ಯುಲೇಟರ್ ಡೆವಲಪ್ಮೆಂಟ್ ಅಥಾರಿಟಿ ಬಂದ ಮೇಲೆ ಟರ್ಮ್ ಪಾಲಿಸೀಸ್ ಬಂದಿದೆ. ಆಮೇಲೆ ಯಾಕೆಂದರೆ ಮಲ್ಟಿನ್ಯಾಷನಲ್ ಕಂಪನೀಸ್ ಓಪನ್ ಅಪ್ ಆದವು ನಮ್ಮಲ್ಲಿ. ಟರ್ಮ್ ಪಾಲಿಸಿ ಅಂತ ಏನು ಅಂದರೆ, ನೀವು ಇನ್ಶೂರೆನ್ಸ್ ತಗೊಳ್ತೀರಿ ಫಾರ್ ಎ ಸರ್ಟನ್ ಸಮ್. ಸೇ ಫಾರ್ ಎಕ್ಸಾಂಪಲ್ 1 crore ತಗೊಳ್ತೀರಿ. 1 crore ನಾನು ಹೇಳಿದೆ, ಎಲ್ ಐ ಸಿನಲ್ಲಿ ತಗೊಂಡ್ರೆ 20 ವರ್ಷಕ್ಕೆ 5 ಲಕ್ಷ ಕಟ್ಟಬೇಕಲ್ವಾ. ಇಲ್ಲಿ 5 ಲಕ್ಷ ಕಟ್ಟಂಗಿರಲ್ಲ. ವರ್ಷಕ್ಕೆ ನೀವು 50,000 ರಿಂದ 60,000 ರೂಪಾಯಿ ಕಟ್ಟಿದ್ರೆ ಸಾಕು. 50,000 ರಿಂದ 60,000 ರೂಪಾಯಿ ಕಟ್ಟಿದ್ರೆ ಸಾಕು. 1 crore ಟರ್ಮ್ ಪಾಲಿಸಿ ನಿಮಗೆ ಇರುತ್ತೆ. ಒಂದು ಡಿಸಡ್ವಾಂಟೇಜ್ ಏನಪ್ಪ ಅಂದರೆ ಇದರದು, ಅಕಸ್ಮಾತ್ 20 ವರ್ಷ ನೀವು ಸರ್ವೈವ್ ಆದರೆ ನಿಮಗೆ ವಾಪಸ್ ಏನು ಬರಲ್ಲ. ಯಾವುದು? ನೀವು ಕಟ್ಟಿರೋ ಪ್ರೀಮಿಯಂ ಏನು ಬರೋದಿಲ್ಲ. ಆದರೆ ಈಗ ರೀಸೆಂಟಾಗಿ 2-3 ವರ್ಷದಿಂದ ಪ್ರೀಮಿಯಂ ವಾಪಸ್ ಕೊಡೋ ಪಾಲಿಸೀಸು ಬಂದಿದ್ದಾವೆ. ಟಾಟಾ ಎನಲ್ಲಿ ನನ್ನದೇ ಓನ್ ಎಕ್ಸಾಂಪಲ್ ಹೇಳ್ತೀನಿ. ನಾನೇ ಒಂದು ತೊಗೊಂಡಿದ್ದೀನಿ. ನಾವು ಕಟ್ಟಿರೋ ಪ್ರೀಮಿಯಂ ಡ್ಯೂರೇಷನ್ ಕಡಿಮೆ. ಸೇ ಫಾರ್ ಎಕ್ಸಾಂಪಲ್ ನಾನು ಅಟ್ ದಿ ಏಜ್ ಆಫ್ 49 ನಾನು ತೊಗೊಂಡೆ ಅದನ್ನ ಟರ್ಮ್ ಇನ್ಶೂರೆನ್ಸು. 1 crore ರೂಪೀಸಿಗೆ ತೊಗೊಂಡೆ. ಮಂತ್ಲಿ ಪ್ರೀಮಿಯಂ ವಿಲ್ ಬಿ 7,175 rupees ಆನ್ಲೈನ್. ಐ ವಿಲ್ ಪೇ ದ ಪ್ರೀಮಿಯಂ ಫಾರ್ 10 years. ಕವರೇಜ್ ವಿಲ್ ಬಿ 25 years. ಕವರೇಜ್ ವಿಲ್ ಬಿ 25 years. ಸಪೋಸ್ ಇನ್ ಬಿಟ್ವೀನ್ ನನ್ನ ಡೆತ್ ಆಯಿತು ಅಂದರೆ ನನ್ನ ಫ್ಯಾಮಿಲಿ ವಿಲ್ ಗೆಟ್ 1 crore. ನಾನು ಸರ್ವೈವ್ ಆದೆ ಅಂದರೆ ಸುಮಾರು 8.5 ಲಕ್ಷ ನಾನು ಪ್ರೀಮಿಯಂ ಕಟ್ಟಿರ್ತೀನಿ. ಆ 8.5 ಲಕ್ಷ ಪ್ರೀಮಿಯಂ ವಾಪಸ್ ಬರ್ತದೆ. ಸ್ನೇಹಿತರೆ, ತಮ್ಮಲ್ಲಿ ಮನವಿ, ಪ್ರತಿಯೊಬ್ಬರು ಒಂದು ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ. ಎಲ್ಲಿ ತಗೊಳ್ಳೋದು, ಏನು ತಗೊಳ್ಳೋದು, ಯಾರನ್ನೂ ಕಾಂಟ್ಯಾಕ್ಟ್ ಮಾಡಬೇಕಾಗಿಲ್ಲ. ಜಸ್ಟ್ ಎಂಟರ್ ಇಂಟು policybazar.com. ಮುಂದೆ ಹೇಳ್ತೀನಿ ಒಂದು ಸ್ಲೈಡಲ್ಲಿ. ಶಿವಕುಮಾರ್, ನಿಮಗೊಂದು ಮನವಿ. ಯಾಕೆಂದರೆ ಹಿಂದೆ ನಮ್ಮ ಇಬ್ಬರು ಸ್ನೇಹಿತರು ಅವರು ಸಾವನ್ನಪ್ಪಿದಾಗ ಅವರ ಮನೆ ಪರಿಸ್ಥಿತಿ ನೋಡಿ ನಮಗೆ ತುಂಬ ಬೇಜಾರಾಯಿತು. ಹೌದಲ್ಲ? ಅಟ್ಲೀಸ್ಟ್ ಅವರೇನೋ ಅನಾರೋಗ್ಯದಿಂದ ಅಕಾಲಿಕ ಮರಣನ ಒಪ್ಪಿದ್ರು. ಅವ್ರ ಫ್ಯಾಮಿಲಿ ಎಷ್ಟು ಸಫರ್ ಆಗ್ತಾ ಇದೆ, ಅದು ಆಗಬಾರ್ದು. ಅಟ್ಲೀಸ್ಟ್ ಈಗ ಒಂದು ಇದನ್ನು ಮಾಡಿ, ರೆಸಲ್ಯೂಷನ್ ಮಾಡಿ, ಟೇಕ್ ಇಟ್ ಆಸ್ ಎ ಥಿಂಗ್. ಎಲ್ಲ ಆಫೀಸರ್ಸು ಮಿನಿಮಮ್ 1 crore ಟರ್ಮ್ ಪಾಲಿಸಿ ಪರ್ ಎಫರ್ಡ್. ಅವ್ರಿಗೆ ಎಷ್ಟು ಇದಿರುತ್ತೋ ಅಷ್ಟು, ಅಪ್ ಟು 75-80 years ಏಜ್ವರೆಗೂ ತಗೋಬೋದು. ಪ್ರೀಮಿಯಂ ಪೇಯಿಂಗ್ ಟರ್ಮ್ ವಿಲ್ ಬಿ ವೆರಿ ಲಿಮಿಟೆಡ್. 10 years 15 years ಪ್ರೀಮಿಯಂ ಕಟ್ಟಿದ್ರೆ ಸಾಕು. ಆ ಪ್ರೀಮಿಯಮು ವಾಪಸ್ ಬರ್ತದೆ. ಪ್ರತಿಯೊಬ್ಬ ಆಫೀಸರ್ ತಲೆ ಮೇಲೆ 1 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ಮಾಡೋಂಗೆ ಒಂದು ಇದನ್ನು ಮೂವ್ ಮಾಡಿ. ಅದು ಒಂದು ಅನುಕೂಲ ಆಗ್ತದೆ. It will be like car insurance. ಅಲ್ಲ, ವೆರಿ ಸಿಂಪಲ್.
ಶಿವಕುಮಾರ್, ಇಟ್ ವಿಲ್ ಬಿ ಲೈಕ್ ಕಾರ್ ಇನ್ಶೂರೆನ್ಸ್. ಕಾರ್ ಇನ್ಶೂರೆನ್ಸ್ ತಗೊಳ್ತೀವಿ ನಾವು, ಆ ಇಯರಲ್ಲಿ ಏನಾದರೂ ಆಕ್ಸಿಡೆಂಟ್ ಆದರೆ ನಮಗೆ ಕ್ಲೈಮ್ ಆಗುತ್ತೆ, ಇಲ್ಲಾಂದರೆ ಏನು ಕ್ಲೈಮ್ ಆಗಲ್ಲ. ನೆಕ್ಸ್ಟ್ ಇಯರ್ ಏನು ಮಾಡ್ತೀವಿ, ಅದೇ ಕಾರ್ ಇನ್ಶೂರೆನ್ಸ್ ಅಪ್ಲೈ ಮಾಡಿದಾಗ ನೀವೇನು ಕ್ಲೈಮ್ ಮಾಡಿಲ್ಲ ಅಂದ್ಬಿಟ್ಟು ನಿಮಗೆ ಲೆಸ್ ಮಾಡ್ತಾನೆ, ಹೌದಲ್ಲ? ದಟ್ ಈಸ್ ಲೈಕ್ ಇದು ಇಟ್ ಈಸ್ ನಾಟ್ ದ ಕ್ವಶನ್ ಆಫ್ ಕಾರ್, ಇಟ್ ಈಸ್ ದ ಕ್ವಶನ್ ಆಫ್ ಅವರ್ ಲೈಫ್, ನಮ್ಮ ಡಿಪೆಂಡೆನ್ಸ್. ಅರ್ಥ ಆಯ್ತಾ ಮೇಡಮ್? ಏನೋ ಕೇಳ್ತಾ ಇದ್ರಿ? ಹಾಂ, KJD ಇನ್ಕ್ರೀಸ್ ಮಾಡ್ಕೋಬೋದು, ಆದರೆ ಅಷ್ಟು ಕವರೇಜ್ ಸಿಗಲ್ಲ ನಿಮಗೆ. ಸರ್ ನಾನು 5,000 ರೂಪಾಯಿ ಪ್ರೀಮಿಯಂ ಕಟ್ತೀನಿ, ನನಗೆ 8 ಲಕ್ಷ ರೂಪಾಯಿ ಕವರೇಜ್ ಸಿಕ್ಕಿದೆ. ಪ್ರತಿ ತಿಂಗಳು 5,000 ರೂಪಾಯಿ ಪ್ರೀಮಿಯಂ ಕಟ್ಟಿದ್ರೆ ಆಮೇಲೆ 55 ವರ್ಷಕ್ಕೆ ವಾಪಸ್ ಕೊಟ್ಬಿಡ್ತಾರೆ KJD, ಹೌದಲ್ಲ? ಟಾಟಾ ಎ ನಾನು ತಗೊಂಡಿದ್ದೀನಿ, ಟಾಟಾ ಎ ಲೈಫ್ ಇನ್ಶೂರೆನ್ಸು ಪ್ರೀಮಿಯಂ ಬ್ಯಾಕ್ ಪಾಲಿಸಿ, ಪ್ರೀಮಿಯಂ ಬ್ಯಾಕ್. ಅದು ಬೇಕಾದ್ರೆ ನಿಮಗೆ ಸ್ಕ್ರೀನ್ಶಾಟ್ ಕಳಿಸ್ಕೊಡ್ತೀನಿ. ನಂದು 7,174 ರೂಪಾಯಿ ಮಂತ್ಲಿ ಕಟ್ಟಿದ್ರೆ 10 ಇಯರ್ಸ್ ಮಾತ್ರ ಕಟ್ತೀನಿ ನಾನು. 25 ಇಯರ್ಸ್ ಕವರೇಜ್ ಇರ್ತದೆ. ಇಫ್ ಸಮಥಿಂಗ್ ಹ್ಯಾಪನ್ಸ್ ವಿತ್ ಇನ್ ದಟ್ ಪೀರಿಯಡ್ ಫ್ಯಾಮಿಲಿ ವಿಲ್ ಗೆಟ್, ಅದರ್ವೈಸ್ ಸರ್ವೈವಲ್ ಬೆನಿಫಿಟ್ ನಾನು ಏನು ಪ್ರೀಮಿಯಂ ಕಟ್ಟಿರ್ತೀನಿ ಅಷ್ಟು ಪ್ರೀಮಿಯಂ ವಾಪಸ್ ಬರ್ತದೆ. ಖಂಡಿತ ಖಂಡಿತ ಏಜ್ ಮೇಲೆ ವೇರಿಯೇಷನ್ ಆಗ್ತದೆ. ಈಗ ಹಾಂ, ನಾನು ಹೇಳ್ತಾ ಇರೋದು ಈಗಲೇ ನಾನು ಯಂಗ್ ಏಜಲ್ಲಿ ಮಾಡಿದ್ರೆ ಪ್ರೀಮಿಯಂ ತುಂಬ ಕಡಿಮೆ ಇರ್ತದೆ ನಿಮಗೆ. ನಾನು ಹೇಳಿದ್ನಲ್ಲ ಈಗ 7,174 ಖಂಡಿತ. ಬಟ್ ಡೆತ್ ಈಸ್ ಅನ್ಸರ್ಟನ್, ಒಂದು ತಿಳ್ಕೊಳ್ಳಿ ನೀವು. ಯಾವುದು? ಹಾಂ, ಹರೀಶ್ ಅದೇನಾಗುತ್ತೆ, ನೋ ಗ್ರೂಪಲ್ಲಿ ತಗೊಂಡಾಗ ಹಿ ವಿಲ್ ಟೇಕ್ ದ ಮೀನ್ ಏಜ್, ಇಂಡಿವಿಜುವಲ್ ತಗೊಂಡಾಗ ಇಂಡಿವಿಜುವಲ್ ಏಜ್. ನಾನು ಹೇಳ್ತೀನಿ ನಿಮಗೆ, ಈ 30 ವರ್ಷದ ವ್ಯಕ್ತಿ ಏನಾದರೂ ಇನ್ಶೂರೆನ್ಸ್ ತಗೊಂಡ್ರೆ ಪರ್ ಮಂತ್ 325 ರೂಪಾಯಿ ಪ್ರೀಮಿಯಮ್. ಸೇಮ್ 1 ಕೋಟಿಗೆ 325. policybazaar.comಗೆ ಎಂಟ್ರಿ ಆಗಿ ಎಲ್ಲರೂ ನಿಮ್ಮ ಏಜು ಡೇಟ್ ಆಫ್ ಬರ್ತ್ ಹಾಕಿ ಅವನೇ ಕ್ಯಾಲ್ಕುಲೇಟ್ ಮಾಡ್ಕೊಡ್ತಾನೆ ಯಾರ್ಯಾರ್ದು ಎಷ್ಟೆಷ್ಟು ಅಂತ. ಟಾಟಾ ಎ ನಾನು ಗೊತ್ತಿದ್ದಂಗೆ ಕಂಫರ್ಟಬಲ್ ಇದೆ, ಯಾಕೆಂದರೆ ಟಾಟಾ ಗ್ರೂಪ್ನ ವಿ ಕ್ಯಾನ್ ಬಿಲೀವ್. ಟಾಟಾ ಗ್ರೂಪ್ ಈಸ್ ನಾಟ್ ಇಂಡಿವಿಜುವಲಿ ಮ್ಯಾನೇಜ್ಡ್, ಇಟ್ ಈಸ್ ಟ್ರಸ್ಟ್ ಮ್ಯಾನೇಜ್ಡ್. ಇಟ್ ವಿಲ್ ರನ್ ಫಾರ್ ಅಂಡರ್ 100 ಇಯರ್ಸ್. ಆ ಟಾಟಾ ಗ್ರೂಪ್ನ ತಗೊಂಡೋಗ್ಲಿಕ್ಕೆ 2 ಕಂಪ್ನಿ ಸಾಕು. ನೀವು ಕೇಳಿರ್ಬೋದು, ಒಂದು TCS, ಇನ್ನೊಂದು ಟಾಟಾ ಎಲೆಕ್ಸಿ ಅಂತ. ಟಾಟಾ ಎಲೆಕ್ಸಿ ಅಂತ ಒಂದು ಕಂಪ್ನಿ ಇದೆ, ಕೇಳಿದ್ದೀರಾ? ನೋ, ನಾನು ಟಾಟಾ ಗ್ರೂಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಬೇರೆ ಗ್ರೂಪು ಇವತ್ತು ಇರ್ಬೋದು, ನಾಳೆ ಮುಳುಗ್ಬೋದು. ಟಾಟಾ ಗ್ರೂಪ್ ಹಂಗಾಗಕ್ಕೆ ಚಾನ್ಸ್ ಇಲ್ಲ, ಬಿಕಾಸ್ ಇಟ್ ಈಸ್ ಮಾನಿಟರ್ಡ್ ಬೈ ಎ ಟ್ರಸ್ಟ್. ರಿಲಯನ್ಸ್ ಇವಂದಿಲ್ಲ, ಈ ರಿಲಯನ್ಸ್ ಇಲ್ಲ, ಅನಿಲ್ ಅಂಬಾನಿ ರಿಲಯನ್ಸ್ ಇದೆ. ರಿಲಯನ್ಸ್ ಈಸ್ ನಾಟ್ ದೇರ್ ಇನ್ ಮಾರ್ಕೆಟ್, ಡೋಂಟ್ ಗೋ ಫಾರ್ ಇಟ್. ಅದೇ ಸೋಮಣ್ಣ ಹೇಳ್ತೀನಿ. ಸೋಮಣ್ಣ, ನಾನು ನಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಪ್ರಾಕ್ಟಿಕಲ್ ಆಗಿ ಹೇಳ್ಬಿಡ್ತೀನಿ. ಐ ಟುಕ್ ದ ಪಾಲಿಸಿ ಅಟ್ ದ ಏಜ್ ಆಫ್ 49. ಈ 3rd ಇಯರ್, ಐ ಆಮ್ 52. 59ವರೆಗೂ ನಾನು ಪ್ರೀಮಿಯಂ ಕಟ್ತೀನಿ. 59th ಇಯರ್ ಆದಮೇಲೆ ನಾನು ಪ್ರೀಮಿಯಂ ಕಟ್ಟಲ್ಲ. ಕವರೇಜ್ ವಿಲ್ ಬಿ ಅಪ್ ಟು 75 ಇಯರ್ಸ್ ಆಫ್ ಮೈ ಏಜ್. ಇನ್ ಬಿಟ್ವೀನ್ ನಾನೇನಾದರೂ ಸತ್ತರೆ ಫ್ಯಾಮಿಲಿ ವಿಲ್ ಗೆಟ್ 1 crore. ಸಪೋಸ್ ನಾನು ಸರ್ವೈವ್ ಆದರೆ 75th ಇಯರ್ 8,90,000 ಏನೋ ಪ್ರೀಮಿಯಂ ಕಟ್ಟಿರ್ತೀನಿ ನಾನು, ಟೋಟಲ್ ಅಮೌಂಟು. ಅಷ್ಟು ಅಮೌಂಟ್ ನನಗೆ ವಾಪಸ್ ಬರ್ತದೆ. ನೋ ಬಡ್ಡಿ, ನೋ ಬೋನಸ್. ಸಪೋಸ್ ಇದು ಯಾಕೆ ತಗೊಳ್ತಾ ಇದ್ದೀವಿ ಟರ್ಮ್ ಇನ್ಶೂರೆನ್ಸ್ ನಾವು? ನಾಳೆ ವರ್ಷ ಅಕಸ್ಮಾತ್ ನಾನು ಸತ್ತರೆ ಹೂ ವಿಲ್ ಟೇಕ್ ಕೇರ್ ಆಫ್ ಮೈ ಫ್ಯಾಮಿಲಿ? ಅಮ್ಮ, ಅಂಟಿಲ್ ಯುವರ್ ಡೆತ್ ಡೇ ಯು ಶುಡ್ ನೀಡ್ ಇನ್ಶೂರೆನ್ಸ್. ನಿಮ್ಮ ಮಕ್ಕಳು ಪ್ರೀಮಿಯಂ ಜಾಸ್ತಿ ಇರುತ್ತೆ ಸ್ವಲ್ಪ. ಹಾಂ 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 ಇಲ್ಲ ನೀವು ಹೇಳ್ತಾ ಇರೋದು ಆ್ಯನ್ಯೂಟಿ ಕೊಡ್ತೀವಿ ಅಂತ ಕೆಲವರು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸ್ಕೊಳ್ತಾರೆ. ಆ್ಯನ್ಯೂಟಿ ಕೊಡ್ತೀವಿ ಅಂತ. ಒಂದು ನಿಮಿಷ ಹರೀಶ್, ಆ್ಯನ್ಯೂಟಿ ಕೊಡ್ತೀವಿ ಅಂತ ನೀವು ರಿಟೈರ್ಡ್ ಆದಮೇಲೆ ಎವ್ರಿ ಮಂತ್ 10,000 15,000 ಕೊಡ್ತೀವಿ, 1.5 ಲಕ್ಷ ಕಟ್ಟಿ 2 ಲಕ್ಷ ಕಟ್ಟಿ ನಿಮ್ಗೆ ಇನ್ಶೂರೆನ್ಸು ನಿಮ್ಮ ತಲೆ ಮೇಲೆ ಇರುತ್ತೆ ಅಂತ ಮಾಡಿಸ್ಕೋತಾರೆ. ದಟ್ ಈಸ್ ನಾಟ್ ಟರ್ಮ್ ಇನ್ಶೂರೆನ್ಸ್. ದಟ್ ಈಸ್ ದ ಕಾಂಬಿನೇಷನ್ ಆಫ್ ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್. ನಾನು ಕೇಳ್ತಾ ಇರೋದು ಪ್ಯೂರ್ಲಿ ಟರ್ಮ್ ಇನ್ಶೂರೆನ್ಸ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜಸ್ಟ್ ಬಿಕಾಸ್ ಐ ಆಮ್ ಮೂವ್ಡ್ ವೆರಿ ಮಚ್ ವಿತ್ ದ ಸಡನ್ ಡಿಮೈಸ್ ಆಫ್ 2 of our ಆಫೀಸರ್ಸ್. ಅವರ ಫ್ಯಾಮಿಲಿ ಪೊಸಿಷನ್ ನೋಡಿದ್ವಲ್ಲ ನಾವು, ಆ ರೀತಿ ನಮ್ಮ ಆಫೀಸರ್ಸ್ ಆಗ್ಬೋದು. ಹೌದು.
ಹೌದು, 75 ವರ್ಷಕ್ಕೂ ನಾವು ಖುಷಿಯಾಗಿದ್ದರೆ ನಮ್ಮ ಮನೆಯವರು ಖುಷಿಯಾಗಿರ್ತಾರೆ, ನಾವು ಖುಷಿಯಾಗಿರ್ತೀವಿ. ಮಧ್ಯೆ ಹೋದರೆ ಮನೆಯವ್ರಿಗೆ ಖುಷಿಯಾಗಲಿ ಬಿಡಿ. ಇನ್ಶೂರೆನ್ಸ್ ತಗೊಳ್ಳೋ ಉದ್ದೇಶ ಏನು ನಾವು? ಕಟ್ತೀವಿ. ಹಾಂ. ಹ್ಞೂ. ಹ್ಞೂ 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 ಲಂಸಮ್ ಅದು ಏನಾಗುತ್ತೆ? ಎಸ್, ಸೋಮಣ್ಣ, ಅದು ಸರಿ. ಆದರೆ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಜಾಸ್ತಿ. ಅದು 1.5 ಲಕ್ಷ 2 ಲಕ್ಷ ಹಾಕಬೇಕು. ಟರ್ಮ್ ಇನ್ಶೂರೆನ್ಸ್ ಹಂಗಿರೋದಿಲ್ಲ. ಹ್ಞೂ. ನೋ, ಇಫ್ ಯು ಕಂಪೇರ್ ದ ರೇಟ್ ಆಫ್ ಇನ್ಫ್ಲೇಷನ್ ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್, ಅವ್ರೇನು ಕೊಡ್ತಾರೆ ನಿಮಗೆ, ದಟ್ ಈಸ್ ಪೀನಟ್ಸ್. ಪ್ರೈವೇಟ್ನವರು ಯಾರು ತಮ್ಮ ಕೈಯಿಂದ ಕೊಟ್ಟು ತಾವು ಕಳ್ಕೊಳ್ಳೋದಿಲ್ಲ, ಭಾಳ ಕಡಿಮೆ ಕೊಡ್ತಾರೆ. ಇದು ನಮ್ಗೆ ಇನ್ವೆಸ್ಟ್ಮೆಂಟ್ ಕಮ್ಮಿ. ಅದ್ರ ಜೊತೆಗೆ ಈ 7,000 ಕಟ್ಬಿಟ್ಟು 1 ಲಕ್ಷನ ಮ್ಯೂಚುವಲ್ ಫಂಡಲ್ಲಿ ಹಾಕ್ಕೊಳ್ಳಿ. No, 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 no. There are many other sources now you can learn with. You can learn with. ಹ್ಞೂ. ನಿಮ್ಮ ಸೋಮಣ್ಣಂಗೆ ಇನ್ನೊಂದು ಗೈಡೆನ್ಸ್ ಇಲ್ಲೇ ಹೇಳ್ಬಿಡ್ತೀನಿ. ಅದ್ರ ಬದಲಿಗೆ 2 ಡಿವೈಡ್ ಮಾಡ್ಬೋದು ನೀವು. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತಿದೆ, ಸಿಪ್ ಅಂತಿದೆ ಮ್ಯೂಚುವಲ್ ಫಂಡ್ಸಲ್ಲಿ. ಎವ್ರಿ ಮಂತ್ ನೀವು 5,000 ರೂಪಾಯಿ ಆಗ್ತಾ ಹೋಗಿ ಯಾವುದೋ ಒಂದೆರಡು ಗುಡ್ ಫಂಡ್ಸಲ್ಲಿ. ಇನ್ನೂ ಒಂದು 5,000 ಮಾತ್ರ ಇದು ಇನ್ಶೂರೆನ್ಸಿಗೆ ತಗೊಳ್ಳಿ. ಈ ಕಡೆ ಇನ್ಶೂರೆನ್ಸು ಕವರೇಜ್ ಆಗ್ತಾ ಇರುತ್ತೆ. ಅದು ಸಿಪ್ಪು ನಿಮಗೆ ಡೆವಲಪ್ಮೆಂಟ್ ಆ್ಯನ್ಯುಯಲಿ ಮಿನಿಮಮ್ 16% to 18% ರಿಟರ್ನ್ಸ್ ಕೊಟ್ಬಿಡುತ್ತೆ ನಿಮಗೆ. ಇಟ್ ವಿಲ್ ಬಿ ಅಂಡರ್ ಯುವರ್ ಕಂಟ್ರೋಲ್. ಸಪೋಸ್ ಇಫ್ ಯು ವಾಂಟ್ ಟು ಟೇಕ್ ಮನಿ ಬ್ಯಾಕ್, ಯು ಕ್ಯಾನ್ ಗೆಟ್ ಇಟ್ ಬ್ಯಾಕ್. ಬಟ್ ಇಲ್ಲಿ ನಿಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ. 1.5 to 2.5 ಲಕ್ಷ ಬ್ಲಾಕ್ ಆಗ್ತದೆ ನಿಮಗೆ, ಬ್ಲಾಕ್ ಆಗ್ತದೆ. ಓಕೆ. ಸೊ ಟರ್ಮ್ ಇನ್ಶೂರೆನ್ಸ್, ಶಿವಕುಮಾರ್, ಇಟ್ ಈಸ್ ಮೈ ಪ್ಲೀ, it is my request, let all our officers have minimum 1 crore policy on their head. Group bedana, group beda. ಸಾಧ್ಯವಾದರೆ ನೋಡಿ. ಹ್ಞೂ ಹ್ಞೂ Not 1 crore. It is 10 lakh with a premium of 500 rupees per annum. Accident insurance. Accident insurance. Not regular. Hmm. Hmm. You can take it. You can take it. Just ನೋಡಿ, ಅದು ಅವಕಾಶ ಇದ್ದರೆ ಅದಕ್ಕೆ ಸಬ್ಸ್ಕ್ರೈಬ್ ಟು ಇಟ್. ಬಟ್ ನನ್ನ ಉದ್ದೇಶ ಏನಂದರೆ ಎಲ್ಲರ ತಲೆ ಮೇಲೆ 1 ಕೋಟಿ ಇನ್ಶೂರೆನ್ಸ್ ಇರಲಿ. ಛತ್ರಿ ಇಟ್ಕೊಂಡು ಹೋಗೋಣ. ಓಕೆ. ಡಿಪೆಂಡೆಂಟ್ಸ್. ಹೌದು. ಸೊ ನೆಕ್ಸ್ಟ್ ವೇ ಆಫ್ ಇನ್ವೆಸ್ಟ್ಮೆಂಟ್ ಈಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್. ಇದೆಲ್ಲರಿಗೂ ಗೊತ್ತು, ಇದ್ರ ಬಗ್ಗೆ ನಾನೇನು ಅವಶ್ಯಕತೆ ಇಲ್ಲ. ಗೋಲ್ಡು ಮತ್ತು ಸಿಲ್ವರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಸಿಸ್ಟಮೆಟಿಕ್ಕಾಗಿ ಮಾಡಬೇಕು. ಎವ್ರಿ ಇಯರ್ ಯಾವುದೋ ಒಂದು ಡೇ ನೀವು ತಗೊಂಡು ಇಡ್ತಾ ಹೋದರೆ ನಿಮ್ಮ ಬ್ಯಾಂಕ್ ಡೆಪಾಸಿಟ್ಗಿಂತ ಸ್ವಲ್ಪ ಜಾಸ್ತಿ ರಿಟರ್ನ್ ಸಿಗುತ್ತೆ. ನಾಟ್ ಮೋರ್ ದೆನ್ ಇಟ್, ಬಟ್ ಇಟ್ ಕ್ಯಾನ್ ಬಿ ಯುಟಿಲೈಸ್ಡ್ ಆಸ್ ಆರ್ನಮೆಂಟ್ಸ್ ಆಲ್ಸೋ. ದೆನ್ ಇನ್ವೆಸ್ಟ್ಮೆಂಟ್ ಇನ್ ರಿಯಲ್ ಎಸ್ಟೇಟ್. ಇದ್ರ ಬಗ್ಗೆ ಎಲ್ಲರೂ ಪಂಟ್ರಗಳೇ, ನಾನು ಇದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಇದನ್ನು ನಾನು ಹೇಳಿದ್ರೆ ನಾನು ದಡ್ಡ ಆಗಿಬಿಡ್ತೀನಿ. ಇವತ್ತಿದೆ ಹೈ ರಿಟರ್ನ್ಸ್ ಇದೆ. ಹೈ ರಿಸ್ಕ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ವಿತ್ ಲೆಸ್ ರಿಸ್ಕ್ ಯು ಕ್ಯಾನ್ ಹ್ಯಾವ್ ದಟ್ ರೇಟ್ ಆಫ್ ರಿಟರ್ನ್ ಈಸ್ ಕ್ಲಿಯರ್. ಅನ್ಡೈಜೆಸ್ಟಬಲ್. ಅಣ್ಣ, ಅದು ಲೀಗಲ್ಲೇ, ಆದರೆ ಯು ನೀಡ್ ಮೋರ್ ಇನ್ವೆಸ್ಟ್ಮೆಂಟ್ ವಿತ್ ಮೋರ್ ರಿಸ್ಕ್ ಆಲ್ಸೋ. ಸೊ ಹೌ ಟು ಡಿಸೈಡ್? ಅಣ್ಣ ದಯಾನಂದ್, ರಿಯಲ್ ಎಸ್ಟೇಟ್ಗೆ ಬೇರೆ ಎಕ್ಸ್ಪರ್ಟ್ಸ್ನ ಚೂಸ್ ಮಾಡೋಣ. ಓಕೆ. ಹೌ ಟು ಡಿಸೈಡ್ ವೇರ್ ಟು ಇನ್ವೆಸ್ಟ್, ಇದು ಭಾಳ ಇಂಪಾರ್ಟೆಂಟ್. ಹೌ ಟು ಡಿಸೈಡ್
ವೇರ್ ಟು ಇನ್ವೆಸ್ಟ್ ಅಂದರೆ ನಮ್ಮ ಸೇವಿಂಗ್ಸ್ನ ಯಾವುದು ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಅದನ್ನ ಡೀಟೇಲಾಗಿ ತಗೊಳ್ತೀನಿ. ಇನ್ವೆಸ್ಟ್ಮೆಂಟ್ ಇನ್ ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇನ್ ಸ್ಟಾಕ್ಸ್ ಐ ವಿಲ್ ಟೇಕ್ ಇಟ್ ಇನ್ ಡೀಟೈಲ್. ಅದ್ರ ಬಗ್ಗೆ ಸ್ವಲ್ಪ ಬೆಳಕನ್ನು ಚೆಲ್ತೀನಿ ನಾನು. ಇಟ್ ವಿಲ್ ಬಿ ಹ್ಯಾವಿಂಗ್ ಗುಡ್ ರಿಟರ್ನ್ಸ್ ಆಲ್ಸೋ, ಸೇಫ್ಟಿ ಆಲ್ಸೋ, ಅದಕ್ಕೆ ಕೊಡ್ತೀನಿ ನಾನು. ದೆನ್ ಹೌ ಟು ಡಿಸೈಡ್ ವೇರ್ ಟು ಇನ್ವೆಸ್ಟ್, ಹೇಗೆ ಡಿಸೈಡ್ ಮಾಡೋದು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ಫಸ್ಟ್ ಆಫ್ ಆಲ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ನೀಡ್ ಫಾರ್ ಫಂಡ್ಸ್. ಎಷ್ಟು ಫಂಡ್ಸು ಯಾವತ್ತು ನಮಗೆ ಬೇಕು ಅನ್ನೋದ್ರ ಮೇಲೆ ನೀವು ಡಿಸಿಷನ್ ಮಾಡ್ಕೋಬೇಕು ನಾವೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ಈಗ ಫಿಕ್ಸೆಡ್ ಡೆಪಾಸಿಟ್ ಮಾಡಿಬಿಡ್ತೀರಿ 5 ವರ್ಷಕ್ಕೆ. 5 ವರ್ಷಕ್ಕೆ ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ರೆ 4 ವರ್ಷ 10 ತಿಂಗಳಾದಮೇಲೆ ಹೋಗಿ ಕೇಳಿದ್ರು ಅವನು ರೈಟ್ ಕಟ್ ಮಾಡಿ ಕೊಡ್ತಾನೆ ನಿಮಗೆ. 4 ವರ್ಷ 12 ತಿಂಗಳು ಆಗಲೇಬೇಕು, ಹೌದಲ್ಲ? ಅದರ್ವೈಸ್ ಯು ಆರ್ ಗೋಯಿಂಗ್ ಟು ಲೂಸ್ ದಟ್ ಅಮೌಂಟ್. ಲೈಕ್ ದಟ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ನೀಡ್ ಫಾರ್ ಫಂಡ್ಸ್. ಯಾವಾಗ ನನಗೆ ಅಮೌಂಟ್ ಬೇಕಾಗ್ತದೆ ಅನ್ನೋದ್ರ ಮೇಲೆ ನೀವು ಡಿಸೈಡ್ ಮಾಡಬೇಕು. ಎರಡನೇದು ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್, ಅಂದರೆ ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಎಷ್ಟು ಬೇಕು ನನಗೆ. ವರ್ಷಕ್ಕೆ 4% ಬೇಕು ಅಂದರೆ ಎಷ್ಟು ಬೇಕು ಅಕೌಂಟ್ ಹಾಕಿ, 5% ಬೇಕು ಅಂದರೆ ಫಿಕ್ಸೆಡ್ ಡೆಪಾಸಿಟ್ ಹಾಕಿ, 7ರಿಂದ 8% ಬೇಕು ಅಂದರೆ ಗೋಲ್ಡ್ಗೆ ಹಾಕಿ, 70ರಿಂದ 80% ಬೇಕು ಅಂದರೆ ರಿಯಲ್ ಎಸ್ಟೇಟ್ಗೆ ಹಾಕ್ಬೋದು, ಅಥವಾ ಕಂಪ್ನೀಸ್ಗೆ ಹಾಕ್ಬೋದು, ಅಥವಾ ಮ್ಯೂಚುವಲ್ ಫಂಡ್ಗೆ ಹಾಕ್ಬೋದು. ಯು ಹ್ಯಾವ್ ಟು ಡಿಸೈಡ್ ಯಾವುದು. ಅಪಾರ್ಟ್ ಫ್ರಮ್ ದಟ್ ಎವ್ರಿ ಇನ್ವೆಸ್ಟ್ಮೆಂಟ್ ಈಸ್ ಹ್ಯಾವಿಂಗ್ ಎ ರಿಸ್ಕ್ ಅಪೆಟೈಟ್. ಪ್ರತಿಯೊಂದು ಇನ್ವೆಸ್ಟ್ಮೆಂಟಿಂದ ಒಂದು ಅಮೌಂಟ್ ಆಫ್ ರಿಸ್ಕ್ ಇರ್ತದೆ, ರಿಸ್ಕ್ ಆಫ್ ಲೂಸಿಂಗ್. ಈಗ ರಿಯಲ್ ಎಸ್ಟೇಟ್ ಹೇಳಿದ್ರು ಚಂದ್ರಶೇಖರ್, ರಿಯಲ್ ಎಸ್ಟೇಟಲ್ಲಿ ನಾವು ಹಾಕ್ತೀವಿ, ಇದ್ದಕ್ಕಿದ್ದಂಗೆ ಅಲ್ಲಿ ಏನಾಯ್ತು, ಅದೇನೋ ಗ್ರೀನ್ ಝೋನ್ ಅಂತ ಹಾಕ್ಬಿಟ್ರು. ನೆಕ್ಸ್ಟು ಈಗ 50 ಲಕ್ಷ ರೂಪಾಯಿ ಇರೋದು ಗ್ರೀನ್ ಝೋನ್ ಅಂತ ಆದ ತಕ್ಷಣ ಏನಾಗ್ತದೆ, ಅದು 40 ಲಕ್ಷ 30 ಲಕ್ಷಕ್ಕೆ ಆಗುತ್ತೆ. ಕಡಿಮೆ ಆಗೋದಲ್ಲ, ಯು ಕಾಂಟ್ ಕಮ್ ಔಟ್ ಆಫ್ ಇಟ್. ಲಿಕ್ವಿಡೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಬೆಂಗಳೂರಲ್ಲಿ ಮಾಡೋಕ್ಕಾಗೋದಿಲ್ಲ. In semi-fixed deposit. That is flexi account is important, but Somanna allenaagtade, whatever you are earning, you are paying a tax rate of 30%. Whatever the interest that you are earning, that interest is liable to be taxed at the rate of 30%. ಯಾಕೆಂದರೆ ನಿಮಗೆ ರೇಟ್ ಅಬೌಟ್ 10,000 ಎಷ್ಟೇ ಬಂದ್ರೂ 30% ಟ್ಯಾಕ್ಸ್ ರೇಟ್. ಹೌದು. ನೋ 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 ಇಂಟ್ರೆಸ್ಟ್ ಮೇಲೆ ನಾನು ಹೇಳ್ತಾ ಇರೋದು, ಇಂಟ್ರೆಸ್ಟ್ ಮೇಲೆ ನಾನು ಹೇಳ್ತಾ ಇರೋದು. ಅದಕ್ಕೆ ಬೇರೆ ಈಗ ಮ್ಯೂಚುವಲ್ ಫಂಡ್ಸ್ಗೆ ಹೋದರೆ ಟ್ಯಾಕ್ಸ್ ರೇಟ್ ವಿಲ್ ಬಿ 15%. 15%. 10% ಫಾರ್ ಲಾಂಗ್ ಟರ್ಮ್, 15% ಫಾರ್ ಶಾರ್ಟ್ ಟರ್ಮ್. ಹೇಳ್ತೀನಿ 10% ಯಾವಾಗ 15% ಅಂತ ಹೇಳಿದಾಗ ನೀವು ಡಿಸೈಡ್ ಮಾಡಿ ಆಮೇಲೆ ಯಾವುದು ಬೆನಿಫಿಷಿಯಲ್ ಅಂತ. ಲಿಕ್ವಿಡಿಟಿ ಈಸ್ ಒನ್ ಆಫ್ ದ ಅದರ್ ಫ್ಯಾಕ್ಟರ್. ನಾವು ಡಿಸೈಡ್ ಮಾಡಬೇಕಾದ್ರೆ ಲಿಕ್ವಿಡಿಟಿ ಅಂದ್ರೆ ಏನು, ಯಾವಾಗ ಬೇಕೋ ಅವಾಗ ತಗೊಳ್ಳೋದು ನಮಗೆ ಈಸಿಯಾಗಿ. ದಟ್ ಇಸ್ ದ ಲಿಕ್ವಿಡಿಟಿ ಪೋರ್ಷನ್. ದೆನ್ ರಿಸ್ಕ್ ಅಪೆಟೈಟ್, ಕೆಪಾಸಿಟಿ ಟು ಟೇಕ್ ರಿಸ್ಕ್. ಈಗ ಚಂದ್ರಶೇಖರ್ಗೆ ಹೇಳಿದ್ನಲ್ಲ, ನಾನು ಅಮೌಂಟ್ ಹೋಗಲಿ ನಾನು ರಿಯಲ್ ಎಸ್ಟೇಟ್ಗೆ ಹಾಕ್ತೀನಿ, ಡಬಲ್ ಆಗುತ್ತೆ ಇಲ್ಲಾಂದರೆ ಕಮ್ಮಿ ಆಗ್ತದೆ ಅಂತ ಅಂದ್ಕೊಳ್ತೀವಲ್ಲ, ರಿಸ್ಕ್ ಅಪೆಟೈಟ್ ಮೇಲೆ ಡಿಸೈಡ್ ಮಾಡ್ಕೊಂಬೋದು ವೇರ್ ಟು ಇನ್ವೆಸ್ಟ್ ಅಂತ. ಈಗ ಕಂಪೇರ್ ಮಾಡೋಣ, ಒಂದು ಎಕ್ಸಾಂಪಲ್ ತಗೊಂಡು ಕಂಪೇರ್ ಮಾಡೋಣ. ಸಪೋಸ್ ಯು ಆರ್ ಇನ್ವೆಸ್ಟಿಂಗ್ 1 lakh per year ರೆಗ್ಯುಲರ್ಲಿ ಫಾರ್ 20 years. ಅಟ್ ದಿ ಬಿಗಿನಿಂಗ್ ಆರ್ ಅಟ್ ದಿ ಮಿಡ್ಲ್ ಆಫ್ ದ ಇಯರ್ ಯಾವುದೋ ಒಂದು ದಿವಸ 1 ವರ್ಷದಲ್ಲಿ 1 ಲಕ್ಷ ರೂಪಾಯಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀವಿ, 20 ವರ್ಷ ಅದನ್ನು ತೆಗಿಯಲ್ಲ ಅಂದ್ಕೊಳ್ಳೋದಾದರೆ, ಸಪೋಸ್ ಇಫ್ ಯು ಇನ್ವೆಸ್ಟ್ ಇನ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಟ್ 4.5% ಇಂಟ್ರೆಸ್ಟ್, 20 ವರ್ಷ ಆದ ನಂತರ 28,21,000 ರೂಪಾಯಿ ಸಿಗುತ್ತೆ ನಿಮಗೆ. ಪ್ರತಿ ವರ್ಷ ಯಾವುದೊಂದು ಪರ್ಟಿಕ್ಯುಲರ್ ಡೇ 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಸೇವಿಂಗ್ಸ್ ಬ್ಯಾಂಕಲ್ಲೇ ಹಾಕಿದ್ರೆ 20 ವರ್ಷ ಆದಮೇಲೆ ಅದು ನಿಮ್ಗೆ ಇಡೀ ಗಂಟು ಎಷ್ಟು ಸಿಗುತ್ತೆ, 28 ಲಕ್ಷ. ಇಟ್ ಈಸ್ ಅಟ್ ದ ರೇಟ್ ಆಫ್ 4.5% ಕ್ಯುಮ್ಯುಲೇಟಿವ್ ಆಗ್ತಾ ಹೋಗ್ತದೆ. ಪ್ಲಸ್ 30% ಟ್ಯಾಕ್ಸ್ ರೇಟ್ ಹೋಗುತ್ತೆ ಇಂಟ್ರೆಸ್ಟ್ ಮೇಲೆ. 30% ಟ್ಯಾಕ್ಸ್ ರೇಟ್ ಈಸ್ ಕಂಪಲ್ಸರಿ, ಅದು ಹೋಗ್ತದೆ. ಸಪೋಸ್ ಫಿಕ್ಸೆಡ್ ಡೆಪಾಸಿಟ್ ಇಟ್ಟರೆ ಅದೇ 1 ಲಕ್ಷ ರೂಪಾಯಿನ ರೆಗ್ಯುಲರ್ ಆಗಿ 20 ವರ್ಷಕ್ಕೆ 31,79,000 ರೂಪಾಯಿ ಆಗ್ತದೆ ಎಫ್ ಡಿನಲ್ಲಿ ಇಡ್ತಾ ಹೋದರೆ. ಅದನ್ನೇ GPF ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಟ್ 7.5% ಅಲ್ಲಿ ಹೋದರೆ 35 ಲಕ್ಷ ರೂಪಾಯಿ ಆಗುತ್ತೆ. ಅಂದರೆ ನೀವು ಹಾಕಿದ್ದು 20 ಲಕ್ಷ, ಅಂದರೆ ಒಂದೇ ಸರಿ ಹಾಕಿರೋದಿಲ್ಲ, 20 ವರ್ಷದಲ್ಲಿ ಹಾಕಿರ್ತೀರಿ, 35,91,000 ಬರ್ತದೆ. ಅದೇ ನೀವು ರಿಯಲ್ ಎಸ್ಟೇಟ್, ಇದು ಆಲ್ರೆಡಿ ಹೇಳಿದ್ದೀವಿ ನಾವು, ಇದನ್ನೇನು ಮಾಡೋದಿಲ್ಲ. ಆಗಲೇ ನಾನು ಹೇಳಿದಾಗೆ ರಿಯಲ್ ಎಸ್ಟೇಟ್ದು ಪ್ರಾಬ್ಲಮ್ ಆಫ್ ಲಿಕ್ವಿಡಿಟಿ ಆ್ಯಂಡ್ ಲೀಗಲ್ ಮ್ಯಾಟರ್ಸ್ ಈಸ್ ದ ಓನ್ಲಿ ಕನ್ಸರ್ನ್ ರಿಯಲ್ ಎಸ್ಟೇಟಲ್ಲಿ. ಆ್ಯಂಡ್ ರಿಕ್ವೈರ್ಡ್ ಅಮೌಂಟ್ ಫಾರ್ ಇನ್ವೆಸ್ಟ್ಮೆಂಟ್ ಈಸ್ ಬಿಟ್ ಹ್ಯೂಜ್, ವೆರಿ ಹ್ಯೂಜ್. ಎವ್ರಿ ಒನ್ ಕಾಂಟ್ ಅಫೋರ್ಡ್ ಇಟ್, ಹೌದಲ್ಲ?
ರೆಗ್ಯುಲರಾಗಿ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಸರ್, ಇವತ್ತು ಹಿಂದೆ 1 ಲಕ್ಷ ಹಾಕಿ 2.5 ಲಕ್ಷ ದುಡ್ದವ್ರು ಇದ್ದಾರೆ. ಇವತ್ತು 1 ಕೋಟಿ ಹಾಕಿ 20 ಲಕ್ಷ ದುಡಿಲಿಕ್ಕೆ ಆಗ್ತಾ ಇಲ್ಲ. ಇಟ್ ಆಲ್ಸೋ ಬಿಕಮ್ ಸೋ ಕಾಂಪಿಟೇಟಿವ್. ನನಗೇನು ಚೆನ್ನಾಗಿ ನಿಮಗೆ ಗೊತ್ತಿದೆ, ಸ್ಯಾಚುರೇಟ್ ಆಗಿದೆ. ಆಮೇಲೆ ಅಗೈನ್ ಒಂದು ಸರ್ವೆ ಇದೆ, ಎಕನಾಮಿಕ್ ಸರ್ವೆ ಇದೆ, 2024 28 ಒಳಗಡೆ ಮತ್ತೆ ಒಂದು ಸೈಕಲು ರಿಯಲ್ ಎಸ್ಟೇಟು ಡೌನ್ ಆಗ್ತದೆ. ಸ್ಯಾಚುರೇಷನ್ಗೆ ಹೋಗಿದ್ದೇವೆ ಶಿವಕುಮಾರ್ ಹೇಳಿದಾಗೆ. ಈಗ ನೀವು ನೀವು ಒಬ್ಬರು ಎಷ್ಟು ಸೈಟ್ ತಗೋಬೋದು, ಎಷ್ಟು ಜಮೀನು ತಗೊಳ್ತೀರಿ? See, at certain age, some of the things will be called as assets. After some age, the same assets will become your liability. You doesn't want to invest more. Don't invest more in any form of assets. You should have a diversification. Basket. Diversification ಇಟ್ಕೋಬೇಕು ನೀವು. ಎಲ್ಲನೂ ಈಗ ನಿಮ್ಮ ಹತ್ರ ಒಂದು 10 ಕೋಟಿ ಇದೆ, 10 ಕೋಟಿನೂ ತೊಗೊಂಡೋಗಿ 10 ಎಕರೆ ಜಮೀನಿಗೆ ಹಾಕ್ಬಿಟ್ರೆ ಅಂದರೆ ನಾಳೆ ನಿಮ್ಗೇನು ಅರ್ಜೆಂಟಾಗಿ 50 ಲಕ್ಷ ಬೇಕು ಅಂದರೆ ಏನು ಮಾಡ್ತೀರಿ? ಕ್ಯಾನ್ ಯು ಸೆಲ್ ದಟ್? ಅಣ್ಣ, it is one part, not full. It should be basket. Ah, 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 ah. No, that is the last nail in the coffin of real estate. It won't come because the constitution won't allow government to do that. You got right of property. Right of property ಇದೆಯಲ್ಲ? No, that won't come. ಬಾಬು ಹೇಳಿದ್ದು. ನೋ, ಈಗ ಏನಾಗಿದೆ ಸೋಮಣ್ಣ, ಅದು ಯಾಕೆ ಆಗೋದಿಲ್ಲ ಅಂದರೆ, ಈಗ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟು ಎಲ್ಲೂ ಇಲ್ಲ. ನಾವು ಲ್ಯಾಂಡ್ ಲಾಸ್ನ ಫುಲ್ ಲಿಬರಲ್ ಮಾಡಿಬಿಟ್ಟಿದ್ದೀವಿ. ಮೋಸ್ಟ್ ಆಫ್ ದ ಲ್ಯಾಂಡ್ ಈಸ್ ಓನ್ಡ್ ಬೈ ಕಂಪನೀಸ್ ಟುಡೇ, ನಾಟ್ ಇಂಡಿವಿಜುವಲ್ಸ್. ಆಮೇಲೆ ನೆಕ್ಸ್ಟ್ ಡಿಕೇಡ್ ಯು ಮೇ ಸಿ ಕಮ್ಯುನಿಟಿ ಫಾರ್ಮಿಂಗ್ ಬೈ ಕಂಪನೀಸ್, ನಾಟ್ ಇಂಡಿವಿಜುವಲ್ಸ್. ಕಮ್ಯುನಿಟಿ ಫಾರ್ಮಿಂಗ್ ಬರದೇ ಇದ್ದರೆ ನಮ್ಮ ಇಂಡಿಯಾದಲ್ಲಿ ಫುಡ್ ಡಿಮ್ಯಾಂಡ್ನ ಮೀಟ್ ಮಾಡಲಿಕ್ಕೆ ಆಗೋದಿಲ್ಲ ನಾವು. ಕ್ಲಸ್ಟರ್ ಆಫ್ ಕಮ್ಯುನಿಟಿ ಫಾರ್ಮಿಂಗ್ ಶುಡ್ ಕಮ್, ಅದರ್ವೈಸ್ ಇಟ್ ಇಸ್ ನಾಟ್ ಪಾಸಿಬಲ್. ಯಾಕೆಂದರೆ ಎಲ್ಲೂ ನಮಗೆ ಜನ ಸಿಗ್ತಾ ಇಲ್ಲ, ಲೇಬರ್ ಸಿಗ್ತಾ ಇಲ್ಲ ಬೆಳಿಲಿಕ್ಕೆ ಸಣ್ಣ ಫಾರ್ಮಿಂಗು ಮಾಡೋಕ್ಕಾಗ್ತಾ ಇಲ್ಲ. ಕಮ್ಯುನಿಟಿ ಫಾರ್ಮಿಂಗ್ ಈಸ್ ಓನ್ಲಿ ದ ರೆಮಿಡಿ. ಅದಕ್ಕೆ ಈಗ ನೀವು ನೋಡಿದ್ರಿ, ಫ್ಲೋರಿಕಲ್ಚರ್ ಮತ್ತು ಹಾರ್ಟಿಕಲ್ಚರಲ್ಲಿ ನಮ್ಮ ಗ್ರೀನ್ ಹೌಸ್ ಎಫೆಕ್ಟ್ ಬಂದಿದೆ. ಗ್ರೀನ್ ಹೌಸಿಂದ ನಾವು ಬೆಳೀತಾ ಇದ್ದೀವಿ. ಆ ರೀತಿ ಒಂದು ಕಮ್ಯುನಿಟಿ ಫಾರ್ಮಿಂಗ್ ಬರ್ತದೆ, ಅಲ್ಲಿ ನಮಗೆ ಬೆನಿಫಿಟ್ ಆಗ್ತದೆ. ಲೈಫ್ ಇನ್ಶೂರೆನ್ಸ್ ಬಗ್ಗೆ ಆಲ್ರೆಡಿ ಕವರ್ ಮಾಡಿದ್ದೀನಿ ನಾನು. ಎವ್ರಿ ಶುಡ್ ಹ್ಯಾವ್ ಲೈಫ್ ಇನ್ಶೂರೆನ್ಸ್, ಬಟ್ ನಾಟ್ ಆ್ಯಸ್ ಎನ್ ಇನ್ವೆಸ್ಟ್ಮೆಂಟ್ ಟೂಲ್. ನಾನು ಹೇಳಿದಾಗೆ ಎಲ್ಲ ದುಡ್ಡನ್ನು ತೊಗೊಂಡೋಗಿ ಇನ್ಶೂರೆನ್ಸ್ ಪಾಲಿಸಿಗೆ ಕಟ್ಟಬೇಡಿ. ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ, ಇನ್ವೆಸ್ಟ್ಮೆಂಟ್ ಬೇರೆ ಇಟ್ಕೊಳ್ಳಿ, ಆ ರೀತಿ ಮಾಡಿ. ಓಕೆ, ಸೊ ಈಗ ನಾನು ಆಗಲೇ ಶಿವಕುಮಾರ್ಗೆ ಹೇಳಿದೆ, ಟಾಕ್ಸ್ ಟು KS ಅಸೋಸಿಯೇಷನ್ನು ಪ್ರತಿಯೊಬ್ಬರು ಒಂದು ಟರ್ಮ್ ಇನ್ಶೂರೆನ್ಸ್ನ ತಗೊಳ್ಳಿ ಅಂತ. ಹೌದಲ್ಲ? ಪ್ರತಿಯೊಬ್ಬರು ಒಂದು ಟರ್ಮ್ ಇನ್ಶೂರೆನ್ಸ್ ಫಾರ್ ಎ ಮಿನಿಮಮ್ ಅಮೌಂಟ್ ಆಫ್ 1 crore. ಪ್ರೀಮಿಯಮ್ ಏನು ಜಾಸ್ತಿ ಆಗಲಿಕ್ಕಿಲ್ಲ. ವರ್ಷಕ್ಕೆ ಒಂದು 40,000 50,000 ರೂಪಾಯಿ ಅವರೇಜ್ ಬರ್ಬೋದು. 40 ವರ್ಷ ಇರೋರಿಗೆ 40,000 50,000 ರೂಪಾಯಿ ಮತ್ತೆ ಪ್ರೀಮಿಯಂ ವಾಪಸ್ ಬರ್ತದೆ. ಹರೀಶ್ ನಾಯಕ್, ಲೆಟ್ ಇಂಡಿವಿಜುವಲ್ ಟೇಕ್ ಇಂಡಿವಿಜುವಲ್ ಪಾಲಿಸೀಸ್, ಕನ್ಫರ್ಮ್ ದಿಮ್. ಗ್ರೂಪ್ ಆಗೋದಿಲ್ಲ, ನಮ್ಮ ಕೈಲಿ ಆಗೋದಿಲ್ಲ. ಎಲ್ಲರೂ ಬುದ್ಧಿವಂತರು, ನಾವು ಎಲ್ಲ ಬುದ್ಧಿವಂತರು ಒಳ್ಳೆ ಅಡುಗೆ ಮಾಡೋಕ್ಕಾಗತ್ತಾ ನಾವು? ಟೂ ಮೆನಿ ಕುಕ್ಸ್ ವಿಲ್ ಸ್ಪಾಯ್ಲ್ ದ ಕಿಚನ್. ಹೌದಲ್ಲ? ಎಲ್ಲರೂ ಬುದ್ಧಿವಂತರಪ್ಪ ನಾವು. ಹಾಗಾಗಿ ನಾವು ಒಂದು ಕಾಮನ್ಗೆ ಬರದೇ ಇದ್ರೆ ಬೇಡ. ಅಕಸ್ಮಾತ್ ಕಾಮನ್ಗೆ ಬರೋಕ್ಕಾದ್ರೆ ಬನ್ನಿ, ವೆಲ್ ಆ್ಯಂಡ್ ಗುಡ್. ಗ್ರೂಪ್ ಇನ್ಶೂರೆನ್ಸ್ ತಗೊಳ್ಳೋದಾದರೆ ತಗೊಳ್ಳಿ. ಖಂಡಿತವಾಗಿ ಕಮ್ ಟು ದ ಹೌದು. ಬರೋಣ ಈಗ ಮ್ಯೂಚುವಲ್ ಫಂಡ್ಸ್ಗೆ ಬರೋಣ. ಒನ್ ಆಫ್ ದ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್. ವಾಟ್ ಇಸ್ ಎ ಮ್ಯೂಚುವಲ್ ಫಂಡ್? ಮ್ಯೂಚುವಲ್ ಫಂಡ್ ಹೆಸರು ಹೇಳುವಂಗೆ, ಇಟ್ ಈಸ್ ಎ ಮ್ಯೂಚುವಲ್ ಫಂಡ್. ಇಟ್ ಈಸ್ ಎ ಪೂಲ್ ಆಫ್ ಮನಿ invested by many people, managed by a single guy called as a fund manager.
ಎಲ್ಲರದು ಉದ್ದೇಶ ಒಂದೇ, ನಾವು ಇಂಡಿವಿಜುವಲಿ ಹೋಗಿ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಶೇರಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಬ್ರು ಯಾರು ಎಕ್ಸ್ಪರ್ಟ್ ಇರ್ತಾರೆ ಅವ್ರ ಕಡೆ ಹೋಗಿ ದುಡ್ಡನ್ನು ಕೊಡೋಣ. ಅವ್ರು ಏನು ಮಾಡ್ತಾರೆ, ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿಂದ ಬಂದ ಲಾಭವನ್ನು ಎಲ್ಲರಿಗೂ ಅವ್ರು ಎಷ್ಟು ಅಮೌಂಟ್ ಆಗಿರ್ತಾರೆ ಹಣದ ಆಧಾರದ ಮೇಲೆ ಹಂಚುತ್ತಾ ಹೋಗ್ತಾರೆ. ಅವ್ರು ಏನು ಮಾಡ್ತಾರೆ, ದುಡ್ಡನ್ನು ತಗೊಂಡೋಗಿ ದೇ ವಿಲ್ ಇನ್ವೆಸ್ಟ್ ಇನ್ ಈಕ್ವಿಟೀಸ್, ಬಾಂಡ್ಸ್, ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಅದರ್ ಸೆಕ್ಯೂರಿಟೀಸ್. ಇದು ಮ್ಯೂಚುವಲ್ ಫಂಡ್ಗೆ ಸಾಧ್ಯ, ನಮಗೆ ಸಾಧ್ಯ ಇಲ್ಲ. ಆ್ಯಸ್ ಎನ್ ಇಂಡಿವಿಜುವಲ್ ನಾನು ಬರೀ ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಬಾಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಅಂದರೆ, ಮಿನಿಮಮ್ ಇನ್ವೆಸ್ಟ್ಮೆಂಟ್ 100 ಕೋಟಿ, 200 ಕೋಟಿ, 500 ಕೋಟಿ, 1000 ಕೋಟಿ ಇರುತ್ತೆ. ನೀವು ಅಬ್ಸರ್ವ್ ಮಾಡಿ, ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕನು RBI ಮುಖಾಂತರ 2000 ಕೋಟಿ, 3000 ಕೋಟಿ ಬಾಂಡ್ಸ್ನ ಇಶ್ಯೂ ಮಾಡ್ತಾ ಇರುತ್ತೆ. ಅಟ್ ದ ರೇಟ್ ಆಫ್ 9.7%, 7.8% ಫಾರ್ 2 years, 10 years, 15 years ಅಂತ ಮಾಡ್ತಾ ಇರ್ತದೆ. ಇದು ಬಾಂಡ್ಸ್ ಅಂದರೆ ಏನಪ್ಪ ಅಂದರೆ, ಅದ್ರ ದಟ್ ಈಸ್ ದ ಸರ್ಟನ್ ಸೋರ್ಸ್ ಆಫ್ ರಿಟರ್ನ್ಸ್ ಈಸ್ ಶ್ಯೂರ್ ಸೋರ್ಸ್ ಆಫ್ ಇನ್ಕಮ್. 7.8% ಗ್ಯಾರಂಟಿ ಬರ್ತದೆ. ಈಕ್ವಿಟೀಸ್ ಹಂಗಲ್ಲ, 7% ಬರ್ಬೋದು, 70% ಬರ್ಬೋದು, -70% ಆಗ್ಬೋದು. ಆದರೆ ಗ್ಯಾರಂಟಿಡ್ ರಿಟರ್ನ್ಸು ಬಾಂಡ್ಸಲ್ಲಿರುತ್ತೆ. ಹಾಗಾಗಿ ಮ್ಯೂಚುವಲ್ ಫಂಡ್ಸ್ಗೆ ಜನ ಹೋಗ್ತಾರೆ. UTI ಈಸ್ ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ಡ್. ಹಾಂ ಸರ್ ಹೇಳ್ತೀನಿ. UTI ಮೊದಲಿಗೆ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ, ಪಾರ್ಷಿಯಲಿ ಓನ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಇದು ಮ್ಯೂಚುವಲ್ ಫಂಡ್ ಮ್ಯಾನೇಜ್ ಮಾಡಬೇಕಂದ್ರೆ ಯು ನೀಡ್ ಎ ವೆರಿ ಆಕ್ಟಿವ್ ಗೈ ಹೂ ಗಾಟ್ ಎನಾರಮಸ್ ನಾಲೆಡ್ಜ್ ಆಫ್ ದಿ ಮಾರ್ಕೆಟ್ ಮೂಮೆಂಟ್ ನಾಲೆಡ್ಜ್ ಇರೋ ಗೈ ಮ್ಯಾನೇಜ್ ಮಾಡಬೇಕು. ಸಿ ಮ್ಯೂಚುವಲ್ ಫಂಡಲ್ಲಿ ಒಂದು ಆಗ್ತದೆ, ಎಂಟ್ರಿ ಪಾಯಿಂಟ್ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಎಂಟ್ರಿ ಪಾಯಿಂಟ್ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನಾ 5-6 ತಿಂಗಳಿಂದ ಅಡಾನಿ ಗ್ರೂಪ್ ಶೇರ್ಸು 3000 ರೂಪಾಯಿಂದ 900 ರೂಪಾಯಿಗೆ ಇಳಿತು, ಗೊತ್ತಿದೆಯಾ ತಮಗೆ? ಯಾರಾದರೂ ಒಬ್ಬ ಮ್ಯೂಚುವಲ್ ಫಂಡನು 3000 ರೂಪಾಯಿ ಇದ್ದ ದಿವಸ ಎಂಟ್ರಿ ಆಗಿದ್ದರೆ ಸ್ಟಾಪ್ ಲಾಸ್ 10% ಇಟ್ಕೊಂಡು ಎಂಟ್ರಿ ಆಗ್ತಾನೆ. ಅವನು 10% ಸ್ಟಾಪ್ ಲಾಸ್ ಇಟ್ಕೊಂಡು ಎಂಟ್ರಿ ಆಗ್ತಾನೆ. 3000 ರೂಪಾಯಿಗೆ 10% ಸ್ಟಾಪ್ ಲಾಸ್ 300 ರೂಪಾಯಿ, 2700 ರೂಪಾಯಿ ಬಂದಾಗ ನಾನು ಎಕ್ಸಿಟ್ ಆಗೋಣ ಅಂತ. ನೆಕ್ಸ್ಟ್ ಡೇ ಅದು 20% ಡೌನಲ್ಲಿ ಓಪನ್ ಆಯಿತು. ಎಷ್ಟು? 2100, 2200ಕ್ಕೆ ಓಪನ್ ಆಯಿತು. ಎಕ್ಸಿಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಡೌನ್ವರ್ಡ್ ಫ್ರೀಸ್ ಅಂದರೆ ದೇರ್ ಆರ್ ಓನ್ಲಿ ಸೆಲ್ಲರ್ಸ್, ನೋ ಬೈಯರ್ಸ್. ನೆಕ್ಸ್ಟ್ ಡೇ ಮಾರೋಣ ಅಂತ ಹೋದ, 1800 ರೂಪಾಯಿ, ದೇರ್ ವರ್ ನೋ ಬೈಯರ್ಸ್. ನೆಕ್ಸ್ಟ್ ಡೇ ಮಾರ್ತೀನಿ ಅಂತ ಹೋದ, 1500 ರೂಪಾಯಿ, ನೋ ಬೈಯರ್ಸ್. 1500 ರೂಪಾಯಿಗೆ 3000 ರೂಪಾಯಿ ತೊಗೊಂಡು ಸೇಲ್ ಮಾಡಿದ್ರೆ ಎಷ್ಟು ಲಾಸು? 50% ಲಾಸ್. ನೋ. ಎಸ್ ಅದನ್ನೇ ಹೇಳ್ತಾ ಇದ್ದೀನಿ. ಅದು ಸ್ಕಿಲ್ ಆಫ್ ದಿ ಮ್ಯಾನೇಜರ್. ಬಾಬು, ಈವನ್ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಇರೋದು, ವಿತೌಟ್ ಎಂಟರಿಂಗ್ ಇನ್ ಟು ಎ ಫ್ಯೂಚರ್ ಕಾಂಟ್ರಾಕ್ಟ್ ಯು ಕ್ಯಾನ್ ಓನ್ ದಟ್ ಕಂಪನಿ ಫಾರ್ 100 years. ಆ ಕಂಪ್ನಿ ಇರೋರ್ಗು ನೀವು 10 ವರ್ಷ, 5 ವರ್ಷ ಎಷ್ಟು ಬೇಕಾದ್ರೂ ಇಟ್ಕೋಬೋದು. ಬರೀ ಫ್ಯೂಚರ್ ಕಾಂಟ್ರಾಕ್ಟ್ ಎಂಟ್ರಿ ಆದರೆ ಮಾತ್ರ ಆ ಮಂತ್ಗೆ ಅದು ಎಕ್ಸ್ಪೈರ್ ಆಗ್ತದೆ. ಹ್ಞೂ 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 ಬಾಬು, ಅದು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ನಾನಿಲ್ಲಿ ಟೀಚ್ ಮಾಡ್ತಾ ಇಲ್ಲ. ಬಟ್ ಫಾರ್ ನೀವು ಕೇಳಿದ್ದಕ್ಕೆ ಕೇಳ್ತಾ ಇದ್ದೀನಿ. ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ಇದು ಸಕ್ಸಸ್ ರೇಟು 1%, ನಾಟ್ 5%. ಫ್ಯೂಚರ್ ಆ್ಯಂಡ್ ಆಪ್ಷನ್ ಸಕ್ಸಸ್ ರೇಟ್ 1%. ಅದು ರಿಟೇಲರ್ಸ್ ಆಗೋದಿಲ್ಲ, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮಾತ್ರ ಮಾಡೋಕ್ಕೆ ಸಾಧ್ಯ. ಅವ್ರಿಗೆ ನಮ್ಮದು ಮಾರ್ಕೆಟು 9 ಗಂಟೆಗೆ ಓಪನ್ ಆಗುತ್ತೆ, ಪ್ರೀ ಮಾರ್ಕೆಟು 9 ಗಂಟೆ 7 ನಿಮಿಷಕ್ಕೆ ಸೆಟ್ಲ್ ಆಗ್ತದೆ. 9 ಗಂಟೆ 7 ನಿಮಿಷದಿಂದ 9 ಗಂಟೆ 15 ನಿಮಿಷದವರೆಗೂ ನಮ್ಗೆ ಆರ್ಡರ್ಸ್ ಕೊಡ್ಲಿಕ್ಕೆ ಅವಕಾಶ ಇದೆ ಅಲ್ವಾ ಶಶಿ? ಅವರು ಮಾರ್ಕೆಟ್ ಎಕ್ಸ್ಪರ್ಟು, ಅವ್ರನ್ನ ಕರೆದಿದ್ದೀನಿ. ಅಲ್ಲ, ಹೇಳ್ಬಿಡ್ತೀನಿ ಫುಲ್ಲು. 9 ಗಂಟೆ 7 ನಿಮಿಷದಿಂದ 9 ಗಂಟೆ 15 ನಿಮಿಷದವರೆಗೂ ನಮಗೆ ಆರ್ಡರ್ಸ್ ಹಾಕ್ಲಿಕ್ಕೆ ಪ್ರಾವಿಷನ್ ಇದೆ. ರಿಟೇಲ್ ಆರ್ಡರ್ಸನ್ನು ಹೋಗಿ ತಲುಪೋಷ್ಟೊತ್ತಿಗೆ ಅಲ್ಲಿ ಇನ್ಸ್ಟಿಟ್ಯೂಷನಲ್ ಆರ್ಡರ್ಸ್ ಏನಾಗಿರುತ್ತೆ, ಸಾವಿರಾರು ಆರ್ಡರ್ ಲೈನಲ್ಲಿ
ಇರ್ತದೆ. ಆ ಪ್ರೈಸ್ ಬಂದಾಗ ಯಾವುದೋ 4-5 ಟಿಕ್ ಆಗ್ಬೋದೇ ಹೊರತು 99% ಆಫ್ ದಿ ಆರ್ಡರ್ಸ್ ವಿಲ್ ಕಮ್ ಬ್ಯಾಕ್. ಹಾಂ 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 ಹ್ಞೂ 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 ಹಾಂ ನಾನು ಹೇಳ್ತೀನಿ, ನನ್ನ ಪರ್ಸನಲ್ ಒಪಿನಿಯನ್ ಮೇಲೆ 15 ವರ್ಷ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಮಾಡೋದು ಸೇಫ್ ಅಲ್ಲ. ಸಿ ವೇರ್ ಎವರ್ ದೇರ್ ಇಸ್ ಅನ್ ಇನ್ಕಮ್ ದೇರ್ ಇಸ್ ಅ ಫ್ಯಾಕ್ಟರ್ ಆಫ್ ರಿಸ್ಕ್. ಖಂಡಿತ ಖಂಡಿತ ಅದು ಸಪ್ರೇಟ್, ಅದು ತುಂಬ ಡೀಪಾಗಿ ಹೋಗ್ಬೇಕು. ನಾನು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ನಿಮಗೆ ಇಲ್ಲಿ ಹೇಳ್ಬೇಕಂದ್ರೆ ಈ ಕ್ಲಾಸಲ್ಲಿ ಬೇಡ, ಅದ್ರ ಬಗ್ಗೆ ಬೇಕಾದ್ರೆ ಸಪ್ರೇಟಾಗಿ ಮಾಡ್ತೀನಿ. ಅದು 10-15 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ನಾವು ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ಕಂಫರ್ಟಬಲ್ ಆಗಿ ಒಂದು ಲಿಮಿಟೆಡ್ ಅಮೌಂಟ್ನ ಅರ್ನ್ ಮಾಡ್ಬೋದು. ಇಟ್ಸ್ ಎ ಗುಡ್ ಸಿ ಟುಡೇ. ಅಣ್ಣ, ನನ್ನ ಸ್ನೇಹಿತರು ನನಗೆ ಗೊತ್ತಿರೋರು ಡೈಲಿ 40 ಲಕ್ಷ ಮಾಡ್ತಾ ಇದ್ದಾರೆ. 40 ಲಕ್ಷ ಪರ್ ಡೇ ಮಾಡ್ತಾ ಇದ್ದಾರೆ. ನೋ ದುರಾಸೆ ಅಲ್ಲ, 40 ಲಕ್ಷ 50 ಲಕ್ಷ ಅರ್ನ್ ಮಾಡ್ತಾ ಇದ್ದಾರೆ. ಐ ವಿಲ್ ಶೋ ಯು ಒನ್ ಆಫ್ ದ ಗೈ ಐ ನೋ, ಬೆಂಗಳೂರಿನವನೇ. ಒಂದು ವೀಕಲ್ಲಿ ಎಷ್ಟಪ್ಪ ಅವನು 45 ಕೋಟಿನ ಮಾಡಿದ್ದು. ಸ್ಕ್ರೀನ್ಶಾಟ್ ಬಂದಿತ್ತಲ್ಲ, ಮಧುಸೂದನ್ ಅಂತ, ಬಜಾಜ್ ಫೈನಾನ್ಸ್ ಅವನು 45 ಕೋಟಿ ಮಾಡಿದ್ದ ಒಂದೇ ವೀಕಲ್ಲಿ. ಇನ್ವೆಸ್ಟ್ ಅಲ್ಲ, ಪ್ರಾಫಿಟ್ ದಟ್ ಡಿಪೆಂಡ್ಸ್. ಅದು ಇಲ್ಲಿ ಬೇಡ, ಇಲ್ಲಿಗೆ ಹೋಗೋದು ಬೇಡ. ನಾವು ಇಲ್ಲಿ ಜನರಲಾಗಿ ಹೇಳ್ತಾ ಇದ್ದೀನಿ ನಾನು. ಮ್ಯೂಚುವಲ್ ಫಂಡ್ಸ್ ಏನು ಮಾಡ್ತಾರೆ ಅಂದರೆ, ದೇ ವಿಲ್ ಕಲೆಕ್ಟ್ ದ ಮನಿ ಫ್ರಮ್ ನಂಬರ್ ಆಫ್ ಇನ್ವೆಸ್ಟರ್ಸ್ ಹೂ ಶೇರ್ ಎ ಕಾಮನ್ ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್. ನಾವೇನಕ್ಕೆ ಇನ್ವೆಸ್ಟ್ ಮಾಡ್ತೀವಿ ದುಡ್ಡು ತೊಗೊಂಡೋಗಿ ಮ್ಯೂಚುವಲ್ ಫಂಡಲ್ಲಿ? ನಮಗೆ ಪರ್ಸೆಂಟೇಜ್ ರೇಟ್ ಆಫ್ ರಿಟರ್ನ್ ಜಾಸ್ತಿ ಬರಲಿ ಅಂತ. ಕಾಮನ್ ಇನ್ವೆಸ್ಟ್ಮೆಂಟು ಅದನ್ನು ಅವರು ಈಕ್ವಿಟೀಸು, ಬಾಂಡ್ಸು, ಇನ್ಸ್ಟ್ರೂಮೆಂಟ್ಸಲ್ಲಿ ಹಾಕ್ತಾರೆ, ಸೆಕ್ಯೂರಿಟೀಸಲ್ಲಿ. ಅವನಿಗೆ ನಾಲೆಡ್ಜ್ ಇರುತ್ತೆ. ಮಾರ್ಕೆಟ್ ಒಂದು ಲೆವೆಲ್ಗೆ ಹೋದ್ಮೇಲೆ ಮತ್ತೆ ವಾಪಸ್ ಬರ್ತದೆ, ಮತ್ತೆ ಮೇಲಕ್ಕೆ ಹೋಗ್ತದೆ. ಮಾರ್ಕೆಟ್ ಯಾವತ್ತೂ ಹತ್ತುತ್ತಾ ಹೋಗಲ್ಲ ಅಥವಾ ಇಳಿತಾ ಬರೋದಿಲ್ಲ. ಇಟ್ ವಿಲ್ ಗೋ ಆನ್ ಜಿಗ್ಜ್ಯಾಗ್ ಮೋಡ್. ಅದು ಅವನಿಗೆ ನಾಲೆಡ್ಜ್ ಇರ್ತದೆ. ಒಂದು ಜಿಗ್ಜ್ಯಾಗ್ ಮೋಡಲ್ಲಿ ಅವನು ಪ್ರಾಫಿಟ್ನ ಬುಕ್ ಮಾಡ್ತಾ ಹೋಗ್ತಾನೆ. ಬುಕ್ ಮಾಡಿ ಸಿ ಫಾರ್ ಎಕ್ಸಾಂಪಲ್, ಒಂದು ಶೇರು 100 ರೂಪಾಯಿಂದ 200 ರೂಪಾಯಿಗೆ ಹತ್ತಲಿಕ್ಕೆ 100ರಿಂದ 120ಕ್ಕೆ ಹೋಗಿ ಮತ್ತೆ 110ಕ್ಕೆ ಬರ್ತದೆ. 110ಕ್ಕೆ ಬಂದು 130ಕ್ಕೆ ಹೋಗ್ತದೆ. 130ಕ್ಕೆ ಹೋಗಿ ಮತ್ತೆ 120ಕ್ಕೆ ಬರ್ತದೆ. 120ರಿಂದ 150ಕ್ಕೆ ಹೋಗ್ತದೆ. 150ರಿಂದ 130ಕ್ಕೆ ಬರ್ತದೆ. ಹಾಗೆ ಇದು ಜಿಗ್ಜ್ಯಾಗ್ ಆಡ್ತಾ ಇರ್ಬೇಕಾದ್ರೆ ಪ್ರತಿಯೊಂದು ಪಾಯಿಂಟಲ್ಲಿ ಅವನು ಅದನ್ನು ಬುಕ್ ಮಾಡ್ತಾ ಹೋಗ್ತಾನೆ. ಪ್ರಾಫಿಟ್ 10 ರೂಪಾಯಿ, 15 ರೂಪಾಯಿ. ಅದು 100 ರೂಪಾಯಿ ಬದಲಿಗೆ ಅವನು 150 ರೂಪಾಯಿ ಬುಕ್ ಮಾಡಿರ್ತಾನೆ ಪ್ರಾಫಿಟ್. 100ರಿಂದ 200ಕ್ಕೆ 100 ರೂಪಾಯಿ ಡಿಫ್ರೆನ್ಸ್ ಅಲ್ವಾ? ಬಟ್ ಒಬ್ಬ ಮ್ಯೂಚುವಲ್ ಫಂಡವನು ಏನು ಮಾಡ್ತಾನೆ, 100 ರೂಪಾಯಿನಲ್ಲೇ 150 ರೂಪಾಯಿ ಬುಕ್ ಮಾಡಿರ್ತಾನೆ. 50 ರೂಪಾಯಿ ಎಕ್ಸ್ಟ್ರಾ ಮಾಡಿರ್ತಾನೆ. ಯಾಕೆ? ಹೀ ಈಸ್ ಬ್ಲಾಕಿಂಗ್ ದಟ್ ಏರಿಯಾ. 150ಕ್ಕೆ ಹೋದಾಗ ಮಾರಿ 140ಕ್ಕೆ ಬಂದಾಗ ತಗೊಳ್ತಾನೆ. 10 ರೂಪಾಯಿ ಪ್ರಾಫಿಟ್ ಬಂತಲ್ಲ, ಹೀ ಈಸ್ ದೇರ್ ಇನ್ ದ ಮಾರ್ಕೆಟ್. ಅದರಲ್ಲೇ ಇದ್ದಾನೆ. ಲೈಕ್ ದಟ್ ಹಿ ವಿಲ್ ಡೂ. ಸೊ ಪ್ರತಿ ಇನ್ವೆಸ್ಟರ್ಗೆ ಏನು ಕೊಡ್ತಾರೆ ಅವರು? ನೀವು ಅಮೌಂಟ್ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ದೇ ವಿಲ್ ಇಶ್ಯೂ ಯೂನಿಟ್ಸ್. 10,000 ರೂಪಾಯಿ ಕೊಟ್ರಿ, ಅದಕ್ಕೆ NAV ಅಂತ ಇರುತ್ತೆ, ನೆಟ್ ಅಸೆಟ್ ವ್ಯಾಲ್ಯೂ ಅಂತ. ಪ್ರತಿ ಮ್ಯೂಚುವಲ್ ಫಂಡ್ದು ಒಂದು NAV ಅಂತ ಇರ್ತದೆ. ನೀವು 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಸಪೋಸ್ 10 ರೂಪಾಯಿ ಇತ್ತು ಅಂದರೆ ನಿಮಗೆ 1,000 ಯೂನಿಟ್ಸ್ನ ಆ ದಿನ ಕೊಡ್ತಾರೆ. ಅದು ಹೆಂಗೆ ಚೇಂಜ್ ಆಗ್ತದೆ? ಅದು ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗ್ತಾ ಇರ್ತದೆ. ಅವ್ನ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದ್ದಂಗೆ NAV 11 ರೂಪಾಯಿ ಆಯಿತು ಅಂದರೆ ನೀವು ಹಾಕಿದ 10,000 ರೂಪಾಯಿ 11,000 ಆಗುತ್ತೆ. ಅಥವಾ NAV 9 ರೂಪಾಯಿ ಆಯಿತು ಅಂದರೆ ನೆಟ್ ಅಸೆಟ್ ವ್ಯಾಲ್ಯೂ ನೀವು ಹಾಕಿದ 10,000 ರೂಪಾಯಿ ಏನಾಗ್ತದೆ? 9 ರೂಪಾಯಿಗೆ ಬರ್ತದೆ. 9 ರೂಪಾಯಿ ಬಂದ ತಕ್ಷಣ ನೀವು ವಾಪಸ್ ಬರೋ ಅವಶ್ಯಕತೆ ಇಲ್ಲ. ಅದು ಗುಡ್ ಫಂಡ್ ಆಗಿದ್ರೆ ಅದ್ರ ಮೇಲೆ ಅವ್ನು ಯಾವ್ಯಾವ ಏರಿಯಾದಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ ಅಂತ ಗೊತ್ತಿದ್ರೆ, ನಿಮಗೆ ಸ್ವಲ್ಪ ನಾಲೆಡ್ಜ್ ಇದ್ದರೆ, ಸ್ನೇಹಿತರೆ ಒಂದು ತಿಳ್ಕೊಳ್ಳಿ, ಯಾರೋ ಒಬ್ಬ ಮಾನಿಟರ್ ಮಾಡ್ತಾನೆ ಅಂತ ಕೊಟ್ಟು ಕೂತ್ಕೊಳ್ಳಿಕ್ಕಾಗೋದಿಲ್ಲ. ನಾವು ಸ್ವಲ್ಪ ಅಬ್ಸರ್ವ್ ಮಾಡಬೇಕು, ಈ ಫಂಡ್ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ. ಯಾಕೆಂದರೆ ಮಾರ್ಕೆಟಲ್ಲಿ ಇವತ್ತು ಎಷ್ಟು ನನಗೆ ಗೊತ್ತಿದ್ದಾಗೆ ಸುಮಾರು 15,000 ಫಂಡ್ ಹೌಸಸ್ ಇದ್ದಾವೆ ಇಂಡಿಯಾದಲ್ಲಿ. 15,000 ಮ್ಯೂಚುವಲ್ ಫಂಡ್ ಹೌಸಸ್ ಇದ್ದಾವೆ ಡಿಫ್ರೆಂಟು. ನೀವು ಮ್ಯೂಚುವಲ್ ಫಂಡ್ಸ್ ಅಂತ ಓಪನ್ ಮಾಡಿದ್ರೆ ಯಾವ್ಯಾವ ಫಂಡ್ ಇದ್ದಾವೆ ಅಂತ ನೀವು ಪ್ರತಿ ವೀಕ್ ಈ ಯಾವುದು ನಮ್ಮ ಎಕನಾಮಿಕ್ ಟೈಮ್ಸ್ ಅಥವಾ ಬಿಸ್ನೆಸ್ ಲೈನ್ ಎಲ್ಲ ನೋಡಿದ್ರೆ ಗೊತ್ತಾಗ್ತದೆ. ಅಥವಾ ಮನಿ ಕಂಟ್ರೋಲ್ ಆ್ಯಪ್ಗೆ ಹೋದರೆ ಗೊತ್ತಾಗ್ತದೆ. ಮ್ಯೂಚುವಲ್ ಫಂಡ್ಸ್ ಅಂತ ಓಪನ್ ಮಾಡಿದ್ರೆ ಎಷ್ಟೊಂದು ಮ್ಯೂಚುವಲ್ ಫಂಡ್ಸ್ ಬರ್ತದೆ. ಹೂ ಈಸ್ ಪರ್ಫಾರ್ಮಿಂಗ್ ವಾಟ್ ಅನ್ನೋದು, ಅದಕ್ಕೆ ಸ್ವಲ್ಪ ನಾಲೆಡ್ಜ್ ಬೇಕಾಗ್ತದೆ ನಮಗೆ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಮೊದಲು. ಸೊ ಅಲ್ಲಿ ಬಂದಿದ್ದ ಇನ್ಕಮ್ನ ಅವನ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿ ಮಿಕ್ಕಿದ್ದೆಲ್ಲ ನಿಮ್ಗೆ ಹಂಚ್ತಾನೆ ಇನ್ ದಿ ಫಾರ್ಮ್ ಆಫ್ ಯೂನಿಟ್ಸ್, NAV ವ್ಯಾಲ್ಯೂ. ಹಾಂ, ಮ್ಯೂಚುವಲ್ ಫಂಡ್ ಯಾವ್ದು ಒಳ್ಳೇದು ಅಂತ ನನಗೆ ಕೇಳಲಿಕ್ಕಾಗೋದಿಲ್ಲ. ನಾನು ನಿಮ್ಗೊಂದು ಕನ್ಸಲ್ಟೆಂಟ್ಸ್ನ ರೆಫರ್ ಮಾಡ್ತೀನಿ, ಅವರಿಂದ ತಗೊಳ್ಳೋದು ಒಳ್ಳೇದು ನೀವು. ಹ್ಞೂ ಹ್ಞೂ
ಹ್ಞೂ ಹ್ಞೂ ಇನ್ವೆಸ್ಟರ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್. ಎಸ್, ಸಿ ಸಪೋಸ್ ಸ್ನೇಹಿತರೆ, ಈಗ ನಾವು ಅಂದ್ಕೊಂಡ್ವಿ ಹಿಂದೆ ನಾವು ಎಫ್ ಡಿನಲ್ಲಿ ಹಾಕಿದ್ರೆ ಅಥವಾ ಪಿ ಪಿ ಎಫ್ ಅಲ್ಲಿ ಹಾಕಿದ್ರೆ ಅಥವಾ ಎಸ್ ಬಿನಲ್ಲಿ ಹಾಕಿದ್ರೆ ನಮ್ಮದು 20 ಲಕ್ಷ ರೂಪಾಯಿ 35 ಲಕ್ಷ ರೂಪಾಯಿ ಆಗ್ತಿತ್ತು. ಅದೇ ಮ್ಯೂಚುವಲ್ ಫಂಡಲ್ಲಿ 20 ವರ್ಷಕ್ಕೆ ಹಾಕಿದ್ರೆ ವಾರ್ಷಿಕವಾಗಿ ಮಿನಿಮಮ್ 16% ಕೊಟ್ಟರೆ ಅದು 20 ವರ್ಷದ ನಂತರ 95 ಲಕ್ಷ ರೂಪಾಯಿ ಕೊಡುತ್ತೆ. 1 lakh per year ಫಾರ್ 20 years. 94 ಲಕ್ಷ. ಹೌದು. ಎಸ್ ಎಸ್ ಮ್ಯಾಮ್, ಇಟ್ ಇಸ್ ಅ ಲಾಂಗ್ ಟರ್ಮ್ ಕಾಂಪೌಂಡಿಂಗ್ ಎಫೆಕ್ಟ್ ಅದು. ಅಂದರೆ ಎವ್ರಿ ಇಯರ್ ನೀವು ತೆಗಿಬಾರ್ದು, 1 ಲಕ್ಷ ಆಗ್ತಾ ಹೋಗಬೇಕು. ಎವ್ರಿ ಇಯರ್ 16%. ಆಮೇಲೆ ಒಂದೇ ಫಂಡಿಗೆ ಸ್ಟಿಕಾನ್ ಆಗಿರಬಾರ್ದು. ದಟ್ ಈಸ್ ಇಂಪಾರ್ಟೆಂಟ್. ಯಾವ ಫಂಡ್ ಪರ್ಫಾರ್ಮ್ ಮಾಡ್ತಿರೋದಿಲ್ಲ ಅದರಿಂದ ವಾಪಸ್ ತೆಗಿಬೇಕು. ಯಾವ ಫಂಡ್ ಪರ್ಫಾರ್ಮ್ ಮಾಡ್ತಾ ಇದೆ ಆ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು. ಅದಕ್ಕೆ ಒಂದು ಸ್ವಲ್ಪ ಅಡಿಷ್ನಲ್ ನಾಲೆಡ್ಜ್ ತೊಗೊಬೇಕು. ನೀವು 20 ಲಕ್ಷ ಹಾಕಿದ್ರೆ 28 ಲಕ್ಷ ಏನು ಬರ್ತಿತ್ತು ಪಿ ಪಿ ಎಫ್ ಅಲ್ಲಿ, ಇಲ್ಲಿ 94 ಲಕ್ಷ ಬರ್ತದೆ ಮ್ಯೂಚುವಲ್ ಫಂಡಲ್ಲಿ. ಹಿಯರ್ ಸಿಂಪಲ್, ನೀವು ಚೂಸಿಂಗ್ ದ ಮ್ಯೂಚುವಲ್ ಫಂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಮ್ಯೂಚುವಲ್ ಫಂಡ್ ಕಥೆ ಆಯಿತು. ಈಗ ಶೇರ್ಸಿಗೆ ಬರೋಣ. ಸಪೋಸ್ ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ರಲ್ಲ 20 ಲಕ್ಷ ರೂಪಾಯಿ, ಅದೇ 20 ಲಕ್ಷ ರೂಪಾಯಿನ ನೀವೇ ಡೈರೆಕ್ಟಾಗಿ ಏನಾದರೂ ಶೇರ್ಸಿಗೆ ಹಾಕಿದ್ರೆ ವರ್ಷಕ್ಕೆ ಬರೀ 24% ರಿಟರ್ನ್ಸ್ ತಗೊಂಡ್ರೆ 20 ವರ್ಷದ ನಂತರ ಅದು 2,39,00,000 ಆಗ್ತದೆ ಆಫ್ಟರ್ ಟ್ಯಾಕ್ಸ್ ಆಫ್ 15%. ಯಾಕೆಂದರೆ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ 15%, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ಸ್ 10%. ಲಾಂಗ್ ಟರ್ಮ್ ಅಂದರೆ ನೋಡಿ, ಇದು ಕ್ಯಾಪಿಟಲ್ ಗೈನ್ಸು ಸುಮಾರು ಜನಕ್ಕೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ನಾವೊಂದು ಸೈಟ್ ತೊಗೊಂಡ್ರು, ಮನೆ ತೊಗೊಂಡ್ರು, 3 ವರ್ಷದ ಮೇಲೆ ಮಾರಿದ್ರೆ ಅದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ಸ್ ಅಂತೀವಿ. 1 ವರ್ಷದೊಳಗಡೆ 3 ವರ್ಷದ ಒಳಗಡೆ ಮಾಡಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ಸ್ ಅಂತೀವಿ. ಬಟ್ ಅದೇ ಶೇರ್ಸ್ಗೆ ಬಂದಾಗ, ಶೇರ್ಸು ಮತ್ತು ಮ್ಯೂಚುವಲ್ ಫಂಡ್ಗೆ ಬಂದಾಗ 1 ವರ್ಷದ ಒಳಗಡೆ ಇರೋದು ಶಾರ್ಟ್ ಟರ್ಮು, 1 ವರ್ಷ ಮೇಲ್ಪಟ್ಟಿದ್ದು ಲಾಂಗ್ ಟರ್ಮು. ಬಟ್ ಸ್ಪೆಷಲ್ ರೇಟ್ ಆಫ್ ಟ್ಯಾಕ್ಸ್ ಓನ್ಲಿ 15%, ಅಲ್ಲಿ 30%. ದಟ್ ಸೇವ್ಸ್ ಯು. ಆ ಅಮೌಂಟ್ ನಿಮ್ಗಿಲ್ಲಿ ಸೇವ್ ಆಗ್ತದೆ. ಏನು ಸರ್ ಕಾಂಪೌಂಡಿಂಗ್ ಟ್ಯಾಕ್ಸ್? ಹೌದು. ಏನು ಸರ್ ನಮ್ಗೆ 24% ಶೇರ್ಸಲ್ಲಿ ದುಡ್ಡು ಸಿಗುತ್ತಾ? ಮಿನಿಮಮ್ ಅದು ವೆರಿ ಸಿಂಪಲ್. ಕರ್ನಾಟಕದಲ್ಲಿರೋ ಯಾವುದಾದ್ರೂ ಒಂದು 5-6 ಕಂಪ್ನಿಗಳು ನೀವು ಹುಡುಕಿ ಅದು ಲೋವ ಬಂದಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ರತಿ ವರ್ಷ ಮಿನಿಮಮ್ 50% ಅಂತೂ ಸಿಗುತ್ತೆ. ಹೇಳ್ತೀವಿ ಸರ್, ಮಾಡಿಸ್ಕೊಡ್ತೀವಿ ಸರ್ ನಾವು. ದೇರ್ ಆರ್ ಪೀಪಲ್. ಏನಕ್ಕೆ ಪರ್ಮಿಷನ್ ತಗೋಬೇಕು ಡಿಮ್ಯಾಟ್ ಅಕೌಂಟ್ ಮಾಡಲಿಕ್ಕೆ? ಬಿಸ್ನೆಸ್ ಮಾಡಬೇಕಂದ್ರೆ ನೋ 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 ದಟ್ ಈಸ್ ದ ಬೆಸ್ಟ್ ವೇ. ಇಲ್ಲಣ್ಣ ಬಾಬು, ನೀವು ಡಿಮ್ಯಾಟ್ ಅಕೌಂಟ್ ಮಾಡಿಬಿಟ್ಟು ಆ್ಯಸ್ ಅನ್ ಇನ್ವೆಸ್ಟರ್ ನಾನು ಈ ವರ್ಷ ಇಷ್ಟು ಇನ್ವೆಸ್ಟ್ ಮಾಡಿದ್ದೀನಿ. ಇನ್ವೆಸ್ಟ್ಮೆಂಟ್ ಲಿಮಿಟ್ ಇದೆ ನಮಗೆ ಕಾಂಟ್ರಾಕ್ಟ್ ರೂಲ್ಸಲ್ಲಿ. ಎಷ್ಟು? ಮ್ಯಾಕ್ಸಿಮಮ್ 50% ಆಫ್ ಯುವರ್ ಸೇವಿಂಗ್ಸ್ ಮೇಲೆ ನೀವು ಇನ್ವೆಸ್ಟ್ ಮಾಡಬಾರ್ದು ಅಂತಿದೆ. 50% ಒಳಗಡೆ ನೀವು ಇನ್ವೆಸ್ಟ್ ಮಾಡಿಬಿಟ್ಟು ಡಿಮ್ಯಾಟ್ ಅಕೌಂಟಲ್ಲಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಕೊಟ್ಟರೆ ಸಾಕು. 50% ಆಫ್ ಯುವರ್ ಟೋಟಲ್ ಸ್ಯಾಲ್ರಿ ಎಮಾಲ್ಯುಮೆಂಟ್ಸ್, ಯುವರ್ ಸೇವಿಂಗ್ಸ್. ಶೇರ್ ಬಿಸ್ನೆಸ್ ಮಾಡಬಾರ್ದು, ಶೇರ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ತರಬೇಕು ವರ್ಷಕ್ಕೆ, ಪ್ರತಿ ವರ್ಷ ನೀವು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಕೊಡ್ತೀರಲ್ಲ ಅದರಲ್ಲಿ ಕೊಡಬೇಕು. ಈಗ ನಂದು 2006 ನಾನು ಜಾಯ್ನ್ ಆದಾಗ ನನ್ನ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ನೋಡಿದ್ರೆ ನಂದು ಇನ್ವೆಸ್ಟ್ಮೆಂಟ್ಸ್ ಆಗ 4,50,000 ರೂಪಾಯಿ ಈಗಲೂ ಇದೆ. ಖಂಡಿತವಾಗಿ. ನೋ 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 ದೇ ಶುಡ್ ನಾಟ್ ಡೂ ದ ಬಿಸ್ನೆಸ್. ದೇ ಕ್ಯಾನ್ ಬಿ ಇನ್ವೆಸ್ಟರ್ಸ್. ಪ್ರತಿ ವರ್ಷ ಏನು ನಾವು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಕೊಡ್ತೀವಿ ಅಲ್ಲಿ ಡಿಕ್ಲೇರ್ ಮಾಡ್ಕೋಬೇಕು. ಅಬ್ಜೆಕ್ಷನ್ ಯಾವಾಗ ಬರುತ್ತೆ ಅಂದರೆ, ನೀವು 15 ಲಕ್ಷ ಸ್ಯಾಲ್ರಿ ತೊಗೊಂಡು ಆ ವರ್ಷ 15 ಲಕ್ಷನೂ ಶೇರ್ಸಲ್ಲಿ ಹಾಕಿದರೆ ಅಬ್ಜೆಕ್ಷನ್ ಬರ್ತದೆ. ಮ್ಯಾಕ್ಸಿಮಮ್ ಎಷ್ಟು ಹಾಕ್ಬೋದು? ನಾಟ್ ಮೋರ್ ದೆನ್ 50% ಆಫ್ ಯುವರ್ ಟೋಟಲ್ ಎಮಾಲ್ಯುಮೆಂಟ್ಸ್. ನೆಟ್ ಸ್ಯಾಲ್ರಿ, ನಾಟ್ ಗ್ರಾಸ್ ಸ್ಯಾಲರಿ. ನೆಟ್ ಸ್ಯಾಲರಿನೇ ನಿಮ್ಮ ಕೈಗೆ ಸಿಗೋದು, ನೆಟ್ ಸ್ಯಾಲರಿ. ಅದರಲ್ಲಿ ನಾಟ್ ಎಕ್ಸೀಡಿಂಗ್ 50% ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಹೇಗೆ ನೀವು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು? 2 ರೀತಿ ಮಾಡ್ಬೋದು. ಥ್ರೂ IPO, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ. ಅಂದರೆ ಯಾವುದೇ ಒಂದು ಕಂಪನಿ ಪ್ರೈವೇಟಾಗಿ ನಡೀತಾ ಇರುತ್ತೆ,
ಅದು ಪಬ್ಲಿಕ್ಕಿಂದ ದುಡ್ಡು ತಗೊಳ್ಳಿಕ್ಕೆ IPO ಅಂತ ರಿಲೀಸ್ ಮಾಡ್ತಾರೆ. ಈಗ ಎಲ್ಲವೂ ಆನ್ಲೈನ್ ಆಗಿಬಿಟ್ಟಿದೆ. IPO ಮುಖಾಂತರ ಅಪ್ಲೈ ಮಾಡ್ಬೋದು. ಆದರೆ ಅಲ್ಲಿ ಅಲಾಟ್ಮೆಂಟ್ ರೇಟು ತುಂಬ ಕಡಿಮೆ. 100 ಜನ ಅಪ್ಲೈ ಮಾಡಿದ್ರೆ ಇಬ್ಬರಿಗೆ ಸಿಗ್ತದೆ. ಯಾಕೆಂದರೆ ಇವತ್ತೇನಾಗಿದೆ, 1 ಲಕ್ಷ ಶೇರ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ ಅಂದರೆ 10 ಕೋಟಿ ಶೇರ್ಸ್ಗೆ ಡಿಮ್ಯಾಂಡ್ ಬರ್ತದೆ. ಹೌದು, 10 ಕೋಟಿ ಶೇರ್ಸ್ಗೆ ಡಿಮ್ಯಾಂಡ್ ಬರ್ತದೆ. ನಿನ್ನೆ ಒಂದು ಯಾವುದೋ ಶೇರಲ್ಲಿ ಇಷ್ಟ ಆಗಿದೆ, ಆಲ್ಪೆಕ್ಸ್ ಅಂತ, 200% ಗೈನ್ ಒಂದೇ ದಿವಸಕ್ಕೆ. ಅವನು ಇಶ್ಯೂ ಮಾಡಿದ್ದು 140 ರೂಪಾಯಿಗೆ, ಅದು ಲಿಸ್ಟ್ ಆಗಿದ್ದು 280 ರೂಪಾಯಿಗೆ. ಅಂದರೆ ಡಿಮ್ಯಾಂಡ್ ಅಷ್ಟೊಂದಿದೆ ಅದಕ್ಕೆ ಮಾರ್ಕೆಟಲ್ಲಿ. IPO ತುಂಬ ಕಡಿಮೆ. ಅಥವಾ ಥ್ರೂ ಸೆಕೆಂಡರಿ ಮಾರ್ಕೆಟ್, ದಟ್ ಈಸ್ ಥ್ರೂ ಸ್ಟಾಕ್ ಎಕ್ಸ್ಚೇಂಜಸ್, NSE ಆ್ಯಂಡ್ BSE. ಕೇಳಿರ್ತೀರಿ ಇದನ್ನು. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಎರಡೂ ಬಾಂಬೆನಲ್ಲೇ ಇದ್ದಾವೆ. ದೆನ್ ನಾನು ಆಗಲೇ ಹೇಳಿದೆ 24% ಅರ್ನ್ ಮಾಡ್ಬೋದಾ ಶೇರ್ಸಲ್ಲಿ ಅಂತ. 24% ಅರ್ನ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 20 ಲಕ್ಷ, 2,39 ಲಕ್ಷ ಆಗುತ್ತೆ ಅಂತ ಹೇಳಿದೆ. ಒಂದು 4 ಶೇರ್ಸ್ ಎಕ್ಸಾಂಪಲ್ ಕೊಡ್ತೀನಿ, ಎಲ್ಲ ನೀವು ಕೇಳಿರೋದೆ. ಆಲ್ ಫೈನಾನ್ಷಿಯಲಿ ಸ್ಟೇಬಲ್ ಕಂಪನೀಸ್ ವಿಲ್ ಗಿವ್ ಮಿನಿಮಮ್ 20 to 40% ರಿಟರ್ನ್ಸ್ ಪರ್ ಆ್ಯನಮ್. ಏಷ್ಯನ್ ಪೇಂಟ್ಸ್, ಜೀವನದಲ್ಲಿ ಯಾವುದು ಬೇಡ, ಅದೊಂದು ಪೇಂಟ್ ಕಂಪ್ನಿ ಇಟ್ಕೊಳ್ಳಿ ಸಾಕು. ನೀವು ಕಮ್ಮಿ ಆದಾಗ ಹಾಕ್ಕೊಂಡ್ರೆ ವರ್ಷಕ್ಕೆ 30 ರಿಂದ 40%. 2,700 3,500 ರೂಪಾಯಿಗೆ ಹೋಗಿದೆ, 29%. ಸನ್ ಫಾರ್ಮಾ 950 1,400, ಹೋದ ವರ್ಷದ ನಾನು ಡೇಟ್ ಹೇಳ್ತಾ ಇರೋದು. ಕೋಲ್ಗೇಟ್, ಎವ್ರಿಡೇ ನಾವು ಪೇಸ್ಟ್ ಯೂಸ್ ಮಾಡ್ತೀವಲ್ಲ, 1,500 ರೂಪಾಯಿಂದ 2,600 ರೂಪಾಯಿಗೆ ಹೋಗಿದೆ. ಅದೇ ರೀತಿ ಮೈನಸ್ ಹೊಡೆದಿರೋದು ರಾಜೇಶ್ ಎಕ್ಸ್ಪೋರ್ಟ್ಸ್ ಅಂತ, ಗೋಲ್ಡು. ಆಗಲೇ ಯಾರು ಹೇಳಿದ್ರು ಬುಲಿಯನ್ನು ಗೋಲ್ಡು ಅಂತ, ನಮ್ಮ ಹರೀಶ್. ರಾಜೇಶ್ ಎಕ್ಸ್ಪೋರ್ಟ್ ನೀವು ಹೇಳಿದ್ರಿ, 1,029 ರೂಪಾಯಿ ಇದ್ದಿದ್ದು 358 ರೂಪಾಯಿಗೆ ಹಿಡಿದು ಬಿಡ್ತದೆ, -64%. ಸಿ, ವಿ ಕಾಂಟ್ ಸಿ ಆಲ್ ದಿ ಗ್ರೀನ್, there will be red also. ಗ್ರೀನು ಇರುತ್ತೆ, ರೆಡ್ಡು ಇರುತ್ತೆ. ಯು ಹ್ಯಾವ್ ಟು ಡಿಸೈಡ್ ವಿಚ್ ಕಂಪನಿ ಇಸ್ ವಾಟ್. ಅದಕ್ಕೆ ಒಂದು ಸ್ವಲ್ಪ ಬೇಸಿಕ್ ಬೇಕು. ಅಡಾನಿ ಟೋಟಲ್ ಗ್ಯಾಸ್, ಆಗಲೇ ಹೇಳಿದ್ನಲ್ಲ, ಅಡಾಡಿದ್ದು ನಿಮಗೆ. ಡೈಲಿ ನ್ಯೂಸ್ ಪೇಪರು ಓದ್ಬೋದು, ನೈಟ್ ಯಾವಾಗಾದರೂ ಒಂದು ½ ಅನ್ ಅವರು ಅದ್ರ ರಿಲೇಟೆಡ್ ಒಂದು ಆ್ಯಪ್ ಇರ್ತದೆ, ಮಾಹಿತಿ ಇರ್ತದೆ, ಅದನ್ನು ನೋಡಬೇಕು. ಎಕನಾಮಿಕ್ ಟೈಮ್ಸ್, ಬಿಸ್ನೆಸ್ ಲೈನ್, ಇಲ್ಲ ಅಂದರೆ ಮನಿ ಕಂಟ್ರೋಲ್ ಆ್ಯಪ್ ಅಂತ ಇರುತ್ತೆ, ಅದನ್ನು ನೋಡಿದ್ರೆ ಆಯಿತು. ಖಂಡಿತವಾಗಿ ನೋಡಿ, ಇದು ಅಡಾನಿ ಟೋಟಲ್ ಗ್ಯಾಸ್ ಅನ್ನೋದು 1998ಗೆ ಹೋಗಿ 530ಗೆ ಬಂದು ಮತ್ತೆ ಈಗ 1015ಗೆ ಬಂದಿದೆ. ಇದನ್ನು ಯಾಕೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಂದರೆ, ಅಡಾನಿ ಶೇರ್ಸ್ ಎಲ್ಲ ಮೊನ್ನೆ ಒಂದು 4 ತಿಂಗಳಿಂದ ನ್ಯೂಸ್ ಬಂತು. ಇಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಅಲ್ಲ, ಅದಕ್ಕೆ ಮೊದಲು ಒಂದು ನ್ಯೂಸ್ ಬಂತು. ನ್ಯೂಸ್ ಅಮೆರಿಕದ ಯಾವುದೋ ಒಂದು ಕಂಪ್ನಿಯನ್ನು ಅದರಲ್ಲಿ ತಪ್ಪಿದೆ ಅಂತ ಆಗ್ತಾ, ಹಿಂಡನ್ಬರ್ಗ್ ರಿಪೋರ್ಟ್. ಅದರಿಂದ ಒಬ್ಬ ವ್ಯಕ್ತಿ ಪಾಪರಾದ. ಯಾರು ಹೇಳಿ? ಹಿಂಡನ್ಬರ್ಗ್ ರಿಪೋರ್ಟಿಂದ ಕರ್ನಾಟಕದ ಒಬ್ಬ ವ್ಯಕ್ತಿ, BR ಶೆಟ್ಟಿ. ಲಂಡನ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ 350 ಬಿಲಿಯನ್ ಕಂಪನಿ, 35 ಬಿಲಿಯನ್ ಕಂಪನಿ ಇದ್ದಿದ್ದು, ಅವನ ರಿಪೋರ್ಟಲ್ಲಿ ಅವನು ತಪ್ಪಾಗಿದ್ದಾನೆ ಅಂತ ಹೇಳಿದ್ದು 74 ಪೌಂಡ್ ಇದ್ದಿದ್ದು 0.01 ಪೌಂಡಿಗೆ ಬಂದ್ಬಿಡ್ತು ಅವನ ಕಂಪನಿ. ಪಾಪರಾಗ್ಬಿಟ್ಟ. ಅನ್ಫಾರ್ಚುನೇಟ್ಲಿ ಇಂಡಿಯಾಗೆ ಬಂದಿದ್ದ ಅವನು ಬದುಕಿದ್ದಾನೆ. ಇಲ್ಲಿ ಅರೆಸ್ಟ್ ಎಲ್ಲ, ಪರ್ಮನೆಂಟ್ ಜೈಲು. ಖಂಡಿತವಾಗಿ. ಆದರೆ ಕೆಲವೊಂದು ಕಂಪನೀಸ್ ಹೇಳ್ತೀನಿ ನಿಮಗೆ, ಫಂಡಮೆಂಟಲ್ ಫ್ಯಾಕ್ಟರ್ಸ್ ಆಫ್ ಕಂಪನೀಸ್, ಒಂದು 3-4 ವಿಚಾರ ಹೇಳ್ತೀನಿ, ಅಷ್ಟಿದ್ರೆ ಸಾಕು. ನೋಡಪ್ಪ, ನೀನು ಯಾವುದೇ ಫಂಡು, FMCG, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್, ನೆಸ್ಲೆ, ದೆನ್ ಯಾವುದು ಹಾರ್ಲಿಕ್ಸ್ ಯಾವುದದು, ಅಲ್ಲ ನೆಸ್ಲೆ ಒಂದು, ಗ್ಲಾಕ್ಸೋ ಸ್ಮಿತ್ ಲೈನ್. ರೈಲ್ವೇಸ್ ಇಲ್ಲ, ರೈಲ್ವೇಸ್ ಹಿಂದೆ ಹೋಗಬೇಡಿ, ಆಲ್ರೆಡಿ ಫುಲ್ ಟಾಪಪ್ ಆಗಿದ್ದಾವೆ ಅವು. ರೈಲ್ವೇಸಿಗೆ ಮತ್ತೆ 0ಗೆ ಹೋಗ್ತವೆ. ಫುಲ್ ಟಾಪಪ್ ಆಗಿತ್ತು. ಅಕಸ್ಮಾತ್ ರೈಲ್ವೇಸ್ ಇದ್ದರೆ ಮಾರ್ಕೊಂಬಿಡಿ ಬಾಬು, ಅದು ಫಂಡಮೆಂಟಲ್ಸ್ ಇಲ್ಲ. IRCTC ಒಂದು ಚೆನ್ನಾಗಿದೆ, ರೈಲ್ವೇಸಲ್ಲಿ ಬಿಟ್ಟರೆ ಇನ್ಯಾವುದೂ ಚೆನ್ನಾಗಿಲ್ಲ. ನಾನು ಜನರಲಾಗಿ ಹೇಳ್ತಾ ಇದ್ದೀನಿ ಯಾವ್ದು ಸೆಲೆಕ್ಟ್ ಮಾಡ್ಕೋಬೋದು ಅಂತ. 4 ಸೆಕ್ಟಾರು: ಹೆಲ್ತು, FMCG, ಕೆಮಿಕಲ್ಸು, ದೆನ್ ಫೈನಾನ್ಷಿಯಲ್ ಸೆಕ್ಟರು. ಆಮೇಲೆ ಇಲ್ಲೂ ಇದೆ, ಯಾವುದು ನಮ್ಮ ಸಾಫ್ಟ್ವೇರ್ನಲ್ಲೂ ಇದೆ, ಟೆಕ್ನಿಕಲ್ಲೂ ಇದ್ದಾವೆ ಕೆಲವೊಂದು. ಒರಾಕಲ್ ಫೈನಾನ್ಷಿಯಲ್ ಸರ್ವಿಸು, TCS, ಟ್ರಾನ್ಸ್ಪೋರ್ಟೇಷನ್. ನಮ್ಮ ಸ್ನೇಹಿತರು ಯಾರೊಬ್ರು, ನಮಗೆ ಗೊತ್ತಿರೋರೊಬ್ಬರು BHEL ರಿಟೈರ್ಡ್ ಎಂಪ್ಲಾಯಿ. ನೋಡಿ, ಇವ್ರ ಸ್ಟೋರಿ ಕೇಳಿ. 25 ಲಕ್ಷ ರೂಪಾಯಿಂದ ಶುರು ಮಾಡಿದ್ರು ಇನ್ವೆಸ್ಟ್ಮೆಂಟು. VRL ಲಾಜಿಸ್ಟಿಕ್ಸ್ 290 ರೂಪಾಯಿ ಇತ್ತದು. VRL ಲಾಜಿಸ್ಟಿಕ್ಸು
ವಿಜಯಾನಂದ್ ರೋಡ್ ಲೈನ್ಸ್ ಕರ್ನಾಟಕದ್ದೇ. 25 ಲಕ್ಷದಿಂದ ಶುರು ಮಾಡಿ ಒಂದಷ್ಟು ಅಮೌಂಟ್ ಬಂದಿದ್ದೆಲ್ಲ ಇನ್ವೆಸ್ಟ್ ಮಾಡ್ತಾ ಬಂದರು ಅಟ್ ಡಿಫ್ರೆಂಟ್ ಸ್ಟೇಜ್. ಇವತ್ತು ಅದು 700 ಚಿಲ್ಲರೆ ರೂಪಾಯಿ ಇದೆ. 25 ಲಕ್ಷದಿಂದ ಶುರು ಮಾಡಿದ್ರು ಅವ್ರ ಟೋಟಲ್ ಇನ್ವೆಸ್ಟ್ಮೆಂಟ್ 2 ಕೋಟಿ, ಇವತ್ತದು 14 ಕೋಟಿ ಆಗಿದೆ. ಯಾಕೆಂದರೆ ಅವ್ರಿಗೆ ಗೊತ್ತು ಅವನಿರೋವರೆಗೂ ಆ ಕಂಪ್ನಿ ಚೆನ್ನಾಗಿ ನಡೆಯುತ್ತೆ. ತಮಗೆ ಗೊತ್ತಿರ್ಬೋದು, ನ್ಯೂಸಲ್ಲಿ ಓದಿರ್ಬೋದು ತಾವು, ಮೊಹಮ್ಮದ್ ಅಂತ ಒಬ್ಬ ಪೂನಾದಲ್ಲಿ ಒಬ್ಬ ಮಾಮೂಲಿ ಸ್ಮಾಲ್ ವ್ಯಕ್ತಿ ಇದ್ದಾನೆ, ಒಬ್ಬ ಸಣ್ಣ ವ್ಯಕ್ತಿ. ವಿಪ್ರೋದಲ್ಲಿ 1980ರಲ್ಲಿ ಅವನು 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದು, ಅವನದು ಇವತ್ತು ವ್ಯಾಲ್ಯೂ ಎಷ್ಟಿದೆ ಗೊತ್ತಾ? 543 ಕೋಟಿ. 543 ಕೋಟಿ ಇದೆ. 10,000 ರೂಪಾಯಿ ಇನ್ವೆಸ್ಟ್ಮೆಂಟ್. ಅದು ಸ್ಟೋರಿ ಬೇರೆ ಟೈಮಲ್ಲಿ ಹೇಳ್ತೀನಿ. ಅದು ಇನ್ನೊಂದು ದಿವಸ ಹೇಳ್ತೀನಿ, ಇನ್ಫಾರ್ಮಲಾಗಿ ಹೇಳ್ತೀನಿ ನಿಮಗೆ. ಅದು ಈಗ 3 ವರ್ಷದಿಂದ ಒಂದು KPI ಗ್ರೀನ್ ಅಂತ ಒಂದು ಕಂಪನಿ ಬಂತು, ಗ್ರೀನ್ ಎನರ್ಜಿ ಬಗ್ಗೆ. 45,000 ರೂಪಾಯಿ 3 ವರ್ಷದಿಂದ ಇನ್ವೆಸ್ಟ್ಮೆಂಟ್ ಮಾಡಿದಂಥ ವ್ಯಕ್ತಿ ಹತ್ರ ಇವತ್ತು 75 ಲಕ್ಷ ರೂಪಾಯಿ ಆಗಿದೆ. 37 ರೂಪಾಯಿಂದ ಅದು 4,000 ರೂಪಾಯಿಗೆ ಹೋಗಿದೆ. ಗುಡ್ ಫಂಡಮೆಂಟಲ್ ಕಂಪನಿ. ಹಾಂ ಹಾಂ ಅದನ್ನು ಹೌ ಟು ಗೆಟ್ ದೋಸ್ ಸ್ಟಾಕ್ಸ್ ಅಂದರೆ ಈ ಕ್ಲಾಸಲ್ಲಿ ಜನರಲಾಗಿ ಹೇಳಲಿಕ್ಕಾಗಲ್ಲ ದಯಾನಂದ್. ನಾನು ಯು ಶುಡ್ ಗೆಟ್ ಇನ್ ಟು ಎನ್ ಎಕ್ಸ್ಪರ್ಟ್. ಅಲ್ಲಿ ನಾವು ಇನ್ ಡೀಟೈಲ್ ಹೋಗ್ಬೋದು ಅಲ್ವಾ ಬಾಬು? ಹಾಂ, ಇದು ಮಾಡೋಕ್ಕಾಗಲ್ಲ, ಗೈಡೆನ್ಸ್ ತಗೊಬೇಕು. ಸೊ ಹೇಗೆ ನೀವು ಇನ್ವೆಸ್ಟ್ ಮಾಡ್ಬೋದು ಶೇರ್ಸಲ್ಲಿ? ಯು ನೀಡ್ ಟು ಓಪನ್ ಎ ಟ್ರೇಡಿಂಗ್ ಆ್ಯಂಡ್ ಡಿಮೇಟ್ ಅಕೌಂಟ್ ವಿತ್ ಎ ರಿಜಿಸ್ಟರ್ಡ್ ಬ್ರೋಕರ್. ಯಾರ್ಯಾರಿದ್ದಾರೆ? ಝೀರೋದ, ಏಂಜಲ್ ಒನ್, ಶೇರ್ ಖಾನ್, ಸುಮಾರು ಜನ ಇದ್ದಾರೆ. ಏನಿಗೆಲ್ಲ ಆನ್ಲೈನ್ 10 ನಿಮಿಷದಲ್ಲಿ ಓಪನ್ ಆಗಿಬಿಡುತ್ತೆ ನಿಮ್ಮ ಅಕೌಂಟು. ನೋಡಿ, ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಾದ್ರೆ ಬಾಬು ಕೇಳಿ, ಬಾಬು ಚೆನ್ನಾಗಿ ಮಾಡಿದ್ದಾರೆ. ಆಧಾರ್ ಕಾರ್ಡು, ಪಾನ್ ಕಾರ್ಡು, 6 ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟು, ಫೋಟೋಗ್ರಾಫು, ಸಿಗ್ನೇಚರ್ ಇಷ್ಟಿದ್ರೆ ಆಗ್ತದೆ. ದೆನ್ ಪಾನ್ ಕಾರ್ಡ್, ಆಧಾರ್ ಕಾರ್ಡ್, 6 ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್, ಯುವರ್ ಫೋಟೋಗ್ರಾಫ್ ಆ್ಯಂಡ್ ಯುವರ್ ಸಿಗ್ನೇಚರ್. ಆನ್ಲೈನಲ್ಲಿ ಝೀರೋದಾದಲ್ಲಿ ಬರೀ 15 ನಿಮಿಷದಲ್ಲಿ ನಿಮ್ಮ ಅಕೌಂಟ್ ಓಪನ್ ಆಗಿಬಿಡ್ತದೆ. ಝೀರೋದ ಕೈಟ್ ವರ್ಷಕ್ಕೆ ಒಂದು 250-300 ರೂಪಾಯಿ ಪೇಮೆಂಟ್ ಕೊಡಬೇಕಾಗ್ತದೆ ಡಿಮ್ಯಾಟ್ ಅಕೌಂಟ್ ಕೊಡಬೇಕಲ್ಲ. ಇಲ್ಲ ಅದರಲ್ಲೂ ಇದೆ, ಝೀರೋದಲ್ಲೂ ಇದೆ. ಸೊ ನೋಡಿ, ಆ ಗೈ ನಿತಿನ್ ಕಾಮತ್ ಅಂತ, ಅವನ ಹೆಸರು ಝೀರೋ ಧಾಮ್ ಅಂತ ಶುರು ಮಾಡಿದವನು, ಝೀರೋದಾ ಅಂತ. ಹಾರ್ಡ್ಲಿ 10 lakhs ರೂಪೀಸಿಂದ ಶುರು ಮಾಡಿದ್ದು. ಇವತ್ತು ಅವನ ಅಸೆಟ್ಸ್ 23,000 ಕೋಟಿ. 23,000 ಕೋಟಿ ಅಲ್ಲಪ್ಪ, ಝೀರೋದಾ ಸ್ಟಾಕ್ ಬ್ರೋಕಿಂಗ್ ಏಜೆನ್ಸಿ. ಅದು ಸ್ಟಾಕ್ ಬ್ರೋಕಿಂಗ್ ಫರ್ಮ್ ಇಂಡಿಯಾದಲ್ಲಿ ನಂಬರ್ 1 ಲೀಡಿಂಗ್ ಅದೇನೇ ಇವತ್ತು. ಈಗ ಶೇರ್ ಮಾರ್ಕೆಟ್ ಬಗ್ಗೆ ಒಂಚೂರು ಬೆಳಕು ಚೆಲ್ಲೋಣ. ಕಂಪನಿಗಳನ್ನು ನಾವು 4 ಅಂತ ಭಾಗವಾಗಿ ವಿಂಗಡಿಸ್ಬೋದು. ಅಂದರೆ ನಾನು ಹೇಳಿದಾಗಲೇ ಸೆಕ್ಟಾರ್ಸು, FMCG, ಫುಡ್ಡು, ಅದು ಇದು ಸೆಕ್ಟಾರ್ಸು. ಒಂದು ಕಂಪನಿ ಸೈಜ್ ಮೇಲೆ 4 ಭಾಗ ಮಾಡ್ಬೋದು ಅವ್ರನ್ನ. ಲಾರ್ಜ್ ಕ್ಯಾಪ್ ಕಂಪನಿ ಅಂದರೆ ಅದರ ಮಾರ್ಕೆಟ್ ಕ್ಯಾಪಿಟಲ್ 20,000 ಕೋಟಿ. ನಿನ್ನೆ ಪೇಪರ್ ನೋಡಿರ್ಬೋದು ನೀವು, ಯಾವುದು ರಿಲಯನ್ಸ್ದು 20 ಲಕ್ಷ ಕೋಟಿ ಹೋಯ್ತು ಮಾರ್ಕೆಟ್ ಕ್ಯಾಪಿಟಲ್ ಅಂತ ಬಂದಿತ್ತು. ಯಾರಾದರೂ ನೋಡಿದ್ರ ಪೇಪರು? ರಿಲಯನ್ಸ್ದು ಮಾರ್ಕೆಟ್ ಕ್ಯಾಪಿಟಲ್ 20 ಲಕ್ಷ ಕೋಟಿ ಹೋಯ್ತು ಅಂತ. 20 ಲಕ್ಷ ಕೋಟಿ. ಪ್ರಪಂಚದ 48ನೇ ಕಂಪನಿ ಇದು. ಪ್ರಪಂಚದಲ್ಲಿ ಲೆಕ್ಕ ಹಾಕೊಂಡ್ರೆ ಸೈಜ್ ಆಫ್ ದಿ ಕಂಪ್ನಿನಲ್ಲಿ 48ನೇ ಕಂಪನಿ ಆಯ್ತು ಇದು. 20 ಲಕ್ಷ ಕೋಟಿ. ಏನದು ಮಾರ್ಕೆಟ್ ಕ್ಯಾಪಿಟಲ್ ಅಂದರೆ? ಸಿಂಪಲ್, ನಂಬರ್ ಆಫ್ ಶೇರ್ಸ್ ಇಂಟು ಶೇರ್ ವ್ಯಾಲ್ಯೂ. ಎಷ್ಟು ಶೇರ್ಸ್ ಇದೆ, ಅದರ ಶೇರ್ ವ್ಯಾಲ್ಯೂ ಏನಿದೆ ಇವತ್ತು, ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ಬರುವಂಥದ್ದು ಮಾರ್ಕೆಟ್ ಕ್ಯಾಪ್. ಅಂಥದ್ದು 20,000 ಕೋಟಿ ಮೇಲೆ ಇದ್ದರೆ ಲಾರ್ಜ್ ಕ್ಯಾಪ್ ಅಂತೀವಿ. 5,000ರಿಂದ 20,000 ಕೋಟಿ ಇದ್ದರೆ ಮಿಡ್ ಕ್ಯಾಪ್ ಅಂತೀವಿ. 5,000 ಕೋಟಿ ಒಳಗಡೆ ಇದ್ದರೆ ಸ್ಮಾಲ್ ಕ್ಯಾಪ್ ಅಂತೀವಿ. 1,000 ಕೋಟಿ ಒಳಗಡೆ ಇದ್ದರೆ ಮೈಕ್ರೋ ಕ್ಯಾಪ್ ಅಂತೀವಿ. ಅಂದರೆ ಸ್ಮಾಲ್ ಕಂಪನಿ, ಮೈಕ್ರೋ ಕ್ಯಾಪ್. ಅದರ ಕ್ಯಾಪಿಟಲ್ ಔಟ್ಲೇ. ಹಾಗೆ ನೋ ವ್ಯಾಲ್ಯೂ ಆಫ್ ದಿ ಕಂಪನಿ. Size, it is no, business is different. Harish, the share capital of MRF is only 4 crores, but its business is 25,000 crores. Company value, yes. That one. ಈಗ ದಯಾನಂದ್ ಕೇಳಿದ್ರು ಯಾವ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡ್ಬೋದು ನಾವು. ದ ಒನ್ ವಿಚ್ ಈಸ್ ಗ್ರೋಯಿಂಗ್. ಯಾವ ಕಂಪನಿ ಬೆಳೀತಾ ಇರುತ್ತೋ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು. ನೀವು ಬೆಳೆದಿರೋ ಕಂಪನಿ ಇನ್ನೂ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಈಗ ರಿಲಯನ್ಸು ಒಂದು ವರ್ಷದ ಹಿಂದೆ 1,800 ಅಥವಾ 2,000 ರೂಪಾಯಿ ಇತ್ತು. ಇವತ್ತು 3,000 ರೂಪಾಯಿ ಆಗಿದೆ.
ಬಹುಶಃ ಇನ್ನು 2 ವರ್ಷಕ್ಕೆ ಅದು 5,000 ರೂಪಾಯಿ ಆಗುತ್ತೆ. ಹೆಂಗೆ ಹೇಳ್ತೀರಿ ಸರ್ 5,000 ಆಗುತ್ತೆ ಅಂತ ಕೇಳ್ತೀರಾ? ಜಿಯೋ ಮತ್ತು ಜಿಯೋ ಫೈನಾನ್ಸ್ ಅಂತ ಓಪನ್ ಮಾಡಿದ್ದಾನೆ ಅವನೀಗ. ಜಿಯೋ ಮೊಬೈಲ್ ಬಂದ, ಜಿಯೋ ಫೈನಾನ್ಸ್ ಅಂತ ಓಪನ್ ಮಾಡಿದ್ದಾನೆ. 5G ಸ್ಪೆಕ್ಟ್ರಮ್ ಮ್ಯಾಕ್ಸಿಮಮ್ ಅವಂದೇ ಇರೋದು. ಈಸ್ ಇನ್ ಟು ಡೈವರ್ಸಿಫೈಡ್ ಥಿಂಗ್ಸ್. ಒಂದು ಎಕ್ಸಾಂಪಲ್ ಹೇಳಿದೆ, ಅದು ರಿಲಯನ್ಸಲ್ಲಿ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಇಟ್ ಮೇ ಗ್ರೋ ಬಿಕಾಸ್ a leader who is there in Reliance Industries wants to get that company to grow. No. So madam, ಒಂದು ಹೇಳ್ತೀನಿ, now Indian corporate side is come out of politics for your kind information. ಯಾಕೆ ಅಂದರೆ ಇಂಡಿಯನ್ ಪಾಪ್ಯುಲೇಷನ್ ಆ್ಯಂಡ್ ಇಂಡಿಯನ್ ಮಾರ್ಕೆಟ್ ಈಸ್ ಈಕ್ವಲ್ ಟು 3 ಯುರೋಪ್ಸ್. ಅದಕ್ಕೋಸ್ಕರ ಎಲ್ಲ ಕಂಪನೀಸ್ ಬಂದು ನಮ್ಮಲ್ಲಿ ಬೀಳ್ತಾ ಇರೋದು. ಆದರೆ ಡ್ಯೂರಿಂಗ್ ಕೋವಿಡ್ ವಿ ಹ್ಯಾವ್ ಟೇಕನ್ ಎ ಸ್ಟ್ಯಾಂಡ್ ಆಫ್ ಮೇಕ್ ಇನ್ ಇಂಡಿಯಾ ಅಂತ ತಗೊಂಡ್ವಲ್ಲ. ನಾವು ಗೊತ್ತಿರ್ಬೋದು ತಮಗೆಲ್ಲರಿಗೂ, ಡಿಫೆನ್ಸ್ 90% ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ ಮೊದಲು. ಇವತ್ತೇನಾಗ್ತಾ ಇದೆ? 40% ವಿ ಆರ್ ಎಕ್ಸ್ಪೋರ್ಟಿಂಗ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್, ಡಿಫೆನ್ಸ್ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್. ನೋ ಡಿಟೇಲಾಗಿ ಆಮೇಲೆ ಹೇಳ್ತೀನಿ ನಿಮಗೆ. ಒಂದು 3-4 ಕಂಪನಿ ಇದೆ ಯಾವ ಮಟ್ಟಕ್ಕೆ ಬೆಳೆದಿದ್ದಾವೆ ಅಂತ. ನಮ್ಮ ಏರ್ ಶೋ ಆಗುತ್ತಲ್ಲ, ಅಲ್ಲೋಗಿ ನೋಡಿ. ಮೊದಲು ನಮ್ಮದು ಇಂಡಿಯನ್ ಸ್ಟಾಲ್ಸ್ ಇರ್ತಾನೆ ಇರಲಿಲ್ಲ. ಈಗ 60% ಸ್ಟಾಲ್ಸ್ ಆರ್ ಫ್ರಮ್ ಇಂಡಿಯಾ. ನಾಟ್ ಓನ್ಲಿ ಏರ್ಫೋರ್ಸ್, ಇನ್ ಆಲ್ ಸೆಕ್ಟರ್ಸ್. ಡಿಫೆನ್ಸಲ್ಲಿ ನಾವು ಫ್ರಮ್ ದಿ ಏಜ್ ಆಫ್ ಇಂಪೋರ್ಟಿಂಗ್ ವಿ ಆರ್ ಗೆಟಿಂಗ್ ಇನ್ ಟು ಎಕ್ಸ್ಪೋರ್ಟ್ಸ್. ನಾಟ್ ಓನ್ಲಿ ದಟ್, ದಟ್ ಇಸ್ ಓನ್ಲಿ ಒನ್ ಎಕ್ಸಾಂಪಲ್. ಎಲ್ಲ ಆಸ್ಪೆಕ್ಟ್ಸಲ್ಲೂ ಇಂಡಿಯಾ ಈಸ್ ಗೋಯಿಂಗ್ ಟು ಬಿ ದ ನೆಕ್ಸ್ಟ್ 3rd ಬಿಗ್ಗೆಸ್ಟ್ ಎಕಾನಮಿ, ಇಫ್ ನಾಟ್ ಇನ್ 2040, ಇನ್ 2050. 2050ಗಂತೂ ಹಾಗೆ ಆಗ್ತದೆ. ಬ್ಲೂಮೆರಂಗ್ ರಿಪೋರ್ಟ್ ಹೇಳ್ತಾ ಇದೆ, ನಾನು ಹೇಳ್ತಾ ಇರೋದಲ್ಲ ಇದನ್ನು. ಅರೆ ಈಗ ಹಾಕಪ್ಪ, ಕಂಪನಿಗೆ ಬೆಳೆಯುತ್ತೆ ಕಂಪನಿ. ಸೊ ಎ ಕಂಪನಿ ಈಸ್ ಹ್ಯಾವಿಂಗ್ ಎ ಬ್ರೈಟ್ ಫ್ಯೂಚರ್. ಪ್ರಾಡಕ್ಟ್ ವಿಚ್ ಈಸ್ ಆಫ್ ಮೊನೋಪೊಲಿಸ್ಟಿಕ್ ನೇಚರ್, ಇದ್ರ ಬಗ್ಗೆ ಯಾರಾದರೂ ಒಂದು ಐಡಿಯಾ ಹೇಳ್ತೀರಾ? ಮೊನೋಪೊಲಿಸ್ಟಿಕ್ ನೇಚರ್, ಪ್ರಾಡಕ್ಟ್ ಯಾವುದೋ ಮೊನೋಪೊಲಿ ತಗೊಳುತ್ತೋ ಆ ಕಂಪನಿ ಭಾಳ ಬೇಗ ಬೆಳೆಯುತ್ತೆ. ಫಸ್ಟೇ ದಯಾನಂದ್ ಹೇಳಿದ್ರು, ನಮ್ಮ ಜಾಕಿ ಅಪರಲ್ಸ್, ಪೇಜ್ ಇಂಡಸ್ಟ್ರೀಸ್ ಅಂತ 10-12 ಸಾವಿರ ರೂಪಾಯಿ, 300 ರೂಪಾಯಿ ಇದ್ದಿದ್ದು ಶೇರು 15 ವರ್ಷದಿಂದ ಇವತ್ತದು 30,000 ರೂಪಾಯಿ. ಹಾಂ ಕಂಪನಿ ಫಾರ್ಮಾ ಅಂತ ಇದ್ರೆ ಸಾಕು, 500 ರೂಪಾಯಿ ಇದ್ದಿದ್ದು ಸೇರು 5,000 ರೂಪಾಯಿಗೆ ಹೋಗ್ಬಿಟ್ಟಿತ್ತು. ಈಗ ಮತ್ತೆ ವಾಪಸ್ 500 ರೂಪಾಯಿಗೆ ಬಂದಿದ್ದಾವೆ. ಹೌದೌದು, ಅದು ಆ ಪೀರಿಯಡ್, ಅದನ್ನೇ ಹೇಳಿದ್ದು ಫ್ಯೂಚರ್. ಆ ಟೈಮ್ಗೆ ಇತ್ತದು. ಆಗ ಮಾರ್ಕೊಂಡು ಈಚೆ ಬಂದವ್ರು ಬುದ್ಧಿವಂತರು, ಅಲ್ಲೇ ತಗಲಾಕೊಂಡಿರ್ತಾರೆ. ಸೊ ಯುನಿಕ್ ಇನ್ ನೇಚರ್, ಯಾವುದೇ ಕಂಪನಿ ಯುನಿಕ್ ಇನ್ ನೇಚರ್ ಇದ್ದಾಗ ಚೆನ್ನಾಗಿ ಬೆಳೆಯುತ್ತೆ. ಗುಡ್ ಮ್ಯಾನೇಜ್ಮೆಂಟ್, ದಟ್ ಈಸ್ ಇಂಪಾರ್ಟೆಂಟ್. ಅದಕ್ಕೆ ಉತ್ತಮ ಉದಾಹರಣೆ ಇನ್ಫೋಸಿಸ್ಸು. ಕೆನ್ ಯು ಇನ್ವೆಸ್ಟ್ ಇನ್ ಶೇರ್ಸ್? ಹೌದು, ನೀವು ಇನ್ವೆಸ್ಟ್ ಮಾಡ್ಬೋದು. ಆದರೆ ಅವೇರ್ ಆಫ್ ದ ಕಂಪನಿ ಆ್ಯಂಡ್ ಇನ್ವೆಸ್ಟ್. ಅಂಡರ್ಸ್ಟ್ಯಾಂಡ್ ದ ಬಿಸ್ನೆಸ್ ಸೈಕಲ್ಸ್ ಭಾಳ ಇಂಪಾರ್ಟೆಂಟು. ಬಿಸ್ನೆಸ್ ಗೊತ್ತಿರ್ಬೋದು ನಿಮಗೆ. ಫಸ್ಟು ಸ್ಟಾರ್ಟ್ ಆಗ್ತದೆ, ಗ್ರೋತ್ ಆಗ್ತದೆ, ಸ್ಯಾಚುರೇಷನ್ಗೆ ಹೋಗ್ತದೆ, ಮತ್ತೆ ಬಿಸ್ನೆಸ್ ಆಟೋಮೆಟಿಕ್ಕಾಗಿ ಡೌನ್ ಆಗ್ತಿದ್ದಂಗೆ ಮತ್ತೆ ಸೆಕೆಂಡ್ ಬಿಸ್ನೆಸ್ ಹೋಗ್ತದೆ. ಬೆಸ್ಟ್ ಎಕ್ಸಾಂಪಲ್ ಐ ಕ್ಯಾನ್ ಕೋಟ್ ಯು ಈಸ್ ಯುವರ್ ಲಿಕ್ಕರ್ ಬ್ಯಾರಾನ್ ಫ್ರಮ್ ಕರ್ನಾಟಕ, ಯುನೈಟೆಡ್ ಸ್ಪಿರಿಟ್ಸ್. 5,000 ರೂಪಾಯಿ 6,000 ರೂಪಾಯಿ ವ್ಯಾಲ್ಯೂ ಇತ್ತು ಶೇರು. ಅವನದೇನೋ ಪ್ರಾಬ್ಲಮ್ ಆಯಿತು, ಬೇರೆಯವ್ರಿಗೆ ಮಾರ್ದ ಕಂಪನಿ. ಈಗ ಸೆಕೆಂಡ್ ಕಂಪನಿ ರೇಡಿಕೋ ಕೈತಾನ ಅಂತ ಒಂದಿತ್ತು, ಬರೀ 15 ರೂಪಾಯಿ ಇದ್ದಿದ್ದು ಇವತ್ತು 2,000 ರೂಪಾಯಿ ಇದೆ. 2,000 ಅಲ್ಲ, ಸ್ಪ್ಲಿಟ್ ಆಯ್ತದು, 4,000 ಏನೋ ಬರ್ತದೆ ಅದ್ರ ವ್ಯಾಲ್ಯೂ. ಬಿಸ್ನೆಸ್ ಸೈಕಲ್, ಯಾವುದೇ ಬಿಸ್ನೆಸ್ ಗ್ರೋತ್ ಸ್ಟೇಜಲ್ಲಿ ಇದ್ದಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆಯದು. ಸ್ಯಾಚುರೇಷನಲ್ಲಿ ಇದ್ದಾಗ ಇನ್ವೆಸ್ಟ್ ಮಾಡಿದ್ರೆ ಇಟ್ ಈಸ್ ನಾಟ್ ಸೇಫ್, ಮತ್ತೆ ಡಿಕ್ಲೈನ್ ಆಗ್ತದೆ. ಉದಾಹರಣೆಗೆ ಎಚ್ ಎಮ್ ಟಿ ಹೆಂಗಿತ್ತು ಬಿಸ್ನೆಸ್ಸು, ಇವತ್ತೇನಾಗಿದೆ? ಝೀರೋ. ಇನ್ನು ಹಿಂದೂಸ್ತಾನ್ ಮೋಟಾರ್ಸ್ ಯಾರು ತಗೊಂಡ್ರು ಈಗ? ಮಾರುತಿ ಈಸ್ ರನ್ನಿಂಗ್. ಮಾರುತಿಗೆ ಇನ್ವೆಸ್ಟ್ ಮಾಡ್ತಾನೆ ಹೋಗ್ಬೋದು, ನೆಕ್ಸ್ಟ್ ಯಾರು ಆ ರೀತಿ ಕಾಂಪಿಟೇಟರ್ ಬರೋವರೆಗೂ. ಇಟ್ಸ್ ಅ ಗುಡ್ ಕಂಪನಿ.
ಅಂಡರ್ಸ್ಟ್ಯಾಂಡ್ ದ ಮಾರ್ಕೆಟ್ ರಿಸ್ಕ್ ಇಂಪಾರ್ಟೆಂಟ್. ಆಗಲೇ ಬಾಬು ಹೇಳಿದ್ರು, ಪೊಲಿಟಿಕಲ್ ಫ್ಯಾಕ್ಟರ್ಸ್, ದೆನ್ ನ್ಯಾಚುರಲ್ ಕೆಲಾಮಿಟೀಸ್, ದೆನ್ ಇತ್ತೀಚೆಗೆ ಚೈನಾದವರು ನಾವು ಕೆಮಿಕಲ್ಸ್ನ ನಾವು ಎಕ್ಸ್ಪೋರ್ಟ್ ಮಾಡಲ್ಲ ಅಂತೇನೋ ಹೇಳಿದ್ರು, ಹೌದಲ್ವಾ? ಕೆಮಿಕಲ್ ಇಂಡಸ್ಟ್ರಿ ಇದ್ದಕ್ಕಿದ್ದಂಗೆ ಸೋರಪ್ಪ ಆಗ್ಬಿಡ್ತು. ದಟ್ ಇಸ್ ದ ರಿಸ್ಕ್. ಹ್ಯಾವ್ ದ ಕಂಪ್ಲೀಟ್ ನಾಲೆಡ್ಜ್ ಆಫ್ ಬಿಸ್ನೆಸ್. ಯಾವುದೇ ಕಂಪ್ನಿಗೆ ಇನ್ವೆಸ್ಟ್ ಮಾಡೋಕ್ಕೆ ಮೊದಲು ನಿಮಗೆ ಕಂಪ್ಲೀಟ್ ನಾಲೆಡ್ಜ್ ಇದ್ದರೆ ಒಳ್ಳೆಯದು. ನಾಲೆಡ್ಜ್ ಇದ್ದರೆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬಾರ್ದು. ದೆನ್ ವೆರಿ ಇಂಪಾರ್ಟೆಂಟ್, ಕೆಪಾಸಿಟಿ ಟು ಟೇಕ್ ರಿಸ್ಕ್ ತಗೊಳ್ಳೋಕೆ ರೆಡಿ ಇರಬೇಕು. ಅಥವಾ ಇಷ್ಟೆಲ್ಲ ನಮಗೆ ಬೇಡ ಸರ್ ಅಂದರೆ, ಹ್ಯಾವ್ ಎ ಗುಡ್ ಫೈನಾನ್ಷಿಯಲ್ ಅಡ್ವೈಸರ್, ಟೇಕ್ ದ ಅಡ್ವೈಸ್ ಆ್ಯಂಡ್ ಡಿಸೈಡ್ ಟು ಇನ್ವೆಸ್ಟ್ ಹೂ ಡಸ್ ದ ಅಬೌಟ್ ಟಾಸ್ಕ್ ಫಾರ್ ಯು. ನಮ್ಗೆ ಇವೆಲ್ಲ ತಿಳ್ಕೊಳ್ಳೋದು ಕಷ್ಟ ಸರ್, ಹೆಂಗೆ ಸರ್ ನಾವು ಮಾಡೋದಂದ್ರೆ, ಒಬ್ಬ ಒಳ್ಳೆ ಫೈನಾನ್ಷಿಯಲ್ ಅಡ್ವೈಸರ್ ಇಟ್ಕೊಳ್ಳಿ, ಆ ಅಡ್ವೈಸ್ ತಗೊಳ್ಳಿ. ಬಟ್ ಡೋಂಟ್ ಬ್ಲೈಂಡ್ಲಿ ಬಿಲೀವ್ 100%. ಅದನ್ನು ನೀವು ಒಂದ್ಸರಿ ಅನಲೈಸ್ ಮಾಡಿ, ಹೌದಾ ಇವ್ರು ಹೇಳಿರೋದು ಕರೆಕ್ಟ್ ಇದೆಯಾ? ಎಸ್, ಯು ಕ್ಯಾನ್ ಡೂ ದಟ್. ವಾರನ್ ಬಫೆಟ್ ಹೇಳ್ತಾರೆ, ಇಫ್ ಯು ಡೋಂಟ್ ಫೈಂಡ್ ಎ ವೇ ಟು ಮೇಕ್ ಮನಿ ವೈಲ್ ಯು ಸ್ಲೀಪ್, ಯು ವಿಲ್ ವರ್ಕ್ ಅಂಟಿಲ್ ಯು ಡೈ. ರಿಮೆಂಬರ್ ದಿಸ್ ವರ್ಡ್. ನಿಮ್ಮ ಕೈಯಲ್ಲಿರೋ ದುಡ್ಡು ನಿಮಗೆ, ನೀವು ನಿದ್ದೆ ಮಾಡುವಾಗೂ ದುಡಿದೇ ಇದ್ರೆ ಯು ವಿಲ್ ವರ್ಕ್ ಅಂಟಿಲ್ ಯು ಡೈ. ಅಂದರೆ ಇಲ್ಲೇ ಇದಾನಪ್ಪ, ಹೋಗಿಲ್ಲ. ಎಲಾನ್ ಮಸ್ಕ್, ಅರೆ ಭಯ್ಯ, ನಾಳೆ ಒಂದೇ ಒಂದು ಸ್ಪೇಸ್ ಕ್ರಾಫ್ಟ್ ಫೇಲ್ಯೂರ್ ಆದರೆ ಅವನು ಎಲಾನ್ ಮಸ್ಕ್ ವಿಲ್ ಬಿ ಬಿಗ್ ಝೀರೋ. ಹೌದಾ ಇಲ್ಲ? ಅರೆ, ಹಿ ಈಸ್ ಸೆಲ್ಲಿಂಗ್ ದ ಡ್ರೀಮ್ಸ್. ನಿಮ್ಮನ್ನು ಸ್ಪೇಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಡ್ರೀಮ್ಸ್ ಕೊಡ್ತಾ ಇದ್ದಾನೆ ಅವನು. ಇವನು ಹಂಗಲ್ಲ, ಹಿ ಹ್ಯಾಸ್ ಬಿಲ್ಡ್ ದ ಎಂಪೈರ್. ಹೌದು, ಗಾಳಿಲಿ ಕೊಂಡೊಡಿತ. ನಾಳೆ ದಿವಸ ವೆರಿ ಸಿಂಪಲ್, ನಾಸಾ ಇಫ್ ದೇ ಸೇ ವಿ ವೋಂಟ್ ಅಲೋ ಎನಿ ಪ್ರೈವೇಟ್ ಪೀಪಲ್ ಟು ಗೆಟ್ ಇನ್ ಟು ಸ್ಪೇಸ್, ಏನು ಮಾಡ್ತಾರೆ ನಿಮ್ಮ ಕಂಪ್ನಿ? ಏನಾಗುತ್ತೆ? ಅದಕ್ಕೆ ಹೇಳ್ತೀನಿ, ಇದನ್ನು ಮೆನ್ಷನ್ ಮಾಡ್ಕೊಳ್ಳಿ ನೀವು. ಇಫ್ ಯು ಡೋಂಟ್ ಫೈಂಡ್ ಎ ವೇ ಟು ಮೇಕ್ ಮನಿ ವೈಲ್ ಯು ಸ್ಲೀಪ್, ಯು ವಿಲ್ ವರ್ಕ್ ಅಂಟಿಲ್ ಯು ಡೈ. ಈಸ್ ಜಸ್ಟ್ ಅನ್ ಇನ್ವೆಸ್ಟರ್. ವಿತ್ ದಿಸ್ ಐ ಥಿಂಕ್ ಐ ಟೇಕನ್ ಮೋರ್ ದೆನ್ ಎನ್ ಅವರ್. ಏನಾದರೂ ಕ್ವಶನ್ಸ್ ಇದ್ರೆ ಆನ್ಲೈನಲ್ಲೂ ಕೊಡ್ತಾರೆ, ಕೇಳಪ್ಪ ಯಾರಾದರೂ ಕ್ವಶನ್ಸು? ಹಾಂ, ನಾಗರಾಜ್ ಅವರಿಗೆ ಧನ್ಯವಾದಗಳು. ಬಟ್ ಇದರಲ್ಲಿ ಅವರು ಪಾಸಿಟಿವ್ ನೋಟ್ನ ಎಲ್ಲ ಹೇಳಿದ್ದಾರೆ. ಇದರಲ್ಲಿ ತುಂಬ 50% ಯಾವಾಗಲೂ ರಿಸ್ಕ್ ಫ್ಯಾಕ್ಟರ್ಸ್ ಇರ್ತದೆ. ನಿಮ್ಮ ಡೈಲಿ ಏನು ಮಂತ್ಲಿ ಸೇವಿಂಗ್ಸಲ್ಲಿ ಮಾಡಿದ್ದನ್ನು ಆದಷ್ಟು ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇದು ಚಟ ಆಗಿ ಪರಿವರ್ತನೆ ಆಗಿಬಿಡುತ್ತೆ. ನಿಮಗೆ ಎಕ್ಸ್ಟ್ರಾ ಹಣ ಏನಾದರೂ ಪೇರೆಂಟ್ಸಿಂದ ಬಂದಿದ್ದರೆ, ಮತ್ತೊಂದು ಬಂದಿದ್ದರೆ, ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್ ಟ್ರೈ ಅಟ್ಲೀಸ್ಟ್. ಫಸ್ಟು ನಿಮಗೆ ಅನುಭವ ಸಾಲದು, ಸೋತ್ರೆ ಶೇರ್ಸಲ್ಲಿ ಯಾವಾಗಲೂ ಗೆಲ್ಬೋದು ಅನ್ನೋದು ಒಂದು ಸ್ಟೋರಿ ಇದೆ. ಯು ಕ್ಯಾನ್ ಲರ್ನ್, ಬಟ್ ಬಿ ಅವೇರ್. ಇದೊಂಥರ ಅಡಿಕ್ಷನ್ಸ್ ಥರ ಇರ್ತದೆ. ಕೆಲವ್ರು ಮಾತ್ರ ಅದನ್ನು ಮಾಡಬಹುದು. ರೆಗ್ಯುಲರ್ ಗೌರ್ಮೆಂಟ್ ಎಂಪ್ಲಾಯಿ, ನಮ್ಮಂಥ ಆಫೀಸರ್ಸ್ ಮಾಡೋಕ್ಕೆ ಸ್ವಲ್ಪ ರಿಸ್ಕ್ ಫ್ಯಾಕ್ಟ್ಗಳು ಇರ್ತದೆ. ದ ಈಸಿಯೆಸ್ಟ್ ವೇ ಬೇಬಿ, ನೀವು ಏನಾದರೂ ಸೇವಿಂಗ್ಸ್ ಮಾಡಿದಾಗ, ಉದಾಹರಣೆಗೆ ಒಂದು 3-4 ವರ್ಷದಲ್ಲಿ ಸೇವಿಂಗ್ಸ್ ಮಾಡಿದ್ರೆ ಒಂದು ಅರ್ಧ kg ಗೋಲ್ಡ್ನ ಬುಲಿಯನ್ಸಲ್ಲಿ ನೀವು ಬೈ ಮಾಡಬಹುದು ಮಾರ್ಕೆಟ್ನಲ್ಲಿ. ಬುಲಿಯನ್ಸ್ ಅಂದರೆ ಗೋಲ್ಡ್ ಬಿಸ್ಕೆಟ್ಸ್, 100 ಗ್ರಾಮ್ಸ್ನ ನೀವು ಈಗಲೂ ಮಾರ್ಕೆಟಲ್ಲಿ ಸಿಗ್ತದೆ. ನೀವು ಒಂದು 2 kg 3 kg ನಿಮ್ಮ ಸರ್ವಿಸ್ ಹಂತದಲ್ಲಿ ಎತ್ತಿಟ್ರೆ ಗೋಲ್ಡ್ ಯಾವತ್ತೂ ಲೆಸ್ ಆಗಲ್ಲ. ಲೆಸ್ ಆದರೆ ಒಂದು 100-200 ರುಪೀಸ್ ಆಗ್ತದೆ ನಿಮಗೆ. ಇಟ್ ವಿಲ್ ಗೋ ಅಪ್. ಎಕ್ಸಾಂಪಲ್ 3-4 ವರ್ಷದ ಹಿಂದೆ ಒಂದು 3,200 ರೂಪಾಯಿ ಇದ್ದಿದ್ದು ಗೋಲ್ಡ್ ಇವತ್ತು 6,000 ರೂಪಾಯಿಗೆ ಬುಲಿಯನ್ಸಲ್ಲಿ ಹೋಗಿದೆ. ಇಟ್ ವಿಲ್ ಗೋ ಅಪ್. ಯುದ್ಧ ಆದರೆ, ಏನಾದ್ರು ಗಲಾಟೆ ಇದ್ದರೆ ಫಸ್ಟ್ ಎಲ್ಲ ಇನ್ವೆಸ್ಟ್ ಮಾಡೋದೆ ಮಾರ್ಕೆಟಿಂದ, ಶೇರ್ ಮಾರ್ಕೆಟಿಂದ ಬುಲಿಯನ್ಸ್ಗೆ ಗೋಲ್ಡೇ ಪರ್ಚೇಸ್ ಮಾಡೋದು. ದಟ್ ಇಸ್ ದ ಸ್ಟ್ಯಾಂಡರ್ಡ್ ಆಫ್ ಪರ್ಚೇಸ್ ಆಲ್ ಓವರ್ ಇಂಡಿಯಾ. ಇವತ್ತಲ್ಲ, 100 ವರ್ಷಗಳಿಂದ. ಸೊ ಶೇರ್ಸ್ನ ಮಾಡಿ, ಜೊತೆಗೆ ಸೇಫೆಸ್ಟ್ ವೇ ಅಂದರೆ ಗೋಲ್ಡ್ ಅಂದರೆ 24 ಕ್ಯಾರೆಟ್ ಬುಲಿಯನ್ಸ್ ಏನು ಬರುತ್ತೆ ಅದನ್ನು ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ನೀವು ಮಧ್ಯೆ ಬೇಕಾದ್ರೆ 6 ತಿಂಗಳು, ವರ್ಷ ನಿಮ್ಗೇನಾದರೂ ಅದನ್ನು ಮಾರಾಟ ಮಾಡಬೇಕು ಅಂದರೆ ಲಿಕ್ವಿಡೇಷನು ತುಂಬ ಈಸಿ.
ಹಿಂಗೆ ಹೋದರೆ ಮಧ್ಯಾಹ್ನದೊಳಗೆ ನಿಮಗೆ ಲಿಕ್ವಿಡೇಷನ್ ಸಿಗ್ತದೆ. ಸೊ ಶೇರ್ಸ್ನ ಮಾಡಿ ಅವ್ರು ಹೇಳ್ದಂಗೆ, ಬಟ್ ಅಟೆಂಟಿವ್ ಆಗಿ ಮಾಡಬೇಕು. ನಾಳೆ ಎಲ್ಲ ಯಾರಾದರೂ ಲಾಸಾಗಿ ಬಂದು ನಾಗರಾಜನ ಹಿಡ್ಕೊಂಡ್ರೆ ಅದು ಗೊತ್ತಿಲ್ಲ ನನಗೆ, ಬಟ್ ಇಟ್ಸ್ ಮೈ ಸಿನ್ಸಿಯರ್, ಬಟ್ ಇಟ್ ಈಸ್ ಯೂಸ್ಫುಲ್. ತುಂಬ ನಿಮ್ಗೆ ಅಡಿಷನಲ್ ಇನ್ಕಮ್ ಆಗಿ ಬೇರೆಯವ್ರಿಗೆ ಆಗ್ತದೆ, ರಿಟೈರ್ಮೆಂಟ್ ಆದಮೇಲೆ ಆಗಲಿ ಮತ್ತೊಂದಾಗಲಿ. ಬುಲಿಯನ್ಸ್ ಯು ಕ್ಯಾನ್ ಬೈ ಎನಿ ಟೈಮ್. ಬರೆದು ಅದನ್ನು ಸರ್ಕಾರ ಗಮನಕ್ಕೆ ತಂದು ನೀವು ಮಾಡ್ಬೋದು. ಥ್ಯಾಂಕ್ ಯು. ನಮ್ಮ ಬಾಬುಗೆ ವಂದನೆ. ನಾನು ಎಲ್ಲರೂ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಬೇಡಿ ಅಂತ ಇದುವರೆಗೂ ಹೇಳಿಲ್ಲ, ರಿಸ್ಕ್ ಇದೆ ಅಂತ ಹೇಳ್ತಾನೆ ಇದ್ದೀನಿ. ನಿಮ್ಗಿದೆಲ್ಲ ಆಗೋದಿಲ್ಲ, ಒಂದು ಅಡ್ವೈಸ್ ತಗೊಂಡು ಮಾಡಿ, ರಿಸ್ಕ್ ಫ್ಯಾಕ್ಟ್ರಿ ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಡಿಫ್ರೆಂಟ್ ಗೋಲ್ಡು, ಶೇರ್ಸ್, ಲ್ಯಾಂಡ್, ಮ್ಯೂಚುವಲ್ ಫಂಡು, ನಿಮ್ಮ PPF ಎಲ್ಲನೂ ಮಿಕ್ಸ್ ಇಟ್ಕೊಳ್ಳೋದು ಒಳ್ಳೆಯದು. ಯಾವುದೇ ಒಂದರಲ್ಲಿ ಇಟ್ಕೊಳ್ಳೋದು ಬೇಡ, ಯಾವುದೇ ಒಂದು ಯಾವತ್ತು ಬೇಕಾದ್ರೂ ಕೈ ಕೊಡ್ಬೋದು. ಎಲ್ಲನೂ ಮಿಕ್ಸಾಗಿ ಇಟ್ಕೊಂಡ್ರೆ ಒಂದು ಅನುಕೂಲ ಆಗ್ತದೆ. ನಾನೇನು ಹೇಳೋಕೆ ಹೊರಟಿದ್ದೀನಿ, ನಿಮ್ಮಲ್ಲಿ 20 ಲಕ್ಷ ಬ್ಯಾಂಕಲ್ಲಿ ಇಟ್ಕೊಂಡ್ರೆ ಅಟ್ ದಿ ಏಜ್ ಆಫ್ ರಿಟೈರ್ಮೆಂಟ್ 28 ಲಕ್ಷ ಬರೋ ಬದಲಿಗೆ ಒಂದು ಯಾವುದಾದ್ರೂ ಒಂದು ಒಳ್ಳೆ ಫಂಡಲ್ಲಿ ಇಟ್ಕೊಂಡ್ರೆ ನೀವು ಅದನ್ನ 95 ಲ್ಯಾಕ್ಸ್ವರೆಗೂ ತಗೊಳ್ಳಿಕ್ಕೆ ಅವಕಾಶ ಇದೆ. ಬಟ್ ಅಗೈನ್ ವಿತ್ ಎ ಫ್ಯಾಕ್ಟರ್ ಆಫ್ ರಿಸ್ಕ್ ಆ್ಯಂಡ್ ವಿತ್ ಎ ಫ್ಯಾಕ್ಟ್ ಆಫ್ ಅಡ್ವೈಸ್. ಸ್ನೇಹಿತರೆ, ಒಂದು ಹೇಳ್ತೀನಿ, ಡೈಲಿ 1 ಅವರ್ ನೀವೇನಾದರೂ ಈ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಬಗ್ಗೆ ಸ್ಟಡಿ ಮಾಡೋದೇ ಆದರೆ ಯು ವಿಲ್ ಗೆಟ್ ದ ನಾಲೆಡ್ಜ್. ನೋಡಿ, ಬ್ಲೂ ಚಿಪ್ ಕಂಪನೀಸ್ ಅಂತ ಹೇಳ್ತಾರೆ, ಅಂದರೆ ಅವು ಆಲ್ರೆಡಿ ಚೆನ್ನಾಗಿ ಬೆಳೆದ್ಬಿಟ್ಟಿರ್ತವೆ, ಎಲ್ಲೂ ಯಾವತ್ತೂ ಅವು ಏನಕ್ಕೂ ಇದಾಗೋದಿಲ್ಲ. ಆದರೆ ಇತ್ತೀಚೆಗೆ ಒಂದು ಕಂಪನಿ, ಒಂದು ಪಾಲಿಕ್ಯಾಬ್ ಅಂತಿತ್ತು, ಬ್ಲೂ ಚಿಪ್ ಆಗ ಕೋರ್ಟಿತ್ತು, ಇದಕ್ಕಿದ್ದಂಗೆ 6,000 ರೂಪಾಯಿಂದ ಒಂದೇ ದಿವಸಕ್ಕೆ 3 ದಿವಸದಲ್ಲೇನೋ ಎಷ್ಟದು 4,000ಕ್ಕೆ ಬಂದ ಶಶಿ, 3,200 ರೂಪಾಯಿಗೆ ಬಂದುಬಿಡ್ತು. 4,000 ರೂಪಾಯಲ್ಲಿ ತೊಗೊಂಡವರು 6,000 ರೂಪಾಯಿನಲ್ಲಿ ತೊಗೊಂಡವರು 3,200 ನೋಡಿ ಮತ್ತೆ ಅದನ್ನ 6,000 ನೋಡಲಿಕ್ಕೆ 3 ವರ್ಷ ಬೇಕು. ಶೇರ್ ಮಾರ್ಕೆಟ್ ಹೇಗೆ ಅಂದರೆ, ಹತ್ತೋದು ಏಣಿಯಿಂದ ಹತ್ತುತ್ತೆ ಪ್ರೈಸಸ್ಸು, ಇಳಿಯೋದು ಎಸ್ಕಲೇಟ್ರಲ್ಲಿ ಇಳಿದುಬಿಡುತ್ತೆ. ಪೇಟಿಎಮ್ ವೆರಿ ಗುಡ್ ಎಕ್ಸಾಂಪಲ್. ಈಗ ನೆನಪಿಸ್ರವರು 1,600 1,700 ರೂಪಾಯಿಗೆ ಶೇರ್ ಇಶ್ಯೂ ಮಾಡಿದ್ರು, 1,200 1,300 ಓಡ್ತಾ ಇತ್ತು, ಇವತ್ತು 400 ರೂಪಾಯಿಗೆ ಬಂದು ಕುಳ್ತಿದೆ. ಅದು ಫಂಡಮೆಂಟಲಿ ವೀಕ್. ಅದು ಸುಮ್ಮನೆ ಜನ ತಗೊಂಬಿಟ್ರದನ್ನ, ಎಲ್ಲರೂ ಪೇಟಿಎಮ್ಗೆ ಹೋಗ್ತಾರೆ ಅಂತ ಹೋಗಿ ತಗೊಂಬಿಟ್ರು. ಒಂದೇ ಒಂದು ವೆರಿಫೈ ಮಾಡಿದ್ರೆ ಸಾಕು, ನಾವು ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಂತ ಬರ್ತದೆ, PE ರೇಷಿಯೋ ಅಂತ ಮಾರ್ಕೆಟಲ್ಲಿ ಶೇರ್ಸ್ಗೆ. ಆ ಪ್ರೈಸ್ ಕೊಡ್ತಾ ಇದ್ದೀವಿ. ಈಗ ರಿಲಯನ್ಸ್ಗೆ ನಾವಿವತ್ತು 2,900 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀವಿ. ಕಂಪೇರ್ ಟು ದಟ್ ಅರ್ನಿಂಗ್ ಎಷ್ಟು ಪ್ರೈಸ್ ಕೊಡ್ತಾ ಇದ್ದೀವಿ ಅಂದರೆ, ಸೇ ಫಾರ್ ಎಕ್ಸಾಂಪಲ್ ಅದು 20 ಟೈಮ್ಸ್ ಕೊಡ್ತಾ ಇದ್ದೀವಿ ಅಂದರೆ ಪರವಾಗಿಲ್ಲ, ಮ್ಯಾಕ್ಸಿಮಮ್ 20. ಸಪೋಸ್ ಅದು 50 ಟೈಮ್ಸ್ ಕೊಡ್ತಾ ಇದ್ದೀವಿ ಅಂದರೆ ಇಟ್ ಈಸ್ ನಾಟ್ ಎ ವರ್ತ್ ಇನ್ವೆಸ್ಟ್ಮೆಂಟ್. ಅದನ್ನು ನಾನು ಹೇಳಿದೆ ಆಗಲೇ, ಅದನ್ನು ಎಕ್ಸ್ಟ್ರಾ ಕ್ಲಾಸಲ್ಲಿ, ಸ್ಪೆಷಲೈಸ್ ಕ್ಲಾಸಲ್ಲಿ ಮಾಡ್ಬೋದೇ ಹೊರತು ಅದನ್ನು ಗೈಡೆನ್ಸು ನಾವಿಲ್ಲಿ ಜನರಲಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಬೇಸಿಕ್ ಪ್ರಿನ್ಸಿಪಲ್ಲು, ಅದ್ರ ಬುಕ್ ವ್ಯಾಲ್ಯೂ ಚೆನ್ನಾಗಿರಬೇಕು, PE ರೇಷಿಯೋ ಕಡಿಮೆ ಇರಬೇಕು, 20 ಒಳಗಡೆ ಇರಬೇಕು. ಅಂದರೆ ಲಾಸ್ಟ್ 5 ವರ್ಷದಿಂದ ಲಾಸೇ ಮಾಡಿರಬಾರ್ದು ಆ ಕಂಪ್ನಿ, ಪ್ರಾಫಿಟಲ್ಲೇ ಇರಬೇಕು. ಅಂಥ ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ರೆ ಮುಂದಿನ 5 ವರ್ಷ ಆ ಕಂಪ್ನಿ ಚೆನ್ನಾಗಿರುತ್ತೆ. ಆಮೇಲೆ ಜೀವನ ಪೂರ್ತಿ ಒಂದೇ ಕಂಪ್ನಿಗೂ ಜೋತ್ ಬೀಳಬಾರ್ದು. ಡಿಫ್ರೆಂಟ್ ಸೆಕ್ಟಾರ್ಸಲ್ಲಿ ಒಂದು 5-6 ಕಂಪನಿಗಳಿಗೆ ನಾವು ಹಣವನ್ನು ತೊಡಗಿಸಿದ್ರೆ ಹೆಚ್ಚು ಆದಾಯವನ್ನು ಗಳಿಸಲಿಕ್ಕೆ ಇದು ಒಂದು ದಾರಿ ಅಂತ ಹೇಳ್ತಾ ಇದ್ದೀನಿ ಹೊರತು ಇದೇ ದಾರಿ ಅಂತ ದಯಮಾಡಿ ಹೋಗಬೇಡಿ. ಯಾರಾದರೂ ಈ ಒಂದು ಲೆಕ್ಚರ್ ಕೇಳ್ಬಿಟ್ಟು ನಾನು ಇನ್ವೆಸ್ಟ್ ಮಾಡಿದೆ ಸರ್, ನಾಗರಾಜ್ ಅವರು ಹೇಳಿದ್ದಕ್ಕೆ ನಾನು ಇನ್ವೆಸ್ಟ್ ಮಾಡಿಬಿಟ್ಟೆ, ಅವರಿಂದ ಲಾಸ್ ಆಯಿತು ಅಂತ ದಯಮಾಡಿ ಯಾರು ವಾಪಸ್ ಬರಬೇಡಿ. ನೀವು ಗೈಡೆನ್ಸ್ ತಗೊಂಡು ನೀವು ಸ್ಟಡಿ ಮಾಡಿ ರಿಸ್ಕ್ ಎಷ್ಟು ತಗೊಳ್ತೀರ ನೋಡ್ಕೊಂಡು ತಗೊಳ್ಳಿ ಅಷ್ಟೇ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ. ಯಾಕೆಂದರೆ ಫಸ್ಟು ನನಗೆ ಕೋರ್ಟ್ಗೆ ಹಾಕೋನೆ ಹರೀಶ್ ನಾಯಕ್, ಪಕ್ಕದಲ್ಲಿ ಅಡ್ವೊಕೇಟ್ ಜನರಲ್ ಬೇರೆ ಇದ್ದಾರೆ ಅಭಿಜಿನ್. ಯಾರಿಗೂ ಕೇಳಿಸಬಾರ್ದು. ಆ ಬಗ್ಗೆ ನಿಮಗೆ ಅಡಿಷನಲ್ ಇನ್ಫಾರ್ಮೇಷನ್ ಬೇಕಂದ್ರೆ ಫೀಲ್ಡಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವರಿಂದ ಗೈಡೆನ್ಸ್ ತಗೊಳ್ಳಿ, ಕ್ಲಾಸ್ ತಗೊಳ್ಳಿ, ನಾಲೆಡ್ಜ್ ತಗೊಳ್ಳಿ. ನಾಲೆಡ್ಜ್ ತಗೊಂಡ ನಂತರ ಯು ಡಿಸೈಡ್ ಅಂಡ್ ಅದಕ್ಕೆ ಒಂದು ಇದಿದೆ ಅಲ್ವಾ, ನಿಮಗೆ ಆಪ್ಷನ್ ಕನ್ಫ್ಯೂಸಿಂಗ್. ನಾವು ನಮಗೆ ಆಪ್ಷನ್ ಕೊಡೋದು ಟೈರ್ 1 ಅಷ್ಟೇ. ಅದರಲ್ಲಿ ಮ್ಯೂಚುವಲ್ ಫಂಡ್ಸ್ ಟೈಪ್ ಅಲ್ಲ, ಇಟ್ಸ್ ಓನ್ಲಿ ಬಾಂಡ್ಸ್. LIC ಮತ್ತೆ SBI ಮತ್ತೆ ಇನ್ನೊಂದು ಗವರ್ಮೆಂಟ್ ಸೆಕ್ಯೂರಿಟಿ ಓನ್ಲಿ G-Secs ನಿಮಗೆ ರೆಗ್ಯುಲರ್ ಗ್ಯಾರಂಟಿಡ್ ಇನ್ಕಮ್ ಅದು ಟ್ಯಾಕ್ಸ್ ಫ್ರೀ ಇದೆ ಸರ್. ಅದರಲ್ಲೂ ಇದೆ. ಚೆಕ್ ಮಾಡಿದ್ರೆ ಸ್ಟಾರ್ಟಿಂಗ್ 10-11%
depends on the fund managers in your NPA, NFPA, National Pension Fund. Fund managers depend on the who doesn't have any say. ಅವರು Only you can ಚೆನ್ನಾಗಿದ್ದಾರೆ, switch. ಕ್ವಾಲಿಫೈಡ್ ಇದ್ದಾರೆ. ನಾವು ಸ್ವಿಚ್ ಓವರ್ ಮಾಡ್ಬೋದಾ? ಟೈಮ್ ಟು ಸ್ವಿಚ್ ಓವರ್ ಅಲ್ಲ, ಯು ಕ್ಯಾನ್ ಓಪನ್ ಇಟ್ ಟೈಮ್ ಟು ಓಪನ್. ಸೊ ಸ್ನೇಹಿತರೆ ಹೇಳಿ ಮೇಡಮ್. ಹಾಂ ಹಾಂ ಹ್ಞೂ ಹ್ಞೂ ಸೋಮಣ್ಣ, ಈ ವಿಚಾರದಲ್ಲಿ ನಾನು ಹೇಳ್ತೀನಿ, ದಯಮಾಡಿ ನಮ್ಮ ಆಫೀಸರ್ಸು ಅಬೌವ್ 40 ಇಯರ್ಸ್ ಯಾರು ಹೆಲ್ತ್ ಇನ್ಶೂರೆನ್ಸ್ ನಮ್ಮ ಹೆಸರಲ್ಲಿ ತಗೊಳ್ಳೋದು ಬೇಡ. ಫ್ಯಾಮಿಲಿನಲ್ಲಿ ಹೆಂಗರು ಇರ್ತಾರಲ್ಲ ಅವ್ರ ಹೆಸರಲ್ಲಿ ಫ್ಯಾಮಿಲಿ ಕವರೇಜ್ ತಗೊಳ್ಳಿ. ಇನ್ಶೂರೆನ್ಸ್ ಪ್ರೀಮಿಯಂ ಕಡಿಮೆ ಇರ್ತದೆ, ಕವರೇಜ್ ಎಲ್ಲರಿಗೂ ಸಿಗ್ತದೆ. ಹೌದು, ನಮ್ಮ ಚಿಲ್ಡ್ರನ್ನು ಅಥವಾ ನಮ್ಮ ಸ್ಪೌಸು. ಇಲ್ಲ ಚಂದ್ರಶೇಖರ್, ಅದ್ರ ಜೊತೆಗೆ ಒಂದು ಮೆಡಿಕಲ್ ಪಾಲಿಸಿ ಇದ್ದರೆ ಒಳ್ಳೆಯದು ಫ್ಯಾಮಿಲಿಗೆ. ಯಾರು ನಮ್ಮ ಮನೇಲಿ ಚಿಕ್ಕವ್ರು ಇರ್ತಾರೋ, ಅಂದರೆ ಅಬೌವ್ 21 ಇಯರ್ಸ್ ಯಾರು ಇರ್ತಾರೋ ಅವ್ರ ಹೆಸರಲ್ಲಿ ತೊಗೊಂಬಿಟ್ರೆ ಕಡಿಮೆ ಪ್ರೀಮಿಯಂ ಇರುತ್ತೆ, ಕವರೇಜ್ ಫ್ಯಾಮಿಲಿಗೆಲ್ಲ ಸಿಗುತ್ತೆ. ಆ ರೀತಿ ಅಡ್ವಾಂಟೇಜ್ ತಗೊಳ್ಳಿ, ಆ ರೀತಿ ಮಾಡಬೇಕಾಗ್ತದೆ. ಕನ್ಕ್ಲೂಡ್. ಮಾನ್ಯರಲ್ಲಿ ಒಂದು ವಿನಂತಿ. ಇಲ್ಲೇನೆಂದರೆ, ಈಗ ಸರ್ಕಾರದಲ್ಲಿ ನಮಗೆ ಇನ್ವೆಸ್ಟ್ಮೆಂಟ್ಗೆ ಅವಕಾಶ ಇದೆ ಅಂತ ಎಲ್ರಿಗೂ ಗೊತ್ತಿದೆ, ಅಂದರೆ ಸ್ಟಾಕ್ಸ್ ಮತ್ತು ಶೇರ್ಸಲ್ಲಿ. ಆದರೆ ಇನ್ವೆಸ್ಟ್ ಮಾಡೋರು ಬಿಸ್ನೆಸ್ ಮಾಡಬಾರ್ದು ಅಂತ ಹೇಳತಕ್ಕಂಥ ಒಂದು ಪ್ರಸಂಗ ಎಲ್ಲ ಕಡೆನೂ ಕಂಡು ಬಂದಿದೆ. ಬಿಸ್ನೆಸ್ಗೂ ಇನ್ವೆಸ್ಟ್ಮೆಂಟ್ಗೂ ಈ ವ್ಯತ್ಯಾಸನ ನಮಗೆ ಕ್ಲಾರಿಟಿ ಇಲ್ಲ ಎಲ್ಲೂ ನಿರ್ದಿಷ್ಟವಾಗಿ. ಬೇರೆ ಬೇರೆ ಇಂಟರ್ಪ್ರಿಟೇಷನ್ಸ್ ಆಫ್ ನ್ಯಾಯಾಲಯದ ಇಂಟರ್ಪ್ರಿಟೇಷನ್ಸ್ ಮೇಲೆ ನಾವು ಹೋಗ್ತೀವಿ. ಒನ್ ಡೇ ಟ್ರೇಡಿಂಗ್, ಇಂಟ್ರಾ ಡೇ ಟ್ರೇಡಿಂಗ್ ಮಾಡಬಾರ್ದು ಅಂತಾರೆ ಕೆಲವರು ಸ್ಪೆಕ್ಯುಲೇಟಿವ್ ಟ್ರೇಡಿಂಗ್ ಮಾಡಬಾರ್ದು ಅಂತಾರೆ, ಕೆಲವರು ಏನು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಈ ರೀತಿಯಾಗಿ ಒಂದೊಂದು ಕಡೆ ಒಂದೊಂದು ಏನು ಕಂಡೀಷನ್ಸ್ನ ಹೇಳ್ಕೊಂಡು ಹೋಗ್ತಾ ಇರೋ ಹೊರತು ಬಿಸ್ನೆಸ್ಗೂ ಇನ್ವೆಸ್ಟ್ಮೆಂಟ್ಗೂ ವ್ಯತ್ಯಾಸ ಕೊಟ್ಟಿಲ್ಲ. ಈ ಇನ್ವೆಸ್ಟ್ಮೆಂಟ್ನ ನಾವು ಹಾಗೆ ಬಿಟ್ಟರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಅಷ್ಟಕ್ಕೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಒನ್ ಪಾಯಿಂಟ್ ಆಫ್ ಟೈಮ್ ಅಸ್ಸಾಂ ಟೀ ಕಂಪನಿ ವಾಸ್ ಡೂಯಿಂಗ್ ವೆರಿ ವೆಲ್. ಇವಾಗ ಅದು 50 ಪೈಸಕ್ಕೂ ಇಲ್ಲದೇ ಇರೋಂಗಾಗಿದೆ ಒಂದು ಶೇರ್ಗೆ. ಅದೇ ರೀತಿ ನಾವು ಒಂದು ಕಂಪನಿ ಯಾವ್ದು ತುಂಬ ಚೆನ್ನಾಗಿ ಇದಾಗ್ತದೆ, FCF ಸಾಫ್ಟ್ವೇರ್ ಅಂತ, ಸಡನ್ನಾಗಿ ಅದು ನೆಗೆಟಿವ್ ಕೊಟ್ಟೋಗಿದೆ. ಈಗ ನಾವು ಆವಾಗ ಇನ್ವೆಸ್ಟ್ ಮಾಡಿದವರು ಇವಾಗ ಅದು ನೋಡಿದ್ರೆ ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೊಂಡು ಹೋಗಿದ್ದು ಆಗಲಿಲ್ಲ. ಅದೇ ನಾವು ಮ್ಯೂಚುವಲ್ ಫಂಡ್ಸು ಅಷ್ಟೇ, ಕೆಲವು ಇವಾಗ ಫ್ರ್ಯಾಂಕ್ಲಿನ್ ಟೆಂಪಲ್ಟನ್ ಅಂತ ಹಾಕಿದ್ವಿ, ಅದರಲ್ಲಿ ಅಲ್ಟ್ರಾ ಶಾರ್ಟ್ ಬಾಂಡ್ಸ್ ಬಂದ್ಬಿಟ್ಟು ಟೋಟಲಾಗಿ ಸ್ಕ್ರ್ಯಾಪ್ ಆಗೋಯ್ತು. ವೈಂಡ್ ಅಪ್ ಮಾಡಿ ರಿಡೀಮ್ ಮಾಡಿ ಎಲ್ಲರಿಗೂ ಶೇರ್ಸ್ ಕೊಟ್ಕೊಂಡು ಹೋದ್ರು ಅಂತ ಒಂದು ಪ್ರಸಂಗ ಇದೆ. ಆದರೆ ಇಲ್ಲೇನಾಯಿತು, ನಾವು ಕಾಯ್ಕೊಂಡಿದ್ದು ನಾವು ಫೈನಲಿ ವಿ ಹ್ಯಾಡ್ ಟು ಬೇರ್ ದಿ ಬ್ರಂಟ್ ಆಫ್ ದಿ ಶೇರ್ ಮಾರ್ಕೆಟ್. ವೇರ್ ಆ್ಯಸ್ ನಾವು ಮಾರ್ಕೆಟ್ನ ಕರೆಕ್ಟಾಗಿ ನಾವು ನೋಡ್ಕೊಂಡು ಹೋದರೆ ಯಾವಾಗದು, ಇವಾಗ ತಾವೇ ಹೇಳ್ದಂಗೆ ಸೈಕಲ್ ಇರುತ್ತೆ, 7 ಇಯರ್ ಸೈಕಲ್, 3 ಇಯರ್ ಸೈಕಲ್, ಡಿಪೆಂಡಿಂಗ್ ಆನ್ ದಿ ಅವೈಲಬಲ್ ಏನದು, ಅದು ಬ್ಲೂ ಚಿಪ್ ಕಂಪ್ನಿನ ಅಥವಾ ಇಂಟರ್ನ್ಯಾಷನಲ್ಲ ಅಂತ. ಈ ಥರ ಸೈಕಲ್ಸ್ ಇದ್ದಾಗ ನಾವು ನಮ್ಮ ಒಂದು ಸಂಸ್ಥೆ ಒಂದು ರಿಕ್ವೆಸ್ಟ್ ರೈಸ್ ಮಾಡಿ, ನಮಗೆ ಸ್ಪೆಕ್ಯುಲೇಟಿವ್ ಟ್ರೇಡಿಂಗ್ ನಾವು ಮಾಡಲ್ಲ ಅಥವಾ ಇಟ್ಬಿಟ್ಟು, ಆದರೆ ಯಾವಾಗ ನಾವು ಇನ್ವೆಸ್ಟ್ ಮಾಡ್ತೀವಿ, ನಾವು ಪೀರಿಯಾಡಿಕಲ್ಲಾಗಿ ನಾವು ಅದನ್ನು ರಿಡೀಮ್ ಮಾಡ್ಕೊಂಡಾಗ ಅದನ್ನು ಸ್ಪೆಕ್ಯುಲೇಟಿವ್ ಟ್ರೇಡಿಂಗಾಗಿ ಕನ್ಸಿಡರ್ ಮಾಡಬಾರ್ದು, ಅದನ್ನು ಬಿಸ್ನೆಸ್ಸಾಗಿ ಕನ್ಸಿಡರ್ ಮಾಡಬಾರ್ದು ಅಂತ ಹೇಳಿ ಒಂದು ಬರಲಿಕ್ಕೆ ಅವಕಾಶ ತಗೊಂಡ್ರೆ ಅಲ್ಲಿ ನಮಗೆ ಸುಮ್ಮನೆ ಪ್ರಶ್ನೆಗಳು ಹಾಕಲ್ಲ, ನಮಗೆ ಕ್ವೈರಿಗಳು ಹಾಕ್ತಾ ಇದ್ದಾರೆ. ಏನಂತ ಅಂದರೆ, ಇದು ನೀವು ಕೊಂಡ್ಕೊಂಡ್ರಿ, ವಿತಿನ್ 1 ಇಯರ್ ಯಾಕೆ ಮಾರಿದ್ರಿ, ಮಾರದೇ ಹೋಗಿದ್ರೆ ನನಗೆ ಅದು ಬಿದೋಗೋದು. ಸೊ ಅದಕ್ಕೆ ನಾವು ಒಂದು ರೀತಿಲಿ ಏನಾದರೂ ಒಂದು ಏನಂತೀರಾ, ಅವ್ರೇನು ಕೇಳ್ತಾ ಇದ್ದಾರೆ ಶಿವಕುಮಾರ್, ನಾವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಮ್ಮ CCನಲ್ಲಿ ಪ್ರಾವಿಷನ್ ಇದೆ, ವಿ ಕ್ಯಾನ್ ಇನ್ವೆಸ್ಟ್, ಬಟ್ ಬಿಸ್ನೆಸ್ ಮಾಡಬಾರ್ದು ಅಂತಿದೆ, ರೈಟ್. ಆದರೆ
ಅವ್ರು ಹೇಳ್ದಂಗೆ 6 ಮಂತ್ಸ್ ಎಬೋವ್ 6 ಮಂತ್ಸ್ನ ನಾವು ಬಿಸ್ನೆಸ್ ಅಂತ ತಗೊಳ್ಲಿಕ್ಕೆ ಆಗೋದಿಲ್ಲ. ಇನ್ವೆಸ್ಟ್ಮೆಂಟ್ ಆಫ್ 6 ಮಂತ್ಸ್ ಆ್ಯಂಡ್ ಆ್ಯಕ್ಚುಲಿ 1 ಇಯರ್ಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್, ಅದು ಬಿಲೋ 1 ಇಯರ್ ಇದ್ದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಇರೋದದು. ಅದನ್ನು ಬೇಕಾದ್ರೆ ಒಂದು ಕ್ಲಾರಿಟಿ ಕೊಟ್ಟು ನಾವು ಇದು ಮಾಡ್ಕೋಬೋದು. ನೀವು ಹೇಳಿ ಬರೆಯೋಣ. ಎಸ್, ಅದನ್ನು ನಾನು ಔಟ್ಸೈಡ್ ಮಾತಾಡ್ತೀನಿ. ಒಂದು ಕೆಲವೊಂದು ಸ್ನೇಹಿತರೆ, ಈ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ತಾವು ಹಾಜರಾಗಿ ಈ ಒಂದು ಹೇಳೋಣ. ಹೌದು, ಮಿನಿಮಮ್ ಹೌದು. LIC advisor is not a financial advisor. ಹಾಂ, ಹೇಳಿ. ಕರೆಕ್ಟ್ 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 ಕರೆಕ್ಟ್. ನೋ 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 ಫೈನಾನ್ಷಿಯಲ್ ಅಡ್ವೈಸರ್ ನಿಮ್ಮಿಂದ ಫೀಸ್ ತಗೊಳ್ತಾನೆ, ಕ್ಲೀನಾಗಿ ಗೈಡ್ ಮಾಡಿಕೊಳ್ತಾನೆ. ನೋಡಿ, ಈ ಥರ ಕಂಪನಿನ ನೀವು ಅನಲೈಸ್ ಮಾಡಬೇಕು. ಅವನೇನು ಹೇಳಲ್ಲ, ಈ ಕಂಪ್ನಿಗೆ ಹಾಕಿ ಅಂತ ಹೇಳಲ್ಲ. ಹೀ ವಿಲ್ ಅಪ್ಡೇಟ್ ಯುವರ್ ನಾಲೆಡ್ಜ್. ಹೀ ವಿಲ್ ಥ್ರೋ ದ ಲೈಟ್ ಹೌ ಟು ಡಿಸೈಡ್ ಅಂತ. ಡಿಸೈಡ್ ನೀವೇ ಮಾಡಬೇಕಾಗ್ತದೆ. ಹಿ ವಿಲ್ ಗೈಡ್ ಯು. ಥ್ಯಾಂಕ್ ಯು. ಎನಿ ಅದರ್ ಕ್ವಶನ್ಸ್ ಫ್ರಮ್ ಆನ್ಲೈನ್ ಪೀಪಲ್? ಹಾಂ ಸ್ನೇಹಿತರೆ, ಸೊ ಈ ಒಂದು ಉಪನ್ಯಾಸ ಮಾಲೆಯಲ್ಲಿ ತಾವೆಲ್ಲರೂ ಭಾಗವಹಿಸಿದ್ರಿ, ಸಾಕಷ್ಟು ಕ್ಲಾರಿಫಿಕೇಶನ್ ಕೇಳಿದ್ರಿ. ನಿಮ್ಮಿಂದ ನಾನು ಸಾಕಷ್ಟು ನಾಲೆಜನ್ನು ಪಡ್ಕೊಂಡಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲ ಸ್ನೇಹಿತರಿಗೂ ಧನ್ಯವಾದ. ಇದು ಅತ್ಯಂತ ಒಂದು ಒಳ್ಳೆಯ ವಿಚಾರ ವಿನಿಮಯ ಕಾರ್ಯಕ್ರಮ ಇವತ್ತು ಅತ್ಯಂತ ಯಶಸ್ವಿಯಾಗಿದೆ. ಇಷ್ಟು ಇಂಟ್ರಾಕ್ಟಿವ್ ಸೆಷನ್ ನಡೆದಿದ್ದೇ ಇಲ್ಲ. ಭಾಳಷ್ಟು ಇಂಟ್ರಾಕ್ಟಿವ್ ಸೆಷನ್ನು. ಎಲ್ಲ ಹಾಜರಿದ್ದ ಸದಸ್ಯರು, ಫಿಸಿಕಲಿ ಹಾಜರಿದ್ದವರು ಮತ್ತು ಆನ್ಲೈನ್ ಇದ್ದವರು ಎಲ್ಲರೂ ಆಕ್ಟಿವ್ ಆಗಿ ಕೇಳಿರ್ತಕ್ಕಂಥ ಒಂದು ವಿಷಯ. ಭಾಳಷ್ಟು ವಿಚಾರ ವಿನಿಮಯ ಆಗಿದೆ. ನಾಗರಾಜ್ ಸರ್ಗೆ ಭಾಳ ತುಂಬ ಹೃದಯ, ಸಂಘದ ಪರವಾಗಿ, ವೈಯಕ್ತಿಕವಾಗಿ ಮತ್ತು ಹಾಜರಿಲ್ಲದ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದ. ಒಂದು ಚಿಕ್ಕ ಕಿರುಕಾಣಿಯನ್ನು ಸ್ವೀಕರಿಸಿ ಕೈ ಕೋರ್ತೀನಿ. ಥ್ಯಾಂಕ್ ಯು. ಸರ್ ಬಂದು ನಾವು ಚೂರಿಂದ ಬಂದ್ಬಿಡ್ತೀವಿ ಅಣ್ಣ. ಅಣ್ಣ ಪ್ಲ್ಯಾನ್ ಮಾಡ್ಕೊಬರ್ತೀನಿ. ಇನ್ಫಾರ್ಮಲಿ ಮಾಡೋಣ ಬೇಕಾದ್ರೆ, ಇಫ್ ಯು ಶೋ ಇಂಟ್ರೆಸ್ಟ್. ಮೇಡಮ್ ಬನ್ನಿ ಮೇಡಮ್, ಬನ್ನಿ ಬನ್ನಿ. ಬನ್ನಿ ಮೇಡಮ್, ಪ್ಲೀಸ್. ಅಧ್ಯಕ್ಷರು ನೀವೇ ಮಾಡೋಣ. ಜನರಲ್ ಸೆಕ್ರೆಟರಿ ಮಾಡೋಣ. ದಯಾನಂದನ್ ಟ್ರೆಜರರ್ ಮಾಡೋಣ. ಸರ್ ಇನ್ವೆಸ್ಟರ್ ರಿಜಿಸ್ಟ್ರೇಟ್ ಶತಮಾನ
ಫೇಡ್ ಮಾಡಿ ಅಲ್ಲಿ ಫೇಡ್ ಮಾಡಿ ನೀನೆ ಫೇಡ್ ಮಾಡಿ ಹಂಗೆ ಹೋಗಿ ಹಂಗೆ ಎಂಡ್ ಮಾಡ್ಬೋದು ನೋ ಎಲ್ಲ ಏನಿಲ್ಲ ಅಷ್ಟೇ ಹಂಗೆ ಫೇಡ್ ಫೇಡ್ ಮಾಡಿ ಅಷ್ಟೇ ಹಿಂಗೆ ಮುಚ್ಚಿ ಕ್ಯಾಪ್ ಅದು ಮತ್ತೆ ಇಲ್ಲೇ ನೋಡಿ ಹಾಂ ಓಕೆ ಸರಿ ಓಕೆನಾ ಇಲ್ಲಿ